ಎಲ್ಲರಿಗೆ ನಮಸ್ಕಾರ. ಈ 2 ದಿವಸಗಳ ಕಾದಂಬರಿಯ ಪ್ರಯೋಜನೆ ವಸ್ತುತಃ ಅದು 3 ದಿವಸದ್ದು. ನಾಡದ್ದರ ಒಂದು ಕಾರ್ಯಕ್ರಮದ ಒತ್ತಡದಿಂದಾಗಿ ನಾನು ಆ ಅವಧಿಯನ್ನು ಮಿಕ್ಕ 6 ದಿವಸಗಳಿಗೆ ಕಾಲ ಗಂಟೆಯಂತೆ ಹಂಚಿಕೊಂಡು ಈ 3 ದಿವಸವನ್ನು 2 ದಿವಸಕ್ಕೆ ಅಂತ ಮಾಡಿಕೊಂಡಿದ್ದರು. ಪರಿಣಾಮತಃ ಅದು 3 ದಿವಸದ್ದೇ. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಿಂದ ಈ 2 ದಿವಸಗಳಲ್ಲಿ ಕಾದಂಬರಿಯ ಸಾಮಾನ್ಯವಾದ ಪೂರ್ವಭಾಗದ ಸಮಗ್ರ ಪರಿಚಯ ಮುಗಿಯುತ್ತದೆ. ಅದು ಬಾಣಭಟ್ಟಕೃತ. ಇನ್ನು ಮಿಕ್ಕಿದ್ದು ಅವನ ಮಗ ಮಾಡಿದ್ದು. ಅದರ ಕಾವ್ಯಸ್ವಾರಸ್ಯ ಅಂಥ ಗಣನೀಯವಾದದ್ದೇನೂ ಅಲ್ಲ. ವರ್ಣನಾ ವೈಭವ ಅಷ್ಟು ಸ್ಪೃಹಣೀಯವಾದದ್ದೇನೂ ಅಲ್ಲ. ಹಾಗಾಗಿ ಸಾಮಾನ್ಯವಾಗಿ ವಿದ್ವಲ್ಲೋಕದಲ್ಲಿ ಕಾದಂಬರಿ ಅಂದರೆ ಬಾಣಭಟ್ಟಿಯ ಅದು ಪೂರ್ವಭಾಗ ಮಾತ್ರ ಅಂತ ಇರುವಂಥದ್ದು. ಹಾಗಾಗಿ ಆ ಭಾಗವನ್ನೇ ನಾನು ಕೇಂದ್ರೀಕರಿಸಿ, ಮತ್ತೆ ಕಾದಂಬರಿಯಲ್ಲಿರುವ ಸ್ವಾರಸ್ಯವೇ ವರ್ಣನೆ, ಕಥೆಯಲ್ಲ. ನಿರಂತರ ರಸೋದ್ಗಾರ ಗರ್ಭ ಸಂದರ್ಭ ನಿರ್ಭರಾಹ ಗಿರಃ ಕವೀನಾಂ ಸ್ಥಾಸ್ಯಂತಿ ನ ಕಥಾ ಮಾತ್ರ ಆಶ್ರಿತಾಹ ಅಂತ ಹೇಳಿದಂತೆ ಕಥೆಯನ್ನು ಮಾತ್ರ ಅಂಟಿಕೊಂಡು ಬರುವುದಲ್ಲ, ವರ್ಣನೆ. ವರ್ಣನಾ ನಿಪುಣ ಕವಿ. ಕವಿಯ ಕೌಶಲ ವರ್ಣನೆಯಲ್ಲಿ ಇದೆ. ಕಣ್ಣಿಗೆ ಕಟ್ಟುವಂತೆ ಕಾಣದ್ದನ್ನೂ ವರ್ಣಿಸಬಲ್ಲಂಥವನೇ ಬಹಳ ವಿಶಿಷ್ಟನಾದಂಥವನು ಅಂತ. ಹಾಗಾಗಿ ಆ ಭಾಗಗಳನ್ನೇ ಕೇಂದ್ರೀಕರಿಸಿ ಮಾಡಿದ್ದಾಗಿದೆ. ನಾವು ಕಳೆದ ಬಾರಿ ಕಾದಂಬರಿಯನ್ನು ಚಂದ್ರಾಪೀಡ ಕಥಾನಾಯಕ ನೋಡುವುದು ಮತ್ತು ಕಾದಂಬರಿ ಇವನಲ್ಲಿ ಅನುರಕ್ತಳಾಗತಕ್ಕಂಥದ್ದು, ಪರಸ್ಪರ ಪ್ರೀತಿ ಉಂಟಾಗುವ ಆ ಕೆಲವೊಂದು ವಿವರಗಳನ್ನು ನಾವು ಕಂಡಿದ್ದಷ್ಟೇ. ಅದಾದ ಮೇಲೆ ಚಂದ್ರಾಪೀಡನನ್ನು ಕಾದಂಬರಿ ತಾನು ಒಂದು ಸುಂದರವಾದ ಪ್ರದೇಶದಲ್ಲಿ ತಂಗುವುದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾಳೆ. ಆ ಬಳಿಕ ಚಂದ್ರಾಪೀಡನಿಗೆ ಆತಿಥ್ಯವೆಲ್ಲ ಆಗುತ್ತದೆ. ಕಾದಂಬರಿಯ ದೂತನಾದ ಕೇಯೂರಕನೇ ಅವನ ಉಪಚಾರವನ್ನೆಲ್ಲ ವಹಿಸಿಕೊಳ್ತಾನೆ. ಈ ರೀತಿಯಾಗಿ ಆ ಸನ್ನಿವೇಶ ಮುಂದುವರಿಯುತ್ತದೆ. ಆಮೇಲೆ ಚಂದ್ರಾಪೀಡನಿಗೆ ಮದರೇಖೆ ಅಂತ, ಮದಲೇಖೆ ಅನ್ನುವ ಹೆಸರಿನ ಸಖಿ, ಕಾದಂಬರಿಯ ಸಖಿ, ಕಾದಂಬರಿಯ ಪರವಾಗಿ ಒಂದು ಬಹುಮಾನವನ್ನು ಕಳಿಸಿಕೊಡ್ತಾಳೆ, ತಂದುಕೊಡ್ತಾಳೆ. ವಸ್ತುತಃ ಕಾದಂಬರಿಯೇ ಅವನನ್ನು ಕಂಡು ಆ ಬಹುಮಾನವನ್ನು ಕೊಡಬೇಕು ಅಂತ ಇರುವಂತೆ ಕಥೆಯಲ್ಲಿ ಗೊತ್ತಾಗುತ್ತದೆ. ಆದರೆ ಅಷ್ಟು ಹೊತ್ತಿಗೆ ಅವಳ ತಂದೆ ತಾಯಿಗಳು ಕರೆದು ಮಾತನಾಡಬೇಕು ಅಂತ ಹೇಳಿದ್ರಿಂದ ಅವಳು ಹೊರಟೋಗ್ತಾಳೆ. ಯಾಕೆಂದರೆ ಅವಳ ಮದುವೆಗೆ ಏರ್ಪಾಡು ಮಾಡಬೇಕು, ನೀನು ಹಠ ಮಾಡಿಕೊಳ್ಳಬೇಡ, ಮಹಾಶ್ವೇತೆ ಅನ್ನುವ ನಿನ್ನ ಸಖಿ ಸ್ನೇಹಿತೆಗೆ ಮದುವೆ ಆಗುವವರೆಗೂ ನೀನು ಮದುವೆ ಆಗೋಲ್ಲ ಅನ್ನೋ ಹಠ ಇಟ್ಟುಕೊಳ್ಬಾರದು ಅನ್ನುವುದಕ್ಕೆ ಅನುನಯಕ್ಕೆ ಅವರು ಕರೆದಿರ್ತಾರೆ ಎನ್ನುವ ಸೂಚನೆ. ಆಗ ಅವಳು ತನ್ನ ಸಖಿಯ ಮೂಲಕವಾಗಿ ಒಂದು ವಿಶಿಷ್ಟವಾದ ಹಾರವನ್ನು ಬಹುಮಾನವಾಗಿ ಕಳಿಸಿಕೊಡ್ತಾಳೆ. ಅದು ಶೇಷಹಾರ ಅಂತ. 14 ರತ್ನಗಳು ಹೊಮ್ಮಿ ಬಂದದ್ದು ಸಮುದ್ರ ಮಥನ ಕಾಲದಲ್ಲಿ. ಎಲ್ಲ ರತ್ನಗಳು ಹೊಮ್ಮಿ ಬಂದ ಮೇಲೆ ಲಕ್ಷ್ಮಿ ಇರಬಹುದು, ಅಮೃತ ಇರಬಹುದು, ಚಂದ್ರ ಇರಬಹುದು, ಕಲ್ಪವೃಕ್ಷ, ಪಾರಿಜಾತ, ಸಂತಾನ ಮೊದಲಾದ ದಿವ್ಯ ವೃಕ್ಷಗಳು, ಕಾಮಧೇನು, ಐರಾವತ, ಉಚ್ಚೈಶ್ರವಸ್ಸು ಮತ್ತು ಚಿಂತಾಮಣಿ, ಕೌಸ್ತುಭ, ಕಟ್ಟಕಡೆಗೆ ಅಮೃತ, ಹೀಗೆಲ್ಲವೂ ಬಂದ ಮೇಲೆ ಉಳಿದಿತ್ತು ಸಮುದ್ರದಲ್ಲಿ ಅದು ಶೇಷಹಾರ ಅಂತ. ಆ ಶೇಷಹಾರ ವರುಣನಿಂದ ಗಂಧರ್ವರಾಜ ಚಿತ್ರರಥ ಅವನ ಮೂಲಕವಾಗಿ ಮಗಳು ಕಾದಂಬರಿಗೆ ಬಂದಿದೆ. ಆ ಹಾರವನ್ನು ಅವಳೀಗ ಚಂದ್ರಾಪೀಡನಿಗೆ ಕಳಿಸಿಕೊಟ್ಟಿದ್ದಾಳೆ ಅಂತ ಗೊತ್ತಾಗುತ್ತದೆ. ಅದರ ವರ್ಣನೆಯು 2-3 ಸಾಲುಗಳಲ್ಲಿ ಬರುತ್ತದೆ. ವಿಶೇಷ ಅಂತ ಅಲ್ಲ, ಏನೆಂದರೆ ಪ್ರಣಯಿಗಳು ತಮ್ಮ ಪ್ರೀತಿಯನ್ನು ತೋರ್ಪಡಿಸುವುದಕ್ಕೆ ಅದೆಷ್ಟು ಅಮೂಲ್ಯವಾದದ್ದನ್ನು ಕೊಡುವುದಕ್ಕೆ ಸಿದ್ಧವಾಗುತ್ತಾರೆ ಅಂತೆಲ್ಲ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಅವನು ಕಾದಂಬರಿಯನ್ನು ಕಾಣುವ ಒಂದು ಸಂದರ್ಭ ಬರುತ್ತದೆ. ಮರುದಿವಸ ಬೆಳಗ್ಗೆ ಕಾದಂಬರಿ ಬಂದು ಅವನನ್ನು ಕಾಣ್ತಾಳೆ. ಕಂಡ ಮೇಲೆ ಅವನು ಮತ್ತೆ ಮಹಾಶ್ವೇತೆಯನ್ನು ನೋಡಿ ತಾನು ಹೊರಡ್ತೀನಿ ಅಂತ ಹೇಳ್ತಾನೆ. ಮಹಾಶ್ವೇತೆ ಆಗಲಿ ಅಂತ ಒಪ್ಪಿಗೆ ಕೊಡ್ತಾಳೆ. ಅವನು ತನ್ನ ಸೇನೆಯನ್ನೆಲ್ಲ ಹುಡುಕಿಕೊಂಡು ಬರ್ತಾನೆ. ಅಂದರೆ ಹೇಮಕೂಟ ಅನ್ನುವ ಕಾದಂಬರಿಯ ನಗರದಿಂದ ಬಂದು, ಗಂಧರ್ವ ನಗರದಿಂದ ಮತ್ತೆ ಅಚ್ಚೋದ ಸರೋವರ ಇರುವ ಜಾಗಕ್ಕೆ ಬರ್ತಾನೆ. ಅಲ್ಲಿ ಅವನ ಸೈನ್ಯ ಹುಡುಕಿಕೊಂಡು ಬಂದಿರುತ್ತದೆ ಚಂದ್ರಾಪೀಡನನ್ನು. ಆ ಸೈನ್ಯದ ಜೊತೆಯಲ್ಲಿ ಅವನು ಮತ್ತೆ ಹಿಂದಿರುಗುತ್ತಾನೆ. ಹೀಗೆ ಆ ಕಥೆ ಅಲ್ಲಿಗೆ ಮುಗಿಯುತ್ತದೆ. ಆಮೇಲೆ ಅವನು ಹಳೆಯದನ್ನೆಲ್ಲ ಜ್ಞಾಪಿಸಿಕೊಳ್ತಾ ಮಧುರಾನುಭೂತಿಯಲ್ಲೇ ಮೈಮರೆಯುತ್ತಾ ಇರ್ತಾನೆ ಅಂತೆಲ್ಲ ಗೊತ್ತಾಗುತ್ತದೆ. ಆಗ ನಡೆದುಕೊಂಡು ಬರ್ತಾ ಇದ್ದಾಗ ಆ ದಾರಿಯಲ್ಲಿ ಒಂದು ವಿಶಿಷ್ಟವಾದ ಸನ್ನಿವೇಶ ಕಾಣಿಸುವಂಥದ್ದು.
ಅದು ಈ ಹೊತ್ತಿನ ಮುಖ್ಯ ವರ್ಣನೆಯ ಭಾಗ. ಮಿಕ್ಕಂತೆ ಪಂಕ್ತಿಯಲ್ಲೂ ಒಂದಲ್ಲ ಒಂದು ಅಲಂಕಾರ, ಒಂದಲ್ಲ ಒಂದು ಚಮತ್ಕಾರ, ಒಂದಲ್ಲ ಒಂದು ರೀತಿಯ ಸ್ವಾರಸ್ಯ ಉಂಟು. ಆದರೆ ಪ್ರಧಾನವಾದ ವರ್ಣನ ಭಾಗವಾಗಿ ಕಾಣಿಸಿಕೊಳ್ಳುವ ಸ್ವಾರಸ್ಯ ಅಂತಂದರೆ ನಾವೀಗ ನೋಡಬೇಕಾಗಿರುವಂತಹ ಒಂದು ವಿಶೇಷವಾದ ವರ್ಣನೆ, ಅದು ಚಂಡಿಕಾ ದೇವಾಲಯ ಮತ್ತು ಚಂಡಿಕಾ ದೇವಾಲಯದ ಅರ್ಚಕನಾದ ದ್ರಮಿಡ ಧಾರ್ಮಿಕ. ಏನು ದೊಡ್ಡ ವಿಷಯವಲ್ಲ. ಅವನು ಉಜ್ಜಯಿನಿಗೆ ವಾಪಸ್ ಬರ್ತಾ ಇದ್ದಾನೆ. ಹಿಮಾಲಯದ ಹತ್ತಿರ ಇದ್ದ ಅಚ್ಚೋದ ಸರೋವರಸ್, ಆ ಸರೋವರದ ಬಳಿಯಲ್ಲಿ ಇನ್ನೂ ಉತ್ತರಕ್ಕೆ ಹೋದರೆ ಕಿಂಪುರುಷ ವರ್ಷ, ಅಲ್ಲಿ ಇರತಕ್ಕಂಥದ್ದು ಹೇಮಕೂಟ. ಅಲ್ಲಿಂದ ಅವನು ಮತ್ತೆ ಉಜ್ಜಯಿನಿಗೆ ಬರಬೇಕು ಅಂತಂದರೆ ವಿಂಧ್ಯ ಪರ್ವತದ ಶ್ರೇಣಿಯ ಹತ್ತಿರ ಬಂದಿದ್ದಾನೆ. ಆ ವಿಂಧ್ಯಾಟವಿಯ ವರ್ಣನೆ ಕಾಣಿಸುತ್ತದೆ. ನಾವು ಆರಂಭ ಮಾಡಿದ್ದು ಈ ಕಾವ್ಯವನ್ನು ವಿಂಧ್ಯಾಟವಿ ವರ್ಣನೆಯಿಂದ. ವಿಂಧ್ಯಾಟವಿಯಲ್ಲಿ ಒಂದು ಗಿಣಿಮರಿ ಬೆಳೆದದ್ದು, ಆ ಗಿಳಿಮರಿ ಯಾವ ಮಹಾಶಾಲ್ಬಲಿ ವೃಕ್ಷದಲ್ಲಿ ಹುಟ್ಟಿದ್ದು, ಆ ಬಳಿಕ ಸಮೀಪದಲ್ಲಿದ್ದ ಜಾಬಾಲಿ ಮುನಿಗಳ ಆಶ್ರಮ ಸೇರಿದ್ದು, ಈ ರೀತಿಯಾಗಿ ನಾವು ಕಂಡ್ವಿ. ಈಗ ಮುಗಿತಾ ಬರ್ತಾ ಇದ್ದಂತೆ ಮತ್ತೆ ವಿಂಧ್ಯಾಟವಿ ವರ್ಣನೆ. ಆ ವಿಂಧ್ಯಾಟವಿಯ ಆ ಕಾಲದಲ್ಲಿ ಹಿಂದೆ ನಾವು ನೋಡಿದ ವರ್ಣನೆ ತುಂಬ ರಮಣೀಯವಾದದ್ದು. ಇದು ಭೀಷಣ ರಮಣೀಯ, ರುದ್ರ ರಮಣೀಯ ಅಂತ ಹೇಳುವ ರೀತಿಯ ಶೈಲಿ ಇದರದ್ದಾಗಿದೆ. ಆದರೂ ಅದೊಂದು ವಿಶಿಷ್ಟ ರುಚಿ. ಸಾಮಾನ್ಯವಾಗಿ ಸಂಸ್ಕೃತ ಕವಿಗಳು ಬರಿಯ ಶೃಂಗಾರವನ್ನು ವರ್ಣಿಸ್ತಾರೆ, ಅಷ್ಟಿಷ್ಟು ವೀರವನ್ನು ವರ್ಣಿಸ್ತಾರೆ, ಭಕ್ತಿ ಕರುಣಗಳು ಸಾಕಷ್ಟು ಉಂಟು, ಒಂದಿಷ್ಟು ಶಾಂತ ಅನ್ನುವುದು ಉಂಟು. ಆದರೆ ನಮಗೆ ಒಳ್ಳೆಯ ರೌದ್ರ ಬೀಭತ್ಸ ವರ್ಣನೆಗಳು ಕಾಣಿಸುವುದಿಲ್ಲ ಅಂತ ಆಕ್ಷೇಪ ಉಂಟು. ಅದಕ್ಕೆ ಉತ್ತರ ಕೊಡುವಂತೆ ಒಬ್ಬ ಭವಭೂತಿ, ಒಬ್ಬ ಬಾಣಭಟ್ಟ ಇಂಥವರು ತೋರ್ತಾರೆ. ಅದರೊಳಗೂ ಭವಭೂತಿಯ ಮಹಾವೀರ ಚರಿತದಲ್ಲಿ, ಅದಕ್ಕೂ ಮಿಗಿಲಾಗಿ ಮಾಲತಿ ಮಾಧವದಲ್ಲಿ ಬೀಭತ್ಸ ರೌದ್ರಗಳ ವರ್ಣನೆ ಬರುತ್ತದೆ. ಅದನ್ನು ಮೀರಿಸುವಂಥದ್ದು ನಮ್ಮ ಪ್ರಕೃತ ಕಾದಂಬರಿಯಲ್ಲಿ ಬರುವ ಎರಡು ವರ್ಣನೆ. ಒಂದು ಚಂಡಿಕಾ ದೇವಾಲಯದ ವರ್ಣನೆ, ಮತ್ತೊಂದು ಅದರ ಅರ್ಚಕನ ವರ್ಣನೆ. ಏಕೆಂದರೆ ದೊಡ್ಡ ದೊಡ್ಡ ವಸ್ತುವನ್ನು ತಗೊಂಡು ಸ್ಮಶಾನವನ್ನು, ರಾಕ್ಷಸರನ್ನು, ಮಂತ್ರವಾದಿಗಳನ್ನು, ನರಬಲಿಯನ್ನು ವರ್ಣಿಸುವಾಗ ಬೀಭತ್ಸ ಬರೋದ್ರೊಳಗೆ ಆಶ್ಚರ್ಯವಿಲ್ಲ. ಆದರೆ ಯಾವುದೋ ಒಂದು ವಿಂಧ್ಯಾಟವಿಯ ಸಣ್ಣ ಕುಗ್ರಾಮದ ಹತ್ತಿರದ ಒಂದು ಚಂಡಿಕಾ ದೇವಸ್ಥಾನ, ನಮ್ಮ ಸಣ್ಣ ಮಾರಮ್ಮ ಅಣ್ಣಮ್ಮ ಅನ್ನುವಂಥ ದೇವಸ್ಥಾನ, ಚಿಕ್ಕದಾದದ್ದು ಗ್ರಾಮ ದೇವತೆಯ ದೇವಸ್ಥಾನ, ಅಲ್ಲಿ ಒಬ್ಬ ಯಾವುದೋ ಕಾಲದ ಅರ್ಚಕ ಇರ್ತಾನೆ. ಅವರಲ್ಲಿ ಈ ರೌದ್ರ ಬೀಭತ್ಸ ಭಯಾನಕಗಳನ್ನು ಚಿತ್ರಿಸುವುದಿದೆಯಲ್ಲ, ಅದು ಕವಿಯ ಕೌಶಲ. ಮತ್ತು ಎಷ್ಟು ಸೂಕ್ಷ್ಮವಾಗಿ ತೋರಿಸಬಹುದಾ ಅಂತ ಆಶ್ಚರ್ಯ ಪಡುವಂತೆ ಅದು ಮಾಡ್ತಾನಲ್ಲ ಕವಿಯ ಆ ಅದ್ಭುತ ಶಕ್ತಿ ನಾವು ಇಂದು ಮೆಚ್ಚಿ ತಲೆದೂಗದೇ ಇರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸುಂದರವಾದ ವಸ್ತುಗಳನ್ನು ಮನಸ್ಸಿಗೆ ಮುಟ್ಟುವಂತೆ ವರ್ಣಿಸುವುದು ಅಷ್ಟು ಕಷ್ಟವಲ್ಲ. ವಸ್ತುವೇ ಸುಂದರ, ಆದರೆ ವಸ್ತುವೇ ಕುರೂಪವಾಗಿದ್ದಾಗ ಅದನ್ನು ಆಕರ್ಷಕವಾಗಿ ವರ್ಣಿಸುವುದು ತುಂಬ ದೊಡ್ಡ ಕೆಲಸ. ಹೀಗೆ ಕುರೂಪವಾದ ವಸ್ತುವನ್ನು, ಒಬ್ಬ ಕುರೂಪಿಯನ್ನು, ಒಂದು ಭಯಾನಕವಾದ ಸನ್ನಿವೇಶವನ್ನು ಎರಡನ್ನೂ ತೆಗೆದುಕೊಂಡು ವರ್ಣಿಸಿದ್ದಾನೆ. ಬಾಣಭಟ್ಟ ಇಡೀ ಕಾವ್ಯದಲ್ಲಿ ಎಲ್ಲಿಯೂ ಈ ಕೆಲಸವನ್ನು ಕೈಗೊಂಡಿಲ್ಲ. ಅವನು ಮಹಾಶ್ವೇತೆ ನೋಡಿದರೆ ತಪೋಮಯವಾದ ಮೂರ್ತಿ, ಶಾಂತರಸದ ಸಾಕಾರವಾಗಿದ್ದಾಳೆ, ಕರುಣದಿಂದ ಜರ್ಜರಿತಳಾಗಿದ್ದಾಳೆ. ಇನ್ನು ಕಾದಂಬರಿಯಂತೂ ಶೃಂಗಾರ ಸರ್ವಸ್ವಳಾದಂಥ ನಾಯಿಕೆ. ಚಂದ್ರಾಪೀಡ ಅತ್ಯಂತ ಸುಸಂಸ್ಕೃತನಾದ ರಾಜಪುತ್ರ. ಪುಂಡರೀಕ ತುಂಬ ಸುಂದರನಾದ ಸಂಪನ್ನನಾದ ಋಷಿಕುಮಾರ. ಇನ್ನು ಆ ಉಜ್ಜಯಿನಿಯ ಮಹಾರಾಜ ತಾರಾಪೀಡ, ಆ ಉಜ್ಜಯಿನಿಯ ವರ್ಣನೆ, ಮತ್ತು ಮಹರ್ಷಿ ಜಾಬಾಲಿಗಳ ಶಾಂತ ಮನೋಹರವಾದ ಋಷ್ಯಾಶ್ರಮ, ಇನ್ನು ವಿಂಧ್ಯಾಟವಿಯ ವರ್ಣನೆ, ಇವೆಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು ಬೇಡರ ಪಡೆಯ ವರ್ತನೆ, ಬೇಟೆ. ಅದಾದ ಮೇಲೆ ಇಲ್ಲಿ ಈ ಚಂಡಿಕಾ ದೇವಾಲಯ, ಮತ್ತು ಅಲ್ಲಿ ಆ ಧರ್ಮಿಡ ಧಾರ್ಮಿಕ ಅಂದರೆ ದಕ್ಷಿಣ ದೇಶದ ಒಬ್ಬ ಪೂಜಾರಿ ಅಂತ ಅರ್ಥ. ಇನ್ನೊಂದು ಅರ್ಥ ಬೆಟ್ಟ ಗುಡ್ಡಗಾಡುಗಳ ಒಬ್ಬ ಪೂಜಾರಿ ಅಂತಲೂ ಆಗುತ್ತೆ. ದ್ರವಿಲ ಅಂದರೆ ವೃಕ್ಷಗಳಿಂದ ತುಂಬಿರ್ತಕ್ಕಂಥ ಪ್ರಾಂತ, ದಟ್ಟ ಕಗ್ಗಾಡು, ಆ ಪ್ರಾಂತಕ್ಕೆ ಸೇರಿದವನು ಅಂತ. ಅವನನ್ನು ಸ್ವಲ್ಪ ಹಾಸ್ಯ, ಬೀಭತ್ಸ, ಭಯಾನಕ ಸೇರಿದಂತೆ ವರ್ಣಿಸ್ತಾನೆ. ಚಂಡಿಕಾ ದೇವಾಲಯವನ್ನು ಬೀಭತ್ಸ, ಭಯಾನಕ ಸೇರಿದಂತೆ ವರ್ಣಿಸಿದರೆ ಇವನನ್ನು ಹಾಸ್ಯ ಮತ್ತು ಬೀಭತ್ಸ ಸೇರಿದಂತೆ ವರ್ಣಿಸ್ತಾನೆ. ತುಂಬ ಸ್ವಾರಸ್ಯಕಾರಿಯಾದ ವಿಶಿಷ್ಟ ಅನುಭೂತಿ. ಇಂಥದ್ದು ಎಲ್ಲಿಯೂ ಹೆಚ್ಚಾಗಿ ಸಂಸ್ಕೃತ ಕಾವ್ಯದಲ್ಲಿ ಸಿಗುವಂಥದ್ದಲ್ಲ. ಮತ್ತು ಈ ಕ್ರಮದ ವರ್ಣನೆ ಮತ್ತೆಲ್ಲಿಯೂ ನಾವು ನೋಡೋಕ್ಕಾಗೋಲ್ಲ. ಮೊದಲಿಗೆ ಆ ಚಂದ್ರಾಪೀಡ ತನ್ನ ಸೈನ್ಯ ಸಮೇತನಾಗಿ ತವರು ಮನೆ ಕಡೆಗೆ ಬರ್ತಾ ಇರುವಾಗ ಕಾಣಿಸಿಕೊಂಡ
ಕಾಡಿನ ದಾರಿಯಲ್ಲಿ ಒಂದು ಚಂಡಿಕಾ ದೇವಾಲಯದ ಆ ಹಂತಕ್ಕೆ ನಾವು ಬರ್ತೀವಿ. ಮೊತ್ತ ಮೊದಲಿಗೆ ಚಂಡಿಕಾ ದೇವಾಲಯದ ಹತ್ತಿರದ ಒಂದು ಧ್ವಜ ಬಾವುಟ ಕಾಣಿಸುತ್ತದೆ. ಅದರ ವರ್ಣನೆಯನ್ನು ನೋಡಿ. ಕ್ರಮೇಣ ಚ ಅತಿ ಪ್ರವೃದ್ಧ ಪ್ರಕಾಂಡ ಪಾದಪ ಪ್ರಾಯಯ ಮಾಲಿನೀ ಲತಾ ಮಂಡಪೈ ಮಂಡಲಿತ ತರುಖಂಡಯ ವನಗಜಪತಿ ಪಾತಿತ ಪಾದಪ ಪರಿಹಾರ ಪರಿಹಾರ ವಕ್ರೀಕೃತ ಮಾರ್ಗಯ ಜನಜನಿತ ತೃಣ ಪರ್ಣ ಕಾಷ್ಟ ಕೋಟಿ ಕೂಟ ಪ್ರಕಟಿತ ವೀರ ಪುರುಷ ಘಾತ ಸ್ಥಾನಯ ಮಹಾಪಾದಪ ಮೂಲೋತ್ಕೀರ್ಣ ಕಾಂತಾರ ದುರ್ಗಯ ತೃಷಿತ ಪಥಿಕ ಖಂಡಿತ ದಲೋಜ್ಜಿತ ಆಮಲಕೀ ಫಲ ನಿಕರಯ ವಿಕಸಿತ ಕಾರಂಜ ಮಂಜರೀ ರಜೋ ವಿಚ್ಛುರಿತ ತಟೈ ತರುಬದ್ಧ ಪಟಚ್ಚರ ಕರ್ಪಟ ಧ್ವಜ ಚಿಹ್ನೈ ಇಷ್ಟಿಕಾಸ್ಥಿತ ಶುಷ್ಕ ಪಲ್ಲವ ವಿಷ್ಟರ ಅನುಮಿತ ಪಥಿಕ ವಿಶ್ರಾಂತ ಕಾರ್ಪಟಿಕ ವಿಸ್ಫೋಟಿತ ಧೂಲಿ ಧೂಸರ ಕೆಸಲಯ ಲಾಂಛಿತೋಪಕಂಠೈ ಪತ್ರ ಸಂಕರ ಅಸುರಭೀಕೃತ ಆಶಿಶಿರ ಪಂಕಿಲ ವಿವರ್ಣ ಅಸ್ವಾದು ಜಲೈ ವ್ರತತಿ ಗ್ರಂಥಿ ಗ್ರಥಿತ ಪರ್ಣ ಪುಟ ತೃಣ ಪೂಲೀ ಚಿಹ್ನೈ ಅನುಮೇಯೈ ಪೂಲೀ ಚಿಹ್ನಾನುಮೇಯೈ ಜರತ್ಕಾಂತಾರ ಕೂಪೈ ಅಸುಲಭ ಸಲಿಲತೆಯ ಅನಭಿಲಷಿತ ಉದ್ದೇಶಯ ಮಧುಬಿಂದು ಸ್ಯಂದಿ ಸಿಂಧುವಾರ ವನ ರಾಜಿ ರಜೋ ಧೂಸರಿತ ತೀರಾಭಿಶ್ಚ ಕುಂಜಕಲತಾ ಜಾಲಕೈ ಜಟಿಲೀಕೃತ ಸೈಕತಾಭಿ ಅಧ್ವಗೋತ್ಖಾತ ವಾಲುಕಾಕೂಪಕೋಪಲಭ್ಯಮಾನ ಕಲುಷ ಸ್ವಲ್ಪ ಸಲಿಲಾಭಿ ಶುಷ್ಕ ಗಿರಿ ನದಿಕಾಭಿ ವಿಷಮೀಕೃತಾಂತರಾಲಯ ಕುಕ್ಕುಟಕುಲ ಕೌಲೇಯಕ ರಟಿತಾನುಮೀಯಮಾನ ಗುಲ್ಮ ಗಹನ ಗ್ರಾಮಟಿಕಯ ಶೂನ್ಯಯ ದಿವಸಂ ಅಟವ್ಯಾ ಗತ್ವಾ. ಇಲ್ಲಿಗೆ ಒಂದು ಹಂತ ಆ ವಾಕ್ಯದಲ್ಲಿ. ಇನ್ನು ಮುಂದೆ ಬೇಕಾದಷ್ಟು ಬರುತ್ತದೆ. ಒಂದು ವಿಭಕ್ತಿಯಿಂದ ಮುಗಿತಕ್ಕಂಥ ವಿಶೇಷಣಗಳ ಒಂದು ಗುಂಪು. ರಾಜಕುಮಾರ ಚಂದ್ರಾಪೀಡ ಸ್ವಲ್ಪ ದೂರ ಹೋದ. ಕ್ರಮೇಣ ಚ ಅತಿ ಪ್ರವೃದ್ಧ ಪ್ರಕಾಂಡ ಪಾದಪ ಪ್ರಾಯಯ, ತುಂಬ ದಟ್ಟವಾದ ಮರಗಳು ಬೆಳೆದಿದ್ವು. ಮಾಲಿನೀ ಲತಾ ಮಂಡಪೈ ಮಂಡಲಿತ ತರುಖಂಡಯ. ಮಾಲಿನಿ ಅಂತಕ್ಕಂಥ ಒಂದು ಪರಿಮಳಭರಿತವಾದಂಥ ಬಳ್ಳಿ, ಒಂದು ಜಾತಿಯ ಮಲ್ಲಿಗೆಯ ಬಳ್ಳಿ. ಆ ಬಳ್ಳಿಗಳ ಗುಂಪು ಬೆಳೆದು ಸೊಗಸಾದ ಲತಾ ಮಂಟಪದಂತೆ ಆಗಿದೆ. ಆಮೇಲೆ ವನಗಜಪತಿ ಪಾತಿತ ಪಾದಪ ಪರಿಹಾರ ವಕ್ರೀಕೃತ ಮಾರ್ಗಯ. ಆನೆಗಳು ಮರಗಳನ್ನು ಉರುಳಿಸಿ ಸೊಂಡಿಲಿಂದ ಬೀಳಿಸ್ತಾ ಇದ್ದವು, ಒಂಟಿ ಸಲಗಗಳು ವಿಶೇಷವಾಗಿ. ಹಾಗಾಗಿ ದಾರಿ ಮತ್ತೆ ಮತ್ತೆ ವಕ್ರವಾಗ್ತಾ ಇತ್ತು ಅಂತ. ದೊಡ್ಡ ಮರಗಳನ್ನು ಆನೆಗಳು ಸೊಂಡಿಲಿಂದ ಮುರಿದು ಕೆಳಗೆ ಹಾಕಿದರೆ ಮತ್ತೆ ಆ ಕಟ್ಟಿಗೆಯನ್ನು ತೆಗೆದುಕೊಂಡು ಹೋಗೋಕ್ಕೂ ಯಾರೂ ಇಲ್ಲದೆ ಆ ಮರ ಅಡ್ಡಕ್ಕೆ ಬಿದ್ದು ಆ ಮರದ ಪಕ್ಕ ಕಾಲು ದಾರಿ ಬದಲಾಗುತ್ತದೆ. ಒಂದು ಜಾಡಿನಲ್ಲಿ ಹೋಗ್ತಾ ಇರ್ತದೆ. ಆನೆಗಳು ಬಂದು ಪಕ್ಕದಲ್ಲಿರುವ ಯಾವುದೋ ಮರವನ್ನು ತಮ್ಮಿಷ್ಟ ಬಂದಂತೆ ವಿಶೃಂಖಲವಾಗಿ ಮುರಿದು ಅಲ್ಲಿ ಅಡ್ಡಕ್ಕೆ ಹಾಕಿದಾಗ ಜನ ಅದನ್ನು ಎತ್ತಿ ಬಿಸಾಡೋಕ್ಕೆ ತ್ರಾಣ ಇಲ್ಲದೆ ಅದನ್ನು ಡಿವಿಯೇಟ್ ಮಾಡಿಕೊಂಡು ಬಳಸಿಕೊಂಡು ಹೋಗಿ ಹೆಜ್ಜೆ ಹೆಜ್ಜೆಗೂ ಬಳಸುದಾರಿಯಾಗಿದೆ ಅಂತ ಆ ಸೂಕ್ಷ್ಮ ಪರಿಶೀಲನೆ ನೋಡಿ. ಜನಜನಿತ ತೃಣಪರ್ಣ ಕಾಷ್ಠ ಕೋಟಿ ಕೂಟ ಪ್ರಕಟಿತ ವೀರ ಪುರುಷ ಘಾತ ಸ್ಥಾನಯ. ಇನ್ನು ಬೇಕಾದಷ್ಟು ಆ ಮರಗಳ ಒಂದು ರಾಶಿಯಲ್ಲಿ, ಸಮುದಾಯದಲ್ಲಿ ಅಲ್ಲಲ್ಲಿ ವೀರರು ಮತ್ತು ಅಲ್ಲಲ್ಲಿ ಪರಾಕ್ರಮಶಾಲಿಗಳಾದ ಬೇಡರು ಇವರೆಲ್ಲ ಇದ್ದಾರೆ. ಅವರು ತಾವು ಅಲ್ಲಿಗೆ ಬಂದು ಓಡಾಡಿಕೊಂಡು ಹುಲ್ಲನ್ನು, ಎಲೆ, ಚಿಗುರುಗಳನ್ನು ಎಲ್ಲ ಕಿತ್ತು ಹಾಕಿದ್ದಾರೆ. ಮರದ ಕೊಂಬೆ ರೆಂಬೆಗಳ ಮೇಲೆ ದಾಳಿ ಮಾಡಿರುವುದು ಕಾಣಿಸ್ತಾ ಇದೆ. ಒಟ್ಟದಲ್ಲಿ ಆ ಮರಗಳು ಪದೇ ಪದೇ ಪ್ರಾಣಿಗಳಿಂದ, ಮನುಷ್ಯರಿಂದ ಘಾತಿತವಾದಂತೆ ತೋರ್ತಾ ಇದೆ. ನಿಸರ್ಗ ಸಹಜವಾಗಿ ಉಳಿದಿಲ್ಲ. ಮಹಾಪಾದಪ ಮೂಲೋತ್ಕೀರ್ಣ ಕಾಂತಾರ ದುರ್ಗಯ. ಅಲ್ಲಲ್ಲಿ ದೊಡ್ಡ ಮರಗಳ ಕೆಳಗೆ ಆ ಸ್ಥಳಗಳಲ್ಲಿ ವನದೇವತೆಯರ ತರಹ ದೇವಿಯರ ಗೊಂಬೆಗಳನ್ನು ಇಟ್ಟಿದ್ದಾರೆ, ಅಥವಾ ಶಿಲಾ ಶಕಲಗಳನ್ನೇ ಇಟ್ಟಿದ್ದಾರೆ.
ನಮ್ಮಲ್ಲಿ ಎಷ್ಟೋ ಕಡೆ ಮರಗಳ ಕೆಳಗೆ ಗುಂಡು ಕಲ್ಲುಗಳನ್ನು ಇಟ್ಟು ಅದಕ್ಕೆ ನಾಮ ಇಟ್ಟು ದೇವರ ಸ್ಥಾನ ಅಂತ ಮಾಡ್ತೀವಲ್ಲ, ಆ ರೀತಿಯಾಗಿದೆ. ತೃಷಿತ ಪಥಿಕ ಖಂಡಿತ ದಲೋಜ್ಜಿತ ಆಮಲಕೀ ಫಲ ನಿಕರೆಯ. ಬಾಯಾರದ ಜನ ನೀರು ಅಲ್ಲಿ ಸಿಗ್ತಾ ಇಲ್ಲ ಅಂತ ಗೊತ್ತಾಗಿ ಅಲ್ಲಿ ಯಾವುದೋ ಕೆಲವು ಚೆನ್ನಾಗಿರ್ತಕ್ಕಂಥ ನೆಲ್ಲಿಯ ಮರಗಳಿದ್ದರೆ ಆ ನೆಲ್ಲಿಯ ಮರಗಳನ್ನು ನೋಡಿ ಆ ಹಣ್ಣುಗಳನ್ನು ಕಾಯಿಗಳನ್ನು ಕಿತ್ತುಕೊಂಡು ತಿಂದಿದ್ದಾರೆ. ಹಾಗಾಗಿ ಎಷ್ಟೋ ನೆಲ್ಲಿಯ ಮರಗಳು ಒಂದಿಷ್ಟು ಈಚು ಕಾಯಿ ಇಲ್ಲದೆ ಖಾಲಿಯಾಗಿವೆ, ಅದು ಕಾಣಿಸ್ತಾ ಇದೆ. ವಿಕಸಿತ ಕರಂಜ ಮಂಜರಿ ರಜೋ ವಿಚ್ಛೃತ ತಟೈ ತಟತರು ಬದ್ಧ ಪಟಚ್ಚರ ಕರ್ಪಟ ಧ್ವಜ ಚಿಹ್ನೈ ಇಷ್ಟಿಕಾಸ್ಥಿತ ಶುಷ್ಕ ಪಲ್ಲವ ವಿಷ್ಟರಾನುಮಿತ ಪತಿಕ ವಿಶ್ರಾಮೈ ವಿಶ್ರಾಂತ ಕಾರ್ಪಟಿಕ ವಿಸ್ಫೋಟಿತ ಧೂಲಿ ದೂಸರ ಕೆಸಲಯ ಲಾಂಛಿತೋಪಕಂಠೈ. ಇನ್ನು ಆ ಪರಿಸರದಲ್ಲಿ ಕರಂಜ ಅಂದರೆ ಅದನ್ನು ನಕ್ತಮಾಲ, ಚಿರಬಿಲ್ವ ಅಂತೆಲ್ಲ ಕರೆಯುವ ಹೊಂಗೆ. ಆ ಹೊಂಗೆಯ ಮರಗಳು ಚೆನ್ನಾಗಿ ಬೆಳೆದಿವೆ. ಅದು ವಸಂತ ಕಾಲ, ಹೊಂಗೆ ಚೆನ್ನಾಗಿ ಹೂ ಬಿಟ್ಟು ಆ ಹೂ ಒಂದು ಕಷಾಯ ಗಂಧವನ್ನು ಅಂದರೆ ಒಂದು ಕಹಿಯಾದ ಪರಿಮಳವನ್ನು ಬೀರ್ತಾ ಇದೆ. ಹೊಂಗೆ ಹೂವಿನ ಅನುಭವ ಇದ್ದವ್ರಿಗೆ ಗೊತ್ತಾಗುತ್ತೆ. ತುಂಬ ಸುಂದರವಾದ ತಂಪಾದ ನೆರಳು, ಒಳ್ಳೆ ಸೊಗಸಾದ ಸಣ್ಣ 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 ಹೂಗಳು. ಅದು ತಿವಾಸಿ ಹಾಸಿದಂತೆ, ಒಳ್ಳೆ ಸುಪ್ಪತ್ತಿಗೆ ಹಾಸಿದಂತೆ ಮರದ ಕೆಳಗೆಲ್ಲ ಬಿದ್ದಿರುತ್ತವೆ. ಅದರೊಳಗೊಂದು ಕಹಿ ಗಂಧ, ಜೊತೆಗೆ ಪರಾಗ ಧೂಳಿ, ಆ ಎಲ್ಲ ಸುತ್ತಲೂ ಚೆಲ್ಲಾಪಿಲ್ಲಿಯಾಗಿರ್ತಕ್ಕಂಥದ್ದು. ಅಲ್ಲಲ್ಲಿ ಹರಕು ಬಟ್ಟೆಯ ಧ್ವಜಗಳು ಇವೆ. ಪಟಚ್ಚರ ಹರಕು ಬಟ್ಟೆ ಇದು. ಪಟಚ್ಚರ ಅನ್ನೋದಕ್ಕೆ ಕಳ್ಳ ಅಂತ ಬೇರೆ ಒಂದುಂಟು. ಕಳ್ಳರು ತಮ್ಮ ತಮ್ಮ ಸ್ಥಳಗಳ ಗುರುತಾಗಬೇಕು ತಾವು ಓಡಾಡುವಾಗ ಅಂತ ಬಟ್ಟೆಯ ಧ್ವಜಗಳನ್ನು ಅಲ್ಲಲ್ಲಿ ಗುರುತು ಕಟ್ಟಿದ್ದಾರೆ ಅಂತಲೂ ಆಗುತ್ತದೆ. ಅದು ಎಷ್ಟು ಚೆನ್ನಾಗಿ ಕವಿ ಗಮನಿಸಿಕೊಂಡಿದ್ದಾನೆ. ನಾವು ಶಾಕುಂತಲ ನಾಟಕದಲ್ಲಿ ನೋಡ್ತೀವಿ. ನೀವಾರಾಶುಕ ಗರ್ಭಕೋಟನ ಮುಖ ಅನ್ನುವ ಶ್ಲೋಕದಲ್ಲಿ ಮೊದಲನೇ ಅಂಕದಲ್ಲಿ ದುಷ್ಯಂತ ಹೇಳ್ತಾನೆ, ಇಲ್ಲೆಲ್ಲ ನಾವು ಹಾದಿಯ ಗುರುತಿಗಾಗಿ ನಾರು ಬಟ್ಟೆಗಳ ತುಂಡುಗಳನ್ನು ಮರಗಳಿಗೆ ಕಟ್ಟಿರೋದನ್ನು ನೋಡ್ತಾ ಇದ್ದೀವಿ ಅಂತ. ಯಾಕೆಂದರೆ ಕಾಡಲ್ಲಿ ದಾರಿ ಗೊತ್ತಾಗೋದಕ್ಕೆ ಹೇಗೆ ಅಲ್ಲಿ ಯಾವ ಸೈನ್ ಬೋರ್ಡ್ಗಳು ಇರೋಲ್ವಲ್ಲ. ನಮ್ಮ ಪರಿಚಿತವಾದ ಗುರುತುಗಳು ಅಂದರೆ ನಾವು ನಾರು ಬಟ್ಟೆಗಳನ್ನು ಇನ್ಯಾವುದನ್ನು ಮರಗಳ ಕೊಂಬೆಗೆ ಕಟ್ಟಿರಬೇಕು, ಅದರಿಂದ ಜಾಡು ಹಿಡಿದು ಹೋಗಬೇಕು. ಆ ರೀತಿಯೂ ಆಗಿರೋ ಸಂದರ್ಭ ಉಂಟು. ಮತ್ತು ಜನಗಳು ಹಸಿರು ಚಿಗುರುಗಳನ್ನೆಲ್ಲ ಹಾಸಿಕೊಂಡು ಕೂತಿರ್ತಾರೆ, ಆಮೇಲೆ ಎದ್ದೋಗ್ತಾರೆ, ಅದು ತರಗಾಗುತ್ತದೆ. ಆ ರೀತಿಯಾದ ಒಂದು ತರಗಾಗಿರುವ ನೆಲ ಕೂಡ ಅಲ್ಲಿ ಇದೆ, ಹಾಳಾಗಿದೆ. ಒಟ್ಟಿನಲ್ಲಿ ಪರಿಸರ ಧೂಳು ಎದ್ದಿದೆ. ಪತ್ರ ಸಂಕರಾಸುರಭೀಕೃತ ಅಂದರೆ ಎಷ್ಟೋ ತರಗೆಲೆಗಳು ಬಿದ್ದು ಅಲ್ಲಲ್ಲಿ ಕೆಲವು ಹಾಳು ಬಾವಿಗಳಿವೆ, ಶಿಥಿಲವಾದ ಬಾವಿಗಳು. ಆ ಬಾವಿಯ ನೀರಿಗೆ ತರಗೆಲೆ ಬಿದ್ದು ಕೊಳತಿದೆ, ಅದರಿಂದ ಕೆಟ್ಟ ವಾಸನೆ ಬರ್ತದೆ. ಅಸುರಭೀಕೃತ ಅಶಿಶಿರ, ಮತ್ತು ಆ ಬಾವಿಗಳ ನೀರು ತಂಪಾಗೂ ಇಲ್ಲ. ಆಳವಾಗಿದ್ದರೆ ನೀರು ಸಮೃದ್ಧವಾಗಿದ್ದರೆ ತಂಪಾಗಿರುತ್ತದೆ, ಮೇಲಕ್ಕೆ ನೀರಿದ್ದರೆ ತಂಪು ಇರುವುದಿಲ್ಲ. ಪಂಕಿಲ ಕೆಸರಾಗಿದೆ. ವಿವರ್ಣ ಬಣ್ಣಗೆಟ್ಟಿದೆ. ಅಸ್ವಾದು ರುಚಿಗೆಟ್ಟಿದೆ. ಆ ರೀತಿಯಾದ ನೀರುಳ್ಳಂಥ ಅಲ್ಲಲ್ಲಿ ಕೆಲವು ಹಾಳು ಬಾವಿಗಳಿರವೆ. ಆ ಹಾಳು ಬಾವಿಗಳ ಕಟ್ಟೆ ಕೂಡ ಜರಿದು ಹೋಗಿದೆ. ಆ ಜರಿದು ಹೋಗಿರತಕ್ಕಂಥದ್ದನ್ನು ಅವನು ಹೇಳ್ತಾ ಇದ್ದಾನೆ. ಜರತ್ಕಾಂತಾರ ಕೂಪೈಹಿ ಅಂತ ಶಿಥಿಲವಾಗ್ತಾ ಇವೆ. ಮತ್ತು ಅಂಥ ಒಂದು ಬಾವಿಗಳಿಗೂ ಕೂಡ ನೀರು ಬೇಕು ಅಂದರೆ ಯಾವುದಾದ್ರೂ ನೀರು ಕುಡಿಬೇಕು ಅಂತ ಹಗ್ಗೆಯಲ್ಲಿಂದ ಮಡಕೆಯಲ್ಲಿಂದ ಅವ್ರ ಎಲೆಗಳಿಂದಲೇ ದೊನ್ನೆಗಳ ತರಹ ಮಾಡಿಕೊಂಡು ಅದನ್ನು ತೃಣಪರ್ಣಪುಟ ಗ್ರಥಿತ ಪರ್ಣಪುಟ ತೃಣಪೂಲಿ ಅಂತ. ಪರ್ಣಪುಟ ತೃಣಪೂಲಿ ಅಂದರೆ ಹುಲ್ಲು ಮತ್ತು ಕಡ್ಡಿ ಸೇರಿಸಿ ಎಲೆಗಳನ್ನು ಹೊಂದಿಸಿ ಮಾಡಿದಂಥ ಒಂದು ಬಟ್ಟಲಿನ ಆಕೃತಿ. ಅದನ್ನು ಆ ಕಾಡಿನ ಬಳ್ಳಿಗಳನ್ನೇ ಹಗ್ಗವಾಗಿ ಮಾಡಿಕೊಂಡು ಹಾಕಿ ನೀರೆತ್ತೋದಕ್ಕೆ ಮಾಡಿದ್ದಾರೆ. ಅದನ್ನು ಕೂಡ ಕವಿ ಅದನ್ನು ಹೇಳ್ತಾ ಇದ್ದಾನೆ. ವ್ರತತಿ ಗ್ರಂಥಿ ಗ್ರಥಿತ ಅಂತ ಕಾಡು ಬಳ್ಳಿಗಳ ತುದಿಗೆ ಇದನ್ನು ಕಟ್ಟಿ ನೀರು ಎಳೆಯೋದಕ್ಕೆ ಅಂತ ಇಟ್ಕೊಂಡಿದ್ದಾನೆ. ಅಂಥ ಕಾಂತಾರ ಕೂಪಗಳು ಅವಿಲ್ಲಿವೆ. ಆಮೇಲೆ ಅಸುಲಭ ಸಲಿಲತೆಯ ಅನಭಿಲಷಿತ ಉದ್ದೇಶಯ, ನೀರು ಸರಿಯಾಗಿ ಸಿಗದೇ ಇರೋದ್ರಿಂದ ಅವುಗಳನ್ನೇ ನೆಚ್ಕೋತಾ ಇದ್ದಾರೆ. ಮಧುಬಿಂದು ಸಿಂಧುವಾರ ರಜೋ ಧೂಸರಿತ ತೀರಾಭಿಶ್ಚ. ಇನ್ನು ಸಿಂಧುವಾರ ಅನ್ನುವ ಒಂದು ಹೂವು. ಸಿಂಧುವಾರ ಅಂತಂದರೆ ಸಾಮಾನ್ಯವಾಗಿ ಈ ಬೆಟ್ಟದಾವರೆ ಅಂತಾರಲ್ಲ, ಆ ಜಾತಿಯ ಹೂವು. ಅದರ ಹೂವಿನ ಪರಾಗ ಅಲ್ಲಲ್ಲಿ ಹರಡಿದೆ. ಮತ್ತು ಅದರ ಮಕರಂದವೂ ಚೆನ್ನಾಗಿದೆ, ದುಂಬಿಗಳು ಬಂದಿವೆ. ಕುಂಜಕ ಲತಾ ಜಾಲಕೈಹಿ. ಕುಂಜಕ ಅದು ಒಂದು ಪೊದೆಯಂತೆ ಬೆಳೀತಕ್ಕಂಥ ಬಳ್ಳಿ, ಗಿಡಬಳ್ಳಿ.
ಅದರ ಬಳ್ಳಿಗಳ ಜಟಿಲತೆಯ ಮಧ್ಯದಲ್ಲಿ ಸೈಕತಾಭಿ ಮರಳುಗಳು ಇವೆ. ಅಧ್ವಗ ಉತ್ಥಾತ ವಾಲುಕಾ ಕೂಪಕ ಉಪಲಭ್ಯಮಾನ ಕಲುಷ ಸ್ವಲ್ಪ ಸಲಿಲಾಭಿ. ಆ ಕುಂಜಕ ತರುಗಳು, ಆ ಬಳ್ಳಿಗಳು ಇರುವ ಜಾಗದಲ್ಲಿ ಸ್ವಲ್ಪ ನೀರು ಸಿಗುತ್ತದೆ. ಎಲ್ಲಿ ಕೆಲವು ಗಿಡಗಳು ಬೆಳೆದಿರುತ್ತವೋ ಅಂಥ ಜಾಗದಲ್ಲಿ ಬುಡದಲ್ಲಿ ಸ್ವಲ್ಪ ಅಗದರೆ ನೀರು ಸಿಗುತ್ತದೆ ಇತ್ಯಾದಿ ವರಾಹಮಿಹಿರನ ಬೃಹತ್ ಸಂಹಿತೆಯಲ್ಲೆಲ್ಲ ಬರುತ್ತದೆ. ಆ ವಾಟರ್ ಡಿವೈನರ್ಸ್ ಎಲ್ಲ ಕಂಡುಕೊಳ್ತಾರೆ. ಅಲ್ಲಿ ಜನ ಮರಳನ್ನು ಸ್ವಲ್ಪ ತಳ್ಳಿ, ಅದು ಸ್ವಲ್ಪ ನದಿಯ ತೀರದ ಜಾಗ ಕೂಡ, ಬತ್ತು ಹೋಗಿರುವಂಥ ನದಿ, ಅದನ್ನು ಮುಂದೆ ಹೇಳ್ತಾನೆ. ಶುಷ್ಕ ಗಿರಿ ನದಿಕಾಭಿ, ನದಿಕಾ ಅಂದರೆ ರಿವರ್ಲೆಟ್ ಅಂತಾರಲ್ಲ ಆ ರೀತಿಯಾದದ್ದು, ಚಿಕ್ಕ ನದಿ, ಅದಕ್ಕೆ ನದಿಕ. ಕಪ್ರತ್ಯಯ ಹಾಕಿದ್ರೆ ಆತ್ಮೀಯತೆಯ ಮತ್ತು ಚಿಕ್ಕತನದ ಲಘುತ್ವದ ಸಂಕೇತ. ವೃಕ್ಷ ಅಂದರೆ ದೊಡ್ಡ ಮರ, ವೃಕ್ಷಕ ಅಂದರೆ ಚಿಕ್ಕ ಮರ, ಬಾಲ ಅಂದರೆ ಯಾವನೋ ಹುಡುಗ, ಬಾಲಕ ಅಂದರೆ ನನಗೆ ಗೊತ್ತಿರುವ ಹುಡುಗ ಅಂತ ಹೀಗೆ ವ್ಯತ್ಯಾಸ ಮಾಡುವುದುಂಟು. ಆ ರೀತಿಯಾದ ಮರಳಿನಲ್ಲಿ ಸ್ವಲ್ಪ ಸಣ್ಣದಾಗಿ ನೀರಿಗೆ ಅವಕಾಶ ಆಗುತ್ತದೆ ಅಂತ ಹಳ್ಳ ತೋಡಿರುವಂಥದ್ದು ಅದು ಕಾಣಿಸ್ತಾ ಇದೆ. ಇನ್ನು ಕುಕ್ಕುಟ ಕುಲ ಕೌಲೇಯಕ ರಟಿತಾನುಮೀಯಮಾನ ಗುಲ್ಮ ಗಹನ ಗ್ರಾಮಟಿಕೆಯ, ಅಲ್ಲಲ್ಲಿ ಕೋಳಿಗಳು ಕೂಗುವುದು, ಹುಂಜಗಳ ಕೂಗೋದು, ನಾಯಿಗಳು ಬೊಗಳೋದು ಕೇಳಿಸಿ ಸಮೀಪದಲ್ಲಿ ಎಲ್ಲಿಯೋ ಹಳ್ಳಿ ಇದೆ ಅಂತ ತೋರ್ಪಡಿಸ್ತಾ ಇದೆ ಅಂತ. ಹಳ್ಳಿಗಳನ್ನು ಇವನು ಶಬ್ದದ ಮೂಲಕ ಚಿತ್ರಿಸ್ತಾ ಇದ್ದಾನೆ ಕವಿ. ಶೂನ್ಯಯ ದಿವಸಂ ಅಟವ್ಯಾಗತ್ವ, ಇಂಥ ಕಾಡು, ಸ್ವಲ್ಪ ದೂರದ ಹಳ್ಳಿ, ಈ ರೀತಿಯಾದ ಅಷ್ಟು ಹಿತಕರವಲ್ಲದ ಸಂತೋಷಕಾರಿಯಲ್ಲದ ದಾರಿಯಲ್ಲಿ ಅವನು ಬರ್ತಾ ಇದ್ದಾನೆ ರಾಜಕುಮಾರ. ಪರಿಣಿತ ರವಿಬಿಂಬೆ ಬಿಂಬಾರುಣ ತಾಪ ವಿಸರೆ ವಾಸರೆ. ಇನ್ನು ಸೂರ್ಯ ಮುಳುಗ್ತಾ ಇದ್ದಾನೆ, ಅವನು ರವಿಬಿಂಬ ಪರಿಣತವಾಗ್ತಾ ಇದೆ ಅಂದರೆ ಬಾಗ್ತಾ ಇದೆ ಪಶ್ಚಿಮ ದಿಕ್ಕಿಗೆ, ಅದು ಕೆಂಪಾದ ತೊಂಡೆ ಹಣ್ಣಿನಂತೆ ತೋರ್ತಾ ಇದೆ. ಬಿಂಬಾರುಣ ತಾಪವಿಸರ ನಿಶಾಕೀಕೃತ ಕದಂಬ ಶಾಲ್ಮಲಿ ಪಲಾಶ ಬಹಲೈಹಿ ಶಿಖರ ಶೇಷೈಕ ಪಲ್ಲವ ವಿಡಂಬಿತ ಆತಪತ್ರೈಹಿ. ಇನ್ನು ಅಲ್ಲಲ್ಲಿ ಮರಗಳು ಕಾಣಿಸ್ತಾ ಇವೆ, ಕದಂಬ, ಶಾಲ್ಮಲಿ, ಪಲಾಶ, ಈ ಥರದ್ದೆಲ್ಲ. ಆದರೆ ಆ ಮರಗಳ ಕೆಳಗಿನ ಕೊಂಬೆಗಳನ್ನೆಲ್ಲ ಯಾರೋ ಕತ್ತರಿಸಿ ಮೇಲಿನ ಕೊಂಬೆಗಳು ಮಾತ್ರ ಇದ್ದು ಅವು ಒಂದು ಕೊಡೆಯ ಆಕಾರವನ್ನು ತಾಳಿವೆ ಅಂತ. ಕೊಡೆ ಮೇಲೆ ತೆಕ್ಕೊಳ್ಳುತ್ತೆ, ಕೆಳಗಡೆ ಉದ್ದಕ್ಕೆ ಇರುತ್ತದೆ. ಆ ರೀತಿ ಕೊಡೆಗಳನ್ನು ವಿಡಂಬಿಸುವಂತೆ ಪಾಪ ಮರಗಳು ಚಿಕ್ಕದಾಗಿ ಬಿಟ್ಟಿವೆ, ತುಂಬ ಜನರ ದೌರ್ಜನ್ಯಕ್ಕೆ ಪಕ್ಕ ಆಗಿವೆ. ಪಾದಪೈಹಿ ಊರ್ಧ್ವಸ್ಥಿತ ಪ್ರರೋಹ ಸ್ಥೂಲ ಸ್ಥಾಣ ಮೂಲ ಗ್ರಂಥಿ ಜಟಿಲಿಶ್ಚ. ಆಮೇಲೆ ಅವುಗಳ ಮೇಲೆಲ್ಲ ಬಳ್ಳಿಗಳು ಗಂಟು ಗಂಟಾಗಿ ಸುತ್ತಕೊಂಡಿವೆ. ಹರಿತಾಲ ಕಪಿಲ ಪಕ್ವವೇಣು ವಿಟಪ ರಚಿತ ವೃತ್ತಿಭಿ ಮೃಗಭಯ ಕೃತ ತೃಣಪುರುಷಕೈ ವಿಪಾಕ ಪಾಂಡುಭಿ ಫಲಿನೈ ಪ್ರಿಯಂಗುಪ್ರಾಯೈ ಅಟವೀಕ್ಷೇತ್ರೈ ವಿರ್ಲೀಕೃತ ವನಪ್ರದೇಶೇ ಚಿತ್ರಪ್ರರೂಢಸ್ಯ ರಕ್ತಚಂದನ ತರೋರುಪರಿ ಬದ್ಧಂ. ಆಮೇಲೆ ಹಾಗೆ ಹೋಗ್ತಾ ಇದ್ದರೆ ಒಳ್ಳೆ ಸೊಗಸಾದ ಹಸಿರು ಬಣ್ಣದಲ್ಲಿರ್ತಕ್ಕಂಥ, ಕಂದು ಬಣ್ಣದಲ್ಲಿರ್ತಕ್ಕಂಥ ಕಾಂಡಗಳನ್ನು ಹೊಂದಿದ ಬಿದರ ಮಳೆಗಳು ಕಾಣಿಸ್ತಾ ಇವೆ. ಆಮೇಲೆ ಮರಗಳ ಬಳಿಯಲ್ಲೇನೆ ಪ್ರಾಣಿಗಳನ್ನು ದೂರ ಓಡಿಸೋದಕ್ಕೆ ಅಂತ ಅಲ್ಲಲ್ಲಿ ಸಣ್ಣ ಸಣ್ಣ ಹೊಲಗಳ ಮಧ್ಯೆ ತೃಣಕೃತ ಕೃತ್ರಿಮ ಪುರುಷ ಇವರುಗಳು ಕೂಡ ಇದ್ದಾರೆ. ಇದಕ್ಕೆ ಚಂಚ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಬೆದರಗೊಂಬೆ ಅಂತ ನಾವು ಕರಿತೀವಲ್ಲ, ಅದಕ್ಕೆ ಚಂಚ ಅಂತ ಕರೀತಾರೆ. ಬಾಣಭಟ್ಟ ಹೇಳಿಲ್ಲ, ತೃಣಕೃತ ಕೃತ್ರಿಮ ಪುರುಷ ಅಂತ ತೃಣಪುರುಷ ಅಂತಲೇ ಹೇಳಿದ್ದಾನೆ. ಸುಂದರ ಪಾಂಡ್ಯ ತನ್ನ ನೀತಿ ದ್ವಿಷಷ್ಟಿಕಾದಲ್ಲಿ ಯಾರು ತಾವೂ ಅನುಭವಿಸದೆ ಬೇರೆಯವ್ರಿಗೂ ಕೊಡದೆ ದುಡ್ಡಿಟ್ಕೊಳ್ತಾರೋ ಅವರು ತಮ್ಮ ದುಡ್ಡಿಗೆ ತಾವೇ ಬೆದರಗೊಂಬೆಗಳ ಥರ ಕಾಪಾಡುವುದು ತೃಣಕೃತ ಕೃತ್ರಿಮ ಪುರುಷ ಇವ ಅಂತ ಹೇಳ್ತಾನೆ. ಚಂಚ ಅಂತನ್ನುವುದು ಟೆಕ್ನಿಕಲ್ ಆದ ಟರ್ಮು, ಅದು ಪ್ರಾಚೀನ ಗ್ರಂಥಗಳಲ್ಲಿಯೇ ಉಲ್ಲೇಖ ಇದೆ. ಹಾಗೆ ಬೆದರಗೊಂಬೆಗಳನ್ನು ಕಟ್ಟಿದ ಹೊಲಗಳು ಇವೆ, ಬಿದಿರುಮಳೆಗಳು ಇವೆ, ಬೇರೆ ಬೇರೆ ಮರಗಳು ಬೆಳೆದಿವೆ. ಅಲ್ಲಿ ಬೆಳೆ ಸ್ವಲ್ಪ ಮಾಗ್ತಾ ಇರತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ಕೆಲವು ಕಡೆ ಕುಯ್ದಿದ್ದಾರೆ, ಕೆಲವು ಕಡೆ ಹೊಲ ಗದ್ದೆಗಳು ಖಾಲಿಯೂ ಆಗಿವೆ. ಇಡೀ ಚಿತ್ರ ಎಷ್ಟು ನೀರಸವಾಗಿದೆ ಅಂತ, ಕಾವ್ಯ ಸರಸವಾಗಿದೆ. ಆದರೆ ಪರಿಸರ ಟೋಪೋಗ್ರಫಿ ಅಂತೀವಲ್ಲ, ಮರಗಳಿದ್ದರೂ ಚೆನ್ನಾಗಿ ಬೆಳೆದಿಲ್ಲ, ಯಾರೋ ಕತ್ತರಿಸಿದ್ದಾರೆ, ನೀರು ನೆಲೆ ಸರಿಯಾಗಿಲ್ಲ, ನದಿಗಳು ಬತ್ತಿ ಹೋಗಿವೆ, ದಾರಿ ಅಷ್ಟು ಇಷ್ಟು ವಕ್ರವಲ್ಲ, ತುಂಬ ವಕ್ರವಾಗಿದೆ.
ಬಳ್ಳಿಗಳು ಹೇಗಂದರೆ ಹಾಗೆ ಬೆಳ್ಕೊಂಡಿವೆ. ಹೊಲ ಗದ್ದೆಗಳು ತುಂಬ ಹಸರಾಗಿ ಕಾಣಿಸ್ತಾ ಇಲ್ಲ. ಅಲ್ಲಿ ಕತ್ತರಿಸಿ, ಇಲ್ಲಿ ಕುಯಿಲಾಗಿ, ಅಲ್ಲಿ ಮಾಗಿ, ಈ ಥರ ಬೇರೆ ಬೇರೆ ದಿಕ್ಕಿನಲ್ಲಿ ಬೇರೆ ಬೇರೆ ರೀತಿಯಾಗಿ ತೋರ್ತಾ ಇವೆ. ಆ ಥರ ಇರುವ ಆ ಒಂದು ಪ್ರದೇಶದ ಮಧ್ಯದಲ್ಲಿ ಒಂದು ರಕ್ತಚಂದನ ವೃಕ್ಷದ ಮೇಲೆ ಚಂಡಿಕಾ ದೇವಸ್ಥಾನದ ಬಾವುಟವನ್ನು ಕಟ್ಟಿದ್ದಾರೆ. ಆ ಬಾವುಟ ಯಾವ ಥರ ಇದೆ ಅಂತ ಒಂದು 8 ಸಾಲು ಹೇಳ್ತಾನೆ. ಸರಸ ಪಿಶಿತ ಪಿಂಡ ನಿಭೈಹಿ ಆಲಕ್ತಕೈಹಿ ಅಭಿನವ ಶೋಣಿತಾರುಣೇನ ರಕ್ತಚಂದನ ರಸೇನ ಚ ಆರ್ದ್ರಂ. ಅಲತಿಗೆ ಅಂತ ಕಾಲಿಗೆ ಹಚ್ಚುತ್ತಾರೆ, ಕೆಂಪು ಬಣ್ಣ. ಆ ಕೆಂಪು ಬಣ್ಣದ ಮಣ್ಣಿನ ಖಂಡಗಳನ್ನು ಮುದ್ದೆ ಮುದ್ದೆಯಾಗಿ ಮಾಡಿ ಅದಕ್ಕೆ ಅಂಟಿಸಿದ್ದಾರೆ. ಮತ್ತು ರಕ್ತಚಂದನವನ್ನು ಅದಕ್ಕೆ ಸವರಿದ್ದಾರೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂದರೆ ಸರಸದ ಪಿಶಿತ ಪಿಂಡ ನಿಭೈಹಿ, ರಕ್ತಸಿಕ್ತವಾದ ಮಾಂಸದ ಮುದ್ದೆಗಳನ್ನು ಆ ಬಾವುಟದ ಕಂಬಕ್ಕೆ ಮೆತ್ತಿದ್ದಾರೋ ಎನ್ನುವಂತೆ ತೋರ್ತಾ ಇದೆ. ಜಿವ್ವಾಲತಾ ಲೇಹಿನೀಭಿ ರಕ್ತಪತಾಕಾಭಿ ಕೇಶಕಲಾಪ ಕಾಂತಿನಾಚ ಕೃಷ್ಣಚಾಮರ ಅವಚೂಲೇನ ಪ್ರತ್ಯಗ್ರ ವಿಶಸಿತಾನಾಂ ಜೀವಾನಾಮಿವ ಅವಯವೈಹಿ ಉಪಚಿತ ದಂಡಮಂಡನಂ. ಇನ್ನು ಆ ಬಾವುಟದ ಮೇಲೆ ಒಂದು ಕಪ್ಪು ಬಣ್ಣದ ಚಾಮರವನ್ನು ಕಟ್ಟಿದ್ದಾರೆ. ಚಂಡಿಕೆ ಕಪ್ಪು ಒಳ್ಳೆಯ ಬಣ್ಣ ಆಕೆಗೆ ಅಂತ. ಮತ್ತು ಒಂದಿಷ್ಟು ಕೆಂಪು ಬಣ್ಣದ ಹೂಗಳನ್ನು, ರಕ್ತಚಂದನ ಇತ್ಯಾದಿಗಳನ್ನು ಅಲಂಕಾರ ಮಾಡಿದ್ದಾರೆ. ನೋಡಿದರೆ ಯಾವುದೋ ಪ್ರಾಣಿಗಳನ್ನು ಬಲಿ ಕೊಟ್ಟ ಮೇಲೆ ಆ ಪ್ರಾಣಿಗಳ ಅವಯವವನ್ನು ಈ ಧ್ವಜಕ್ಕೆ ಅಲಂಕಾರ ಮಾಡಿ ಕಟ್ಟಿದ್ದಾರೋ, ಅದರ ತಲೆಗೂದಲೆಂಬಂತೆ ಕರಿದಾದ ಚಾಮರ, ಮಾಂಸದ ತುಂಡುಗಳೆಂಬಂತೆ ಕೆಂಪಾದ ಹೂಗಳು, ರಕ್ತವೇ ಎಂಬಂತೆ ರಕ್ತಚಂದನ, ಹೀಗೆಲ್ಲ ಇದೆ ಅಂತ ಆ ಭಯಾನಕತೆಯನ್ನು ಕವಿ ಹೇಳ್ತಾ ಇದ್ದಾನೆ. ಆಮೇಲೆ ಪರಿಣತ ವರಾಟ ಘಟಿತ ಬುದ್ಬುದಾರ್ಧ ಚಂದ್ರಖಂಡ ಖಚಿತಂ. ಇನ್ನು ಸುಂದರವಾದ ಆ ಒಂದು ಸುಂದರವಲ್ಲದ ಪರಿಸರದಲ್ಲಿ ಮತ್ತು ಘೋರವಾಗುವಂತೆ ಚಂದ್ರಲೇಖೆ ಇರುವಂಥ ಬಗೆಯಲ್ಲಿ ಬುದ್ಬುದಾರ್ಧ ಚಂದ್ರಖಂಡ ಅಂದರೆ ಸಮಾರ್ಧ ಚಂದ್ರ ಅಂತೀವಿ, ಅರ್ಧ ಚಂದ್ರನ ಲಾಂಛನ ಇರುವಂತೆ ಆ ಬಾವುಟದಲ್ಲಿ ಅಲಂಕಾರ ಮಾಡಿದ್ದಾರೆ. ಸೂತ ಮಹಿಷ ರಕ್ಷಣ ಅವತೀರ್ಣ ದಿನಕರ ಅವತಾರಿತ ಶಶಿನೇವ ವಿರಾಜಿತ ಶಿಖರಂ. ನೋಡಿದರೆ ಅಲ್ಲಿ ಯಮ ತನ್ನ ವಾಹನವಾದ ಕೋಣ ಯಾವುದಿದೆ ಅದಕ್ಕೆ ರಕ್ಷಣೆ ಮಾಡಬೇಕು ಅಂತ ಸಾಕ್ಷಾತ್ ಸೂರ್ಯನೇ ಬಂದು, ಸೂರ್ಯನ ಮಗ ಯಮ, ಅವನು ಬಂದು ಅಲ್ಲಿ ಕಾಪಾಡಬೇಕು ಇದನ್ನು ಅನ್ನೋದಕ್ಕೆ ತನ್ನ ಕಿರಣಗಳನ್ನು ಇಳಿಸ್ಕೊಂಡು ಸುತ ಮಹಿಷ ರಕ್ಷಣ ಅವತೀರ್ಣ ದಿನಕರ ಅವತಾರಿತ ಶಶಿನೇವ, ಅದಕ್ಕಾಗಿ ಚಂದ್ರನನ್ನು ಇಳಿಸಿಕೊಂಡು ಬಂದಿದ್ದಾನ ಅನ್ನುವಂತೆ ಕಾಣಿಸ್ತಾ ಇದೆ. ದೋಲಾಯಿತ ಶೃಂಗಸಂಗಿ ಲೋಹ ಶೃಂಖಲಾ ಅವಲಂಬ್ಯಮಾನ ಗರ್ಗರ ರವ ಘೋರ ಗಂಟಯಾಚ. ಇನ್ನು ಕಬ್ಬಿಣದ ಗಂಟೆಗಳನ್ನು, ಸರಪಳಿಗಳನ್ನು ಎಲ್ಲ ಜೋತು ಬಿಟ್ಟಿದ್ದಾರೆ. ಅದು ಭಯಂಕರವಾದ ಶಬ್ದ ಮಾಡ್ತಾ ಇದೆ. ಘಟಿತ ಕೇಸರಿ ಸಟಾ ರುಚಿರ ಚಾಮರ್ಯ ಕಾಂಚನ ತ್ರಿಶೂಲಕಿಯ ಲಿಖಿತ ನಭಸ್ಥಲಂ. ಆ ಬಾವುಟದ ಮೇಲೆ ಒಂದು ಬಂಗಾರದ ಶೂಲವನ್ನು ಕೂಡ ಇಟ್ಟಿದ್ದಾರೆ. ಅದು ನೋಡಿದರೆ ಅದಕ್ಕೆ ಚಾಮರದ ಅಲಂಕಾರ ಮಾಡಿದ್ದಾರೆ. ಬಂಗಾರದ ಬಣ್ಣದ ಚಾಮರದ ಅಲಂಕಾರ ಕೂಡ ಇದೆ. ಅದು ಸಿಂಹದ ಜೂಲಿನಂತೆ ತೋರ್ತಾ ಇದೆ. ಇತಸ್ತತಃ ಪಥಿಕ ಪುರುಷ ಉಪಹಾರ ಮಾರ್ಗಮಿವ ಆಲೋಕಯಂತಂ ಮಹಾಂತಂ ರಕ್ತಧ್ವಜಂ ದೂರತೆಯೇವ ದದರ್ಶ. ಇನ್ನು ಆ ಬಾವುಟ ಹಾಗೆ ಹೀಗೆ ಓಡಾಡ್ತಾ ಇದ್ದರೆ ಬರ್ತಕ್ಕಂಥವ್ರನ್ನ ಯಾರನ್ನ ಬಲಿ ಹಾಕಲಿ ಅನ್ನುವಂತೆ ತೋರ್ತಾ ಇದೆ. ಆ ರೀತಿಯಾದ ಆ ಒಂದು ಬಾವುಟವನ್ನು ಕಂಡದ್ದಾಯಿತು. ಅದರ ಹತ್ತಿರದಲ್ಲೇ ಚಂಡಿಕಾಲಯ. ಇದು ನಮಗೂ ಕೂಡ ಸಾಮಾನ್ಯವಾಗಿ ಎಲ್ಲಾದರೂ ಕಾಡಿನ ಪ್ರಾಂತ್ಯದಲ್ಲಿ ಹೋದರೆ, ಹಳ್ಳಿಗಳು ಇರುವಂಥ ಜಾಗದಲ್ಲಿ ಇಂಥದ್ದು ಕಾಣಿಸ್ಬೋದು. ಇಷ್ಟು ವಿವಿಡ್ ಆಗಿ, ಇಷ್ಟು ವಿವರವಾಗಿ ಕಾಣಿಸೋಲ್ಲ, ಕವಿಗೆ ಕಾಣಿಸುತ್ತೆ. ಇದು ಬಹಳ ವಿಶೇಷ. ಅಂದರೆ ಬೀಭತ್ಸವಾದದ್ದನ್ನು, ಶುಷ್ಕವಾದದ್ದನ್ನು ಅದನ್ನು ಕೂಡ ಕಣ್ಣಿಗೆ ಕಟ್ಟುವಂತೆ ವರ್ಣಿಸ್ತಾನೆ. ಇದು ತುಂಬ ತುಂಬ ಮುಖ್ಯವಾಗಿ ಬೇಕಾದದ್ದು. ಭೈರಪ್ಪನವರು ತಮ್ಮ ಪರ್ವ ಕಾದಂಬರಿಯಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಅಷ್ಟು ಜನ ಸೈನಿಕರು ಸೇರಿದಾಗ ಸೈನಿಕರಿಗೆ ಮಲಮೂತ್ರ ವಿಸರ್ಜನೆಗಾದ ಸಮಸ್ಯೆ ಏನು ಅಂತ ತೆಗೆದುಕೊಂಡು ವರ್ಣಿಸ್ತಾನೆ. ಬಹಳ ನಿಜವಲ್ವ ಅದು? ಕಾವ್ಯದಲ್ಲಿ ಅಂದರೆ ಆ ಮಹಾ ಕಾದಂಬರಿಯಲ್ಲಿ ಎಲ್ಲಿಯೂ ಕೂಡ ಕ್ಷುದ್ರ ಅಂತ ಅನಿಸೋದಿಲ್ಲ. ಅದು ಎಷ್ಟು ಗಂಭೀರವಾದದ್ದು ಅನಿಸುತ್ತದೆ, ಎಷ್ಟು ಮುಖ್ಯವಾದದ್ದು ಅಂತಲೂ ಗೊತ್ತಾಗುತ್ತದೆ.
ಆ ವಿವರಗಳಷ್ಟು ಬರುತ್ತದೆ. ಅಂದರೆ ಕವಿಗಳ ಮನೋಧರ್ಮ, ಲೇಖಕರ ಮನೋಧರ್ಮ ಯಾವುದನ್ನು ಎಷ್ಟು ಸೂಕ್ಷ್ಮವಾಗಿ ಗ್ರಹಿಸಬಲ್ಲದು ಅನ್ನೋದಕ್ಕೆ ಅದೊಂದು ದೃಷ್ಟಾಂತವಾಗಿ ನಮಗೆ ಗೋಚರವಾಗುತ್ತದೆ. ಅಲ್ಲಿಯೇ ಚಂಡಿಕಾ ದೇವಾಲಯ, ಮತ್ತು ಚಂಡಿಕಾ ದೇವಾಲಯದ ಅರ್ಚಕ ಇದ್ದಾನೆ. ತದಭಿಮುಖಸ್ಯ ಕಿಂಚಿದಧ್ವಾನಂ ಗತ್ವಾ ಕೇತಕೀ ಸೂಚಿ ಖಂಡ ಪಾಂಡುರೇಣ ವನದ್ವಿರದ ದಂತ ಕವಾಟೇನ ಪರಿವೃತಾಂ. ಆ ದೇವಾಲಯ ಸ್ವಲ್ಪ ದೂರ ಹೋದ ತಕ್ಷಣ ಸಿಗುತ್ತದೆ. ಆ ದೇವಾಲಯದ ದ್ವಾರ ಬಂಧವನ್ನು ದಂತದಿಂದ ಮಾಡಿದ್ದಾರೆ. ದಂತದ ಬಾಗಿಲು ತುಂಬ ಬೆಲೆ ಬಾಳುವಂಥದ್ದು. ಆದರೆ ಅಲ್ಲಿಯ ಕಾಡಿನ ಜನ, ಅಲ್ಲಿಯ ಬೇಡರು ಅವರೆಲ್ಲ ಸುಲಭವಾಗಿ ಸಿಗುತ್ತದೆ ಆನೆಗಳನ್ನು ಕೊಂದರೆ. ಆ ದಂತದಿಂದ ಮಾಡಿದ್ದಾರೆ, ಒರಟಾಗಿ ಮಾಡಿದ್ದಾರೆ. ಆ ದಂತದ ಬಣ್ಣ ಎಳೆಯ ಕೇದಿಗೆ ಹೂವಿನ ಬಣ್ಣದಲ್ಲಿದೆ ಅಂತ. ಕೇದಿಗೆ ಒಳಗಿರುವ ಪಕಳೆಗಳನ್ನು ನೋಡಿದವರಿಗೆ ದಂತದ ಬಣ್ಣ ಎಷ್ಟು ಹೊಂದುತ್ತದೆ ಅಂತ ಗೊತ್ತಿದೆ. ದಂತ ಏನು ಅಪ್ಪಟ ಮೊಸರಿನಂತೆ, ಹಾಲಿನಂತೆ ಬೆಳ್ಳಗಿರುವುದಲ್ಲ, ಚಂದ್ರಖಂಡದಂತೆ ಬೆಳ್ಳಗಿರುವುದಲ್ಲ. ಅದು ಒಂದಿಷ್ಟು ಹಳದಿ ಬಣ್ಣ ಇರ್ತದೆ. ಅದಕ್ಕೆ ಐವರಿ ಕಲರ್ ಅಂತಲೇ ಒಂದು ಬೇರೆ ಬಣ್ಣ ಹೇಳ್ತೀವಿ. ಕೇದಿಗೆ ಎಲೆ ಕೂಡ ಆ ರೀತಿಯಲ್ಲೇ ಇರ್ತದೆ, ಆ ಬಣ್ಣ ಅಂತ ಹೇಳ್ತಾನೆ ಕವಿ. ಅವನಿಗೆ ಬಣ್ಣದ ಮೇಲೆ ತುಂಬ ಮೋಹ. ನಾನು ಹೇಳಿದ್ದೀನಲ್ಲ, ಇಷ್ಟು ಬಗೆಯ ಬಣ್ಣಗಳನ್ನು ವರ್ಣಿಸ್ತಾನೆ. ಲೋಹ ತೋರಣೇನ ನವ ಆರಕ್ತ ಚಾಮರ ಆವಲಿ ಪರಿಕರಾಂ. ಇನ್ನು ತೋರಣದ ರೀತಿಯಲ್ಲಿ ಚಾಮರಗಳನ್ನೆಲ್ಲ ಕಟ್ಟಿದ್ದಾರೆ. ಆ ಕಾಲದಲ್ಲಿ ದೇವಾಲಯಕ್ಕೆ, ಧ್ವಜಸ್ತಂಭಕ್ಕೆ, ಇವುಗಳಿಗೆಲ್ಲ ಅಲಂಕಾರವಾಗಿ ಚಾಮರಗಳನ್ನು ಕಟ್ತಾ ಇದ್ರು. ಈ ಬಾಣಭಟ್ಟನದೇ ಮತ್ತೊಂದು ಕೃತಿ ಹರ್ಷಚರಿತ, ಅದರ ಮಂಗಳ ಶ್ಲೋಕವೇ ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೇ. 3 ಲೋಕ ಅನ್ನುವುದನ್ನು ನಿರ್ಮಾಣ ಮಾಡೋದಕ್ಕಿಟ್ಟ ಮೊದಲ ಕಂಬದಂತೆ ಮಹಾದೇವ ಕಾಣಿಸ್ತಾನೆ. ಆ ಕಂಬದ ಮೇಲೆ ಇಟ್ಟ ಬೆಳ್ಳಗಿನ ಚಾಮರದಂತೆ ಚಂದ್ರ ಬಿಂಬ ತೋರ್ತಾ ಇದೆ ಅಂತ. ಧ್ವಜಸ್ತಂಭದ ಮೇಲೆ ಚಾಮರವನ್ನು ಕಟ್ತಾ ಇದ್ರು, ಛತ್ರವನ್ನು ಅಲಂಕಾರ ಮಾಡ್ತಾ ಇದ್ರು. ಹೀಗೆ ಒಂದು ಪದ್ಧತಿ ಉಂಟು. ಕೇರಳದಲ್ಲಿ ಈಗಲೂ ಆನೆಗಳ ಮೇಲೆ ನಿಂತು ಚಾಮರಗಳನ್ನು ಬೀಸ್ತಕ್ಕಂಥದ್ದು, ವಿಶೇಷವಾಗಿ ಕೊಡೆಗಳನ್ನು ಇಟ್ಟು ಅಲಂಕಾರ ಮಾಡುವುದು ಎಲ್ಲ ಉಂಟಲ್ಲ. ಹಾಗೆ ಒಂದೊಂದು ದೇಶಾಚಾರ, ಪ್ರಾಂತಾಚಾರದಂತೆ ಉಂಟು. ಆಮೇಲೆ ಕಾಲಾಯಸ ದರ್ಪಣ ಮಂಡಲ ಮಾಲಾಂ ಶಬರಮುಖ ಮಾಲಾಮಿವ ಕಪಿಲ ಕೇಶ ಭೀಷಣಾಂ ಬಿಭ್ರಾಣೇನ ಸನಾತೀಕೃತ ದ್ವಾರ ದೇಶಾಂ. ಅಲ್ಲಿ ಕಬ್ಬಿಣದ ಕನ್ನಡಿಗಳ ಅಲಂಕಾರ ಮಾಡಿದ್ದಾರೆ. ಕಬ್ಬಿಣದ ಕನ್ನಡಿ ಯಾವುದೇ ಲೋಹವನ್ನು ಚೆನ್ನಾಗಿ ಬರ್ನಿಷ್ ಮಾಡಿದರೆ, ಉಜ್ಜಿದರೆ, ಅದನ್ನು ಥಳಥಳಿಸುವಂತೆ ಮಾಡಿದರೆ ಕನ್ನಡಿ ಆಗುತ್ತದೆ. ಕಬ್ಬಿಣದ ಕನ್ನಡಿಯನ್ನು ಹಾಗೆ ಮಾಡಿಟ್ಟಿದ್ದಾರೆ. ಅದು ಕಿಲಿ ಬಿಡಿದಿದೆ. ಅಂಥ ಕನ್ನಡಿಗಳ ಅಲಂಕಾರವನ್ನು ಮಾಡಿದ್ದಾರೆ. ಕಬ್ಬಿಣ ಆ ಕಾಲದ್ದು ಅಲ್ಲ, ಯಾವ ಕಾಲದ್ದು ಆದರೂ ಕೀಳು ಅಂತ, ಅಂದರೆ ಲೇಟರ್ ಮೆಟಲ್ಸ್ ಆರ್ ಇನ್ಫೀರಿಯರ್ ಅಂತ ಒಂದು ಮಡಿಯ ಭಾವನೆ. ಅದರಿಂದಲೇ ನಮ್ಮಲ್ಲಿ ಇವತ್ತು ಸ್ಟೀಲ್ ಸಾಮಾನುಗಳನ್ನು ಮಡಿ ಪೂಜೆಗೆ ಬಳಸೋದಿಲ್ಲ. ಪ್ರಾಚೀನಕ್ಕೆ ಹೆಚ್ಚಿನ ಬೆಲೆ ಉಂಟಲ್ವ, ಅದು ಆ ಭಯಂಕರತೆಯನ್ನು, ಬೀಭತ್ಸತೆಯನ್ನು, ಮೈಲಿಗೆಯನ್ನು ತರುವಂಥದ್ದು. ಆ ಕಬ್ಬಿಣದ ಕನ್ನಡಿಗಳು ತುಕ್ಕಿಡಿದು ವಿಕಾರವಾಗಿ ತೋರ್ತಾ ಚಾಮರಗಳ ಮಧ್ಯದಲ್ಲಿ ಬೇಡರ ತಲೆಬುರುಡೆಗಳನ್ನೇ ಕಟ್ಟಿದಂತೆ ಕಾಣಿಸ್ತಾ ಇತ್ತು ಅಂತ ಹೇಳ್ತಾನೆ. ಅಭಿಮುಖ ಪ್ರತಿಷ್ಠಿತೇನ ಚ ವಿನಿಹಿತ ರಕ್ತ ಚಂದನ ಹಸ್ತಕಯ ರುಧಿರಾರುಣ ಯಮಕರ ತಲಸ್ಫಾಲಿತೇನೇವ ಶೋಣಿತ ನವ ಲೋಭ ಲೋಲ ಶಿವ ವಿಲಿಹ್ಯಮಾನ ಲೋಹಿತ ಲೋಚನೇನ ಲೋಹ ಮಹಿಷೇಣ ಅಧ್ಯಾಸಿತಾಂಜನ ಶಿಲಾ ವೇದಿಕಾಂ. ಇನ್ನು ಅಲ್ಲಿ ಒಂದು ವೇದಿಕೆ ಇದೆ ದೇವಸ್ಥಾನದ ಮುಂದೆ. ಆ ವೇದಿಕೆ ಹೇಗಿತ್ತು ಅನ್ನೋದನ್ನು ಕವಿ ಹೇಳ್ತಾನೆ. ದೇವಿಯ ದೇವಸ್ಥಾನದ ಎದುರಿಗೆ ಇದೆ. ಅದಕ್ಕೆ ರಕ್ತಚಂದನದ ಅಲಂಕಾರವನ್ನು ಮಾಡಿದ್ದಾರೆ. ಅದು ಹೇಗೆ ಅಂದರೆ ಚೆಟ್ಟು ಅಂತ ನಮ್ಮಲ್ಲಿ ಹೇಳ್ತಾರಲ್ಲ, ಕೈಯ ಗುರುತನ್ನು ಮೂಡಿಸ್ತಕ್ಕಂಥದ್ದು. ಇದು ಮಾಂಗಲಿಕ ಅಂತ ಜಾನಪದ ಜೀವನದಲ್ಲಿ ಪ್ರಸಿದ್ಧವಾಗಿ ನಂಬಿಕೆ ಉಂಟು. ಭಾಸನದು ಅಂತ ಪ್ರಸಿದ್ಧವಾದ ಪ್ರತಿಮಾ ನಾಟಕದ 3ನೇ ಅಂಕದಲ್ಲಿ ಕೂಡ ಬರುತ್ತದೆ ಚೆಟ್ಟು ಹಾಕ್ತಕ್ಕಂಥದ್ದು ಅಂತ. ಅದು ಬಲಗೈಯನ್ನು ಚಂದನದಲ್ಲಿಯೋ ಅಥವಾ ರಕ್ತಚಂದನದಲ್ಲಿಯೋ ಅಥವಾ ಸಿಂಧೂರದಲ್ಲಿಯೋ ಇಲ್ಲವೇ ಹರಿದ್ರ ಕುಂಕುಮ ಚೂರ್ಣದಲ್ಲಿಯೋ ಅದ್ದಿಕೊಂಡು ಅದನ್ನು ಗೋಡೆಗಳಿಗೆ ಮುಟ್ಟಿಸ್ತಕ್ಕಂಥದ್ದು. ಹೀಗೆ ಮಾಡುವುದುಂಟು. ಮನೆಗೆ ಸೊಸೆ ಬಂದಾಗಲೂ ಸೊಸೆಯನ್ನು ಕರೆದುಕೊಂಡು 2 ಕೈಯಲ್ಲಿಯೂ ಈ ಮುದ್ರೆಯನ್ನು ಮಾಡಿಸಿ ಎಲ್ಲ ಕಡೆಗೂ ಅಲಂಕಾರ ಮಾಡಿಸ್ತಕ್ಕಂಥದ್ದು ಹೀಗೆಲ್ಲ ಉಂಟು. ಗೃಹ ಪ್ರವೇಶದಲ್ಲಿ ಕೂಡ ಇದನ್ನೆಲ್ಲ ಮಾಡ್ತಾರೆ. ಆ ರೀತಿ ಆ ವೇದಿಕೆಯ ಮೇಲೆಲ್ಲ ರಕ್ತಚಂದನದ ಕೈಗುರುತುಗಳನ್ನು, ಚೆಟ್ಟುಗಳನ್ನು ಮಾಡಿಟ್ಟಿದ್ದರು.
ರುಧಿರಾರುಣವಾದಂಥ ಭಯಂಕರವಾದ ಆ ಒಂದು ಕೆಂಬಣ್ಣ ಹೇಗಿತ್ತು ಅಂದರೆ ಯಮನೇ ಬಂದು, ಅಂದರೆ ಮೃತ್ಯುದೇವತೆಯೇ ಬಂದು ತಾನು ತನ್ನ ಅಂಗೈಗಳಿಂದ ತಟ್ಟಿದ ಹಾಗಿತ್ತು ಆ ಇಡೀ ಪ್ರದೇಶವನ್ನು ಅಂತ. ಸಾವು ಬಂದು ಆ ಪ್ರದೇಶವನ್ನೆಲ್ಲ ತನ್ನದು ಅಂತ ಹಸ್ತದ ಮುದ್ರೆಯನ್ನು ಹಾಕಿದಂತೆ ಇತ್ತು ಅಂತ. ಶೋಣಿತ ನವಲೋಭ ಲೋಲ ಶಿವ ವಿಲಿಹ್ಯಮಾನ, ಅದನ್ನು ಕಂಡು ರಕ್ತಾಂತ ಭ್ರಮಿಸಿ ನರಿಗಳು ಬಂದು ಆ ವೇದಿಕೆಯ ಮೇಲಿದ್ದ ಈ ಕೈ ಗುರುತುಗಳನ್ನು, ಚೆಟ್ಟುಗಳನ್ನು ನೆಕ್ಕುತ್ತಾ ಇದ್ವಂತೆ. ಇದು ಬಹಳ ಸ್ವಾರಸ್ಯಕಾರಿಯಾದದ್ದು. ರುಧಿರಾರುಣ ಯಮಕರ ತಲಾಸ್ಫಾಲಿತೇನೇವ ಶೋಣಿತ ನವ ಲೋಭ ಲೋಲ ಶಿವ ವಿಲಿಹ್ಯಮಾನ ಲೋಹಿತ ಲೋಚನೇನ. ಮತ್ತು ಆ ನರಿಗಳ, ನಾಯಿಗಳ ಕಣ್ಣುಗಳು ಕೆಂಪಾಗಿದ್ದವು. ಮತ್ತು ಆ ವೇದಿಕೆಯ ಮೇಲೇ ಒಂದು ಕಬ್ಬಿಣದ ಕಾಡೆಮ್ಮೆಯ ವಿಗ್ರಹವೂ ಇತ್ತು. ಅದಕ್ಕೂ ಈ ಅಲಂಕಾರ ಇತ್ತು. ಅದನ್ನೂ ನೆಕ್ತಾ ಇದ್ವು. ಹಾಗೆ ಅಷ್ಟು ಭಯಂಕರವಾಗಿತ್ತು ಆ ಪರಿಸರ ಅಂತ ಕವಿ ಅದನ್ನು ಹೇಳ್ತಾನೆ. ಕ್ವಚಿತ್ ರಕ್ತೋತ್ಪಲೈ ಶಬರ ನಿಪಾತಿತಾನಾಂ ವನಮಹಿಷಾಣಾಮಿವ ಲೋಚನೈ ಕ್ವಚಿತ್ ಅಗಸ್ತಿ ಕುಡ್ಮಲೈ ಕೇಸರಿಣಾಮಿವ ಕರಚೈ ಕ್ವಚಿತ್ ಕಿಂಶುಕ ಕುಸುಮ ಕುಡ್ಮಲೈ ಶಾರ್ದೂಲಾನಾಮಿವ ಸರುಧಿರ ನಕರೈ ಕೃತ ಪುಣ್ಯ ಪುಷ್ಪ ಪ್ರಕರಾಂ. ಆ ದೇವಾಲಯದ ಪರಿಸರದಲ್ಲಿ ಹೂಗಳನ್ನು ಅರ್ಪಣೆ ಮಾಡಿದ್ದಾರೆ. ಅದು ಹೇಗಿತ್ತು ಅಂತಂದರೆ ಕಿಂಶುಕ, ಮುತ್ತುಗದ ಹೂಗಳು. ಅವು ಹುಲಿಗಳ ರಕ್ತಸಿಕ್ತವಾದ ಉಗುರುಗಳಂತೆ ಇತ್ತು ಅಂತ. ಬಾಲೇಂದು ವಕ್ರಾಣ್ಯ ವಿಕಾಸಿ ಭಾವಾತ್ ಬಬುಃಪಲಾಶಾನ್ಯತಿಲೋಹಿತಾನಿ ಅಂತ ಕಾಳಿದಾಸ ಹೇಳ್ತಾನಲ್ಲ. ಆ ಅರಳದೇ ಇರತಕ್ಕಂಥ ಮುತ್ತುಗದ ಹೂಗಳು, ಅಂದರೆ ಮುತ್ತುಗದ ಮೊಗ್ಗು ಚಂದ್ರಾಕಾರವಾಗಿ, ಬಾಲಚಂದ್ರಾಕಾರವಾಗಿ ಹುಲಿಗಳ ರಕ್ತಸಿಕ್ತವಾದ ಉಗುರಿನಂತೆ ಇರ್ತದೆ ಅಂತ. ಇನ್ನು ಕೆಲವು ಕಡೆ ಕೆಂಪಾದ ತಾವರೆಗಳಿದ್ದವು. ಕ್ವಚಿತ್ ರಕ್ತೋತ್ಪಲೈಹಿ, ಅದು ಬೇಡರು ಕಾಡೆಮ್ಮೆಗಳ ಕಣ್ಣುಗಳನ್ನು ಕಿತ್ತು ತಂದು ರಾಶಿ ಹಾಕದಂತೆ ಅಲ್ಲಿ ಬಿದ್ದಿತ್ತು. ಇನ್ನು ಅಗಸೆ ಹೂಗಳು ಹೇಗಿತ್ತು ಅಂತಂದರೆ ಸಿಂಹಗಳ ಉಗುರುಗಳನ್ನು ಕಿತ್ತು ತೊಳೆದಿಟ್ಟಂತೆ ಕಾಣಿಸ್ತಾ ಇತ್ತು ಅಂತ. ಹೂಗಳನ್ನೆಲ್ಲವನ್ನು ಭಯಂಕರವಾದ ಬೀಭತ್ಸಕಾರಿಯಾದ ಪ್ರಾಣಿಗಳ ದೇಹಭಾಗದ ಜೊತೆಗೆ ಹೋಲಿಸ್ತಾ ಇದ್ದಾನೆ. ಹೂಗಳು ಎಷ್ಟು ಸುಂದರ, ಎಷ್ಟು ಸಹಜ. ಆ ಅಗಸೆ ಹೂಗಳ ಆಕಾರ ನೋಡಿದವರಿಗೆ ಗೊತ್ತಾಗುತ್ತೆ, ದೊಡ್ಡ ದೊಡ್ಡ ಉಗುರುಗಳ ಹಾಗೆ ತೋರುತ್ತೆ, ಹುಲಿ ಸಿಂಹಗಳ ಉಗುರಿನ ಹಾಗೆ. ಅವುಗಳ ಆಕಾರವನ್ನು ಮತ್ತು ಬಣ್ಣವನ್ನು ಎಲ್ಲ ಗಮನಿಸಿಕೊಂಡು ಕವಿ ಹೀಗೆ ಮಾಡ್ತಾನೆ. ಆ ದೇವಾಲಯದ ಪ್ರಾಕಾರದಲ್ಲಿ ಇಂಥ ಹೂಗಳನ್ನೆಲ್ಲ ಹಾಕಿದ್ದರು. ಅನ್ಯತ್ರ ಅಂಕುರಿತಾಮಿವ ಕುಟಿಲ ಹರಿಣ ವಿಷಾಣ ಕೋಟಿ ಕೂಟೈಹಿ. ಇನ್ನು ಕೆಲವು ಕಡೆಗೆ ಜಿಂಕೆ ಕೊಂಬುಗಳನ್ನು ಮುರಿದು ಹಾಕಿದ್ರು. ಅದು ಮೊಳಕೆ ಹೊಡೆಯುತ್ತಾ ಇದೆಯಾ ಅನ್ನೋ ಥರ ಕಾಣಿಸ್ತಾ ಇತ್ತು. ಪಲ್ಲವಿತಾಮಿವ ಸರಸ ಜಿಹ್ವಾಚ್ಛೇದ ಶತೈಹಿ. ಇನ್ನು ಜಿಂಕೆಗಳ ನಾಲಿಗೆಗಳನ್ನು ಕೆಲವು ಕಡೆ ಕತ್ತರಿಸಿ ಬಿಸಾಡಿದ್ರು. ನೋಡಿದರೆ ಅದು ಎಳೆ ಚಿಗುರುಗಳಂತೆ ಕಾಣಿಸ್ತಾ ಇತ್ತು. ಕುಸುಮಿತಾಮಿವ ರಕ್ತ ನಯನ ಸಹಸ್ರೈಹಿ. ಇನ್ನು ಕೆಲವು ಕಡೆ ಹೂಗಳಂತೆ ಕೆಂಪು ಕಣ್ಣುಗಳನ್ನೇ ಕಿತ್ತು ಹಾಕಿಟ್ಟಿದ್ರು ಪ್ರಾಣಿಗಳದು. ಫಲಿತಾಮಿವ ಮುಂಡ ಮಂಡಲೈಹಿ. ಇನ್ನು ಹಣ್ಣು ಬಿಟ್ಟಂತೆ ಕೆಲವು ಪ್ರಾಣಿಗಳ ತಲೆಗಳನ್ನೆಲ್ಲ ಕತ್ತರಿಸಿ ಅಲ್ಲಿಟ್ಟಿದ್ದರು. ಉಪಹಾರ ಹಿಂಸಾಂ ದರ್ಶಯಂತಿಂ. ಈ ರೀತಿಯಾದ ಬಲಿಯ ಸಮರ್ಪಣೆ ಮಾಡಿದಂತೆ ಇತ್ತು ಅಂತ. ಬೀಭತ್ಸವನ್ನು ಕಂಡು ನಾವು ಬೇಸರ ಪಟ್ಕೋಬಾರ್ದು. ಕುವೆಂಪು ರಾಮಾಯಣ ದರ್ಶನದಲ್ಲಿ ರಸಮಲ್ತೆ ರುದ್ರ ಸೃಷ್ಟಿಗೆ ರೌದ್ರಮಂ ಅಂತಾರೆ. ರುದ್ರ ಮಾಡಿರುವ ಸೃಷ್ಟಿಗೆ ರೌದ್ರವೂ ರಸ ಅಂತ. ಅದು ಇರುವಂಥದ್ದೇನೆ. ನಾವು ನಮಗೆ ಮುಜುಗರ ಮಾಡಿಕೊಂಡು ಸರಿಯಲ್ಲ ತಪ್ಪು ಅಂತ ಅಂದುಕೊಂಡ್ರೆ ಕಲೆ ಸ್ವಾರಸ್ಯದಿಂದ ನಾವು ವಂಚಿತರಾಗ್ತೀವಿ. ಪ್ರಕೃತಿಯಲ್ಲಿ ಇದೆ, ಇವೆಲ್ಲ ಇದೆ. ಆಹಾರ ಪದ್ಧತಿಗಳು ಅದೇ ರೀತಿಯಾಗಿ ಇರ್ತಕ್ಕಂಥದ್ದು. ಇದರ ಬಗ್ಗೆ ಎಲ್ಲ ನಾವು ಆಕ್ಷೇಪವನ್ನು ಎಂದೂ ಮಾಡಬಾರದು. ಆ ಒಂದು ಉದಾರತೆ ನಮ್ಮ ಪೂರ್ವ ಕವಿಗಳಿಗಿತ್ತು ಅಂತ ಗೊತ್ತಾಗುತ್ತದೆ. ಶಾಖಾಂತರಾಲ ನಿಲೀನ ರಕ್ತ ಕುಕ್ಕುಟ ಕುಲೈಹಿ ಶೋಭಯಾದ್ ಅಕಾಲ ದರ್ಶಿತ ಕುಸುಮ ಸ್ತಬಕೈರಿವ ರಕ್ತಾಶೋಕ ವಿಟಪೈರ್ ವಿಭೂಷಿತಾಂಗಣಂ. ವಿಭೂಷಿತಾಂಗಣಾಂ ಚಂಡಿಕಾ ದೇವಾಲಯಂ ದದರ್ಶ ಅಂತೆಲ್ಲ ಬರುತ್ತೆ. ಅಲ್ಲಿ ಹತ್ತಿರದಲ್ಲಿ ಅಶೋಕ ವೃಕ್ಷಗಳಿವೆ. ಆ ಅಶೋಕ ವೃಕ್ಷಗಳು ಹೂಗಳನ್ನು ತಳೆದಿವೆ, ಅಥವಾ ಹೂಗಳನ್ನು ತಳೆದಂತೆ ಭ್ರಮೆಯಾಗ್ತಾ ಇದೆ. ಅದಕ್ಕೆ ಕಾರಣ ಏನಂತಂದರೆ, ಬಲಿಗಳನ್ನೆಲ್ಲಿ ಕೊಟ್ಟು ಬಿಡ್ತಾರೋ ಅಂತ ಭಯಪಟ್ಟು ನಾಯಿಗಳ ಭಯದಿಂದ ಆಕಾಶಕ್ಕೆ ಹಾರಿದ, ಅಂದರೆ ಸ್ವಲ್ಪ ಎತ್ತರಕ್ಕೆ ಹಾರಿದ
ಬಗೆ ಬಗೆಯ ಬಣ್ಣದ ಕೋಳಿಗಳ, ವಿಶೇಷವಾಗಿ ಕಂದು, ಕೆಂಪು, ಕಪ್ಪು ಈ ಬಗೆಯ ಛಾಯೆಗಳಲ್ಲಿರುವಂಥ ಗರಿಗಳನ್ನು ಹೊಂದಿದ ಕೋಳಿಗಳು ಅಶೋಕ ವೃಕ್ಷವನ್ನು ಹತ್ತಿಬಿಟ್ಟಿವೆ. ಅವು ಮರ ಹತ್ತುವರೆಗೂ ಹಾರಬಲ್ಲವು. ನೋಡಿದರೆ ಅಕಾಲದಲ್ಲಿ ಅಶೋಕ ಹೂ ಬಿಟ್ಟಿದೆ ಅಂತ, ಆ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಅಶೋಕ ವೃಕ್ಷದ ಹೂಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತದೆ ಅದು ಕೇಸರಿ, ಕೆಂಪು, ಕಂದು, ಹಳದಿ ಈ ಛಾಯೆಯಲ್ಲಿರುತ್ತದೆ. ಈ ಮಿಶ್ರ ಅದರದ್ದು ರಕ್ತಾಶೋಕ, ಸ್ವರ್ಣಾಶೋಕ ಅಂತ. ಮತ್ತು ಅಶೋಕದ ಎಲೆಗಳು ಕೂಡ ಕೋಳಿಗಳ ಗರಿಗಳಂತೆಯೇ ಉದ್ದುದ್ದದ ಆಕಾರದಲ್ಲಿರ್ತಕ್ಕಂಥವು. ಆ ಅಶೋಕ ವೃಕ್ಷಗಳ ಮೇಲೆ ಕೋಳಿಗಳು ಹತ್ತಿ ಕೂತಿವೆ, ನಾಯಿಗಳ ಭಯದಿಂದ, ಬಲಿಗಳ ಭಯದಿಂದ. ನೋಡಿದರೆ ಅಶೋಕವೇ ಆ ಕಾಲದಲ್ಲಿ ಹೂ ಬಿಟ್ಟಂತೆ ಇದೆ ಅಂತ ತುಂಬ ತುಂಬ ಚೆನ್ನಾಗಿ ಕಲ್ಪನೆಯನ್ನು ಮಾಡಿದ್ದಾನೆ. ಬಲಿರುಧಿರ ಪಾನ ತೃಷ್ಣಯ ಸಮಾಗತೈಶ್ಚ ವೇತಾಲೈರಿವ ತಾಲೈಹಿ ದೀಯಮಾನ ಫಲ ಮುಂಡೋಪಹಾರಾಂ. ಇನ್ನು ಬೇತಾಳುಗಳೇ ಬಂದಿವೆ ಎನ್ನುವಂಥ ರೀತಿಯಲ್ಲಿ ಅಲ್ಲಿ ತಾಲ ವೃಕ್ಷಗಳು ತೋರ್ತಾ ಇವೆ. ಆ ತಾಲ ಫಲಗಳು ಕತ್ತರಿಸಲ್ಪಟ್ಟು ದೇವಿಗೆ ಅರ್ಪಿತವಾದಂಥವು ನೋಡಿದರೆ ಅವುಗಳಿಗೆ ಕೊಟ್ಟ ಬಲಿಗಳಂತೆ ಕಾಣ್ತಾ ಇವೆ. ಶಂಕಾಜ್ವರ ವಿಕಂಪಿತೈರಿವ ಕದಲಿಕಾ ವನೈಹಿ ಭಯೋತ್ಕಂಟಕಿತೈಶ್ಚ ಕಂಟಕಿತೈರಿವ ಶ್ರೀಫಲತರು ಖಂಡೈಹಿ ತ್ರಾಸೋಧ್ವ ಕೇಶೈರಿವ ಖರ್ಜೂರವನೈಹಿ ಸಮಂತಾದ್ ಗಹನೀಕೃತಾಂ. ಇನ್ನು ಅಲ್ಲಿಯ ಮರಗಳು ಹೇಗಿವೆ ದೇವಾಲಯದ ಸುತ್ತಲಿನಲ್ಲಿ ಅಂತಂದರೆ, ಬಾಳೆಯ ಮರಗಳು ತಮ್ಮ ಎಲೆಗಳಿಂದ ಗಡಗಡ ಗಡಗಡ ನಡುಗುತ್ತಾ ಇದ್ದರೆ ಇದನ್ನೆಲ್ಲ ನೋಡಿ ಭಯಪಟ್ಟು ನಡುಗುತ್ತಾ ಇವೆಯೋ ಎಂಬಂತೆ. ಇನ್ನು ಬಿಲ್ವದ ಮರಗಳು ತಮ್ಮ ಕೊಂಬೆ ರೆಂಬೆಗಳ ತುದಿಯಲ್ಲಿ ಹೊಯ್ದಾಟ ಮಾಡ್ತಾ ಇದ್ದರೆ ತಲೆ ಕೂದಲು ಕೆದರ್ಕೊಂಡಂತೆ ಕಾಣ್ತಾ ಇತ್ತು. ಅದೇ ರೀತಿಯಾಗಿ ಖರ್ಜೂರ ವೃಕ್ಷ ಅಂದರೆ ಖರ್ಜೂರ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದದ್ದಲ್ಲ, ಆದರೆ ತಜ್ಜಾತೀಯವಾದದ್ದು. ಈಚಲು ಮತ್ತು ಅಡಿಕೆ, ತೆಂಗು ಇವುಗಳೆಲ್ಲ ಯಾವುದನ್ನು ನಾವು ಫ್ಯಾಮಿಲಿ ಪಾಮೇಸಿ ಅಂತ ಕರಿತೀವಿ, ಆ ಜಾತಿಗೆ ಸೇರ್ತಕ್ಕಂಥವು. ಅವು ತಲೆ ಕೂದಲು ಕೆದರ್ಕೊಂಡಂತೆ ತೋರ್ತಾ ಇದ್ವು. ಹೀಗೆ ಇಡೀ ಪರಿಸರವೇ ಕಾಣಿಸ್ತಾ ಇತ್ತು. ಕ್ಷಮಿಸಬೇಕು, ಬಿಲ್ವ ಫಲ ತಲೆ ಕೆದರ್ಕೊಂಡಿದ್ದಲ್ಲ, ಬಿಲ್ವ ಫಲ ರೋಮಾಂಚಿತವಾದಂತೆ. ಬಿಲ್ವಕ್ಕೆ ಸ್ವಲ್ಪ ಮುಳ್ಳುಗಳು ಉಂಟು. ಆ ಮುಳ್ಳುಗಳಿಂದ ಈ ಇಡೀ ಸಂದರ್ಭವನ್ನು ಕಂಡು ಭಯಚಕಿತವಾಗಿ ರೋಮಾಂಚಗೊಂಡಂತೆ ತೋರ್ತಾ ಇತ್ತು. ಹೀಗೆ ಆ ಪರಿಸರದಲ್ಲಿರುವ ಮರಗಳು ಕೂಡ ನಡುಗುವಂತೆ, ರೋಮಾಂಚಿತವಾದಂತೆ, ತಲೆ ಕೆದರಿಕೊಂಡಂತೆ ಭ್ರಾಂತವಾಗಿ ತೋರ್ತಾ ಇದ್ವು. ವನಕರಿ ಕುಂಭ ವಿದಲಿತ ರಕ್ತ ಮುಕ್ತಾಫಲಾನಿ ರುಧಿರಾರುಣಾನಿ ಬಲಿಸಿಕ್ತ ಲುಬ್ಧ ಮುಗ್ಧ ಕೃಕವಾಕು ಗ್ರಸ್ತ ಮುಕ್ತಾನಿ ವಿಕಿರದ್ಭಿ ಅಂಬಿಕಾ ಪರಿಗ್ರಹ ದುರ್ಲಲಿತೈ ಕ್ರೀಡದ್ಭಿ ಕೇಸರಿ ಕಿಶೋರಕೈ ಅಶೂನ್ಯ ಉದ್ದೇಶಾಂ. ಇನ್ನು ಅಲ್ಲಿಯ ಆನೆಗಳ ಹತ್ತಿರದಲ್ಲಿದ್ದ ಆನೆಗಳ ಕುಂಭಸ್ಥಳವನ್ನು ಒಡೆದು ಸಿಂಹದ ಮರಿಗಳು ಮುತ್ತುಗಳನ್ನು ಕೆದರಿದ್ದರೆ ಆ ರಕ್ತಸಿಕ್ತವಾದ ಮುತ್ತುಗಳನ್ನು ನೋಡಿ ಅಲ್ಲಿದ್ದ ಕೆಲವು ಕೋಳಿಗಳು ಇದು ಕೆಂಪು ಬಣ್ಣದ ಅಕ್ಕಿ ಕಾಳು ಅಂತ ಭಾವಿಸಿ ಕುಕ್ಕಿ ಕುಕ್ಕಿ ತಿನ್ನೋದಕ್ಕೆ ನೋಡ್ತಾ ಇದ್ವು. ಪ್ರಭೂತ ರುದಿರ ದರ್ಶನೋದ್ಭೂತ ಮೂರ್ಛಾಪತಿತೇನೇವ ಪ್ರತಿಬಿಂಬೇನ ಅಸ್ತತಾಮ್ರೇಣ ಸವಿತ್ರ ಅಂತರೀಕೃತೆ ಕ್ಷತಚ ಪ್ರವಾಹಿ ಪಿಚ್ಚಲೀಕೃತ ಅಜಿರಾಂ. ಈ ರಕ್ತದ ಪರಿಸರವನ್ನು ಕಂಡು ಸಾಕ್ಷಾತ್ ಸೂರ್ಯನೇ ಭಯಪಟ್ಟು ತನ್ನ ಪ್ರತಿಬಿಂಬದಿಂದಲೇ ಮೂರ್ಛಿತನಾಗಿ ಅಲ್ಲಿ ಬಿದ್ದುಬಿಟ್ಟಿದ್ದಾನ ಎನ್ನುವಂತೆ ಸೂರ್ಯನ ಸಾಯಂಕಾಲದ ಬಣ್ಣ ಕಾಣಿಸುವುದಾಗಲಿ, ಆ ಪರಿಸರದ ರಕ್ತಸಿಕ್ತತೆಯಾಗಲಿ ಮಂದವಾಗಿ ಕೆಸರಾಗಿ ತೋರ್ತಾ ಇತ್ತು ಅಂತ ಹೇಳ್ತಾನೆ. ಅವಲಂಬಮಾನ ದೀಪಧೂಮ ರಕ್ತಾಂಶುಕೇನ ಗ್ರಥಿತ ಶಿಖರ ಗಲ ವಲಯಾವಲಿನ ಪಿಷ್ಟ ಪಾಂಡುರಿತ ಘನ ಘಂಟಾ ಮಾಲಾ ಭಾರಿಣ. ಇಲ್ಲಿ ಅಚ್ಚಿನ ಸಮಸ್ಯೆ ಕಾಣಿಸ್ತಾ ಇದೆ. ಮಾಲಭಾರಿಣ ತ್ರಾಪುಷ ಭಾರಿಣ ತ್ರಾಪುಷ ಸಿಂಹ ಮುಖ ಮಧ್ಯಸ್ಥಿತ ಸ್ಥೂಲ ಲೋಹ ಕಂಟಕಂ ದತ್ತ ದಂತ ದಂಡಾರ್ಗಲಂ ಗಲತ್ಪೀತ ನೀಲ ಲೋಹಿತ ದರ್ಪಣ ಸ್ಫುರಿತ ಬುದ್ಬುದ ಮಾಲಂ ಕಪಾಟ ಪಟದ್ವಯಂ ದಧಾನೇನ ಗರ್ಭಗೃಹದ್ವಾರ ದೇಶೇನ ದೀಪ್ಯಮಾನಾಂ.
ಆ ಪರಿಸರ ಹೇಗಿತ್ತು ಅನ್ನೋದನ್ನು ಮುಂದೆ ವಿಸ್ತರಿಸಿ ಹೇಳ್ತಾನೆ. ಜೋತಾಡ್ತಾ ಇರತಕ್ಕಂಥ ದೀಪಗಳು, ಆ ದೀಪಗಳು ಕಾಂತಿಯನ್ನು ಮಂಕಾಗಿ ತೋರಿಸ್ತಾ ಇರುವ ಶಿಖೆಗಳಿಂದ ಅಂದರೆ ಜ್ವಾಲೆಗಳಿಂದ ಕೂಡಿವೆ. ಧೂಮ ರಕ್ತಾಂಶುಕೇನ, ಅದು ಹೇಗೆ ಕಾಣ್ತಾ ಇದೆ ಅಂತಂದರೆ ದೇವಿ ಆ ದೀಪದ ಹೊಗೆಗಳಿಂದಲೇ ಕಣ್ಣು ಕೆಂಪು ಮಾಡಿಕೊಂಡಿದ್ದಾಳ ಅನ್ನುವಂತೆ ತೋರ್ತಾ ಇದೆ. ಗ್ರಥಿತ ಶಿಖಿಗಲ ವಲಯ ಆವಲಿನ ಪಿಷ್ಟ ಪಾಂಡುರಿತ ಘನ ಘಂಟಾ ಮಾಲಾ ಭಾರಿಣ, ಮತ್ತು ಅಲ್ಲಿ ಗಂಟೆಗಳನ್ನು ಬೇಕಾದಷ್ಟು ಕಟ್ಟಿದ್ದಾರೆ. ಅದಕ್ಕೆ ಬೇರೆ ಅಲಂಕಾರಗಳನ್ನು, ಪಿಷ್ಟ ಅಂತಂದರೆ ಹಿಟ್ಟಿನ ಮುದ್ದೆಗಳನ್ನೆಲ್ಲ ಅಂಟಿಸಿದ್ದಾರೆ. ಮತ್ತು ಅಲ್ಲಿ ಸೀಸದ ಸಿಂಹಗಳ ಮುಖಗಳನ್ನು ಕೂಡ ಅಲ್ಲಲ್ಲಿ ಕಟ್ಟಿದ್ದಾರೆ. ಆಮೇಲೆ ಲೋಹದ ಮುಳ್ಳುಗಳ ಅಲಂಕಾರವನ್ನು ಮಾಡಿದ್ದಾರೆ. ಅಲ್ಲಿ ಹಳದಿ, ನೀಲಿ, ಕೆಂಪು ಮೊದಲಾದ ಬೇರೆ ಬೇರೆ ಬಣ್ಣಗಳು ಅಲ್ಲಿರುವ ಲೋಹದ ದರ್ಪಣಗಳಲ್ಲಿ, ಕನ್ನಡಿಗಳಲ್ಲಿ ಪ್ರತಿಫಲಿಸ್ತಾ ಇದೆ. ಹೀಗೆ ಆ ಗರ್ಭಗೃಹದ ಪ್ರಾಂತವೆಲ್ಲ ಧೂಮ, ಧೂಪ, ಬಣ್ಣಗಳು ಇವುಗಳಿಂದ ಎಲ್ಲ ಬೇರೆ ಬೇರೆ ಬಗೆಯಾಗಿ ತೋರ್ತಾ ಇವೆ. ಅಂತಃಪಿಂಡಿಕಾ ಪೀಠ ಪಾತಿಭಿಶ್ಚ ಸರ್ವ ಪಶು ಜೀವಿತೈರಿವ ಶರಣಂ ಉಪಾಗತೈ ಆಲಕ್ತಕ ಪಟೈ ಅವಿರಹಿತ ಚರಣಮೂಲಾಂ. ಇನ್ನು ದೇವಿ ವಿಗ್ರಹ ಇದೆ. ಆ ದೇವಿಯ ವಿಗ್ರಹಕ್ಕೆ ಅವರು ಮತ್ತೆ ಅಲತಿಗೆಯ ರಕ್ತಸಿಕ್ತತೆಯನ್ನು ಇರೋಂಥ ಬಟ್ಟೆಯನ್ನು ಸುತ್ತಿಟ್ಟಿದ್ದಾರೆ. ನೋಡಿದಾಗ ಎಲ್ಲ ಪಶುಗಳನ್ನು, ಎಲ್ಲ ಬಲಿಗಳನ್ನು ತಾನು ನುಂಗೋದಿಕ್ಕೆ ಅಂತ ಕೂತಿರುವಂತೆ ತೋರ್ತಾ ಇದೆ. ಪತಿತ ಕೃಷ್ಣ ಚಾಮರ ಪ್ರತಿಬಿಂಬಾನಾಂ ಚ ಶಿರಶ್ಛೇದ ಲಗ್ನ ಕೇಶಚಾಲಕಾನಾಮಿವ ಪರಶು ಪಟ್ಟಿಶ ಪ್ರಭೃತೀನಾಂ ಜೀವ ವಿಶಸನ ಶಸ್ತ್ರಾಣಾಂ ಪ್ರಭಾಭಿ ಬದ್ಧ ಬಹಲಾಂಧಕಾರತಯ ಪಾತಾಳ ಗೃಹ ವಾಸಿನೀಮಿವ ಉಪಲಕ್ಷ್ಯಮಾಣಾಂ. ಆ ಕಾಲಿನ ಹತ್ತಿರದಲ್ಲೇನೆ ಚಾಮರಾದಿಗಳನ್ನೆಲ್ಲ ಇಟ್ಟಿದ್ದಾರೆ. ಕಪ್ಪು ಬಣ್ಣದ ಚಾಮರಗಳು, ಬೇರೆ ಹೂವುಗಳನ್ನೆಲ್ಲ ಇಟ್ಟಿದ್ದಾರೆ. ನೋಡಿದರೆ ಬಗೆ ಬಗೆಯ ಆಯುಧಗಳಿಂದ ಇವು ಭಕ್ತರು ಬಲಿಯನ್ನು ಕೊಟ್ಟು ಅದನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಆ ಆಯುಧಗಳನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ರಕ್ತ ಚಂದನ ಖಚಿತ ಸ್ಫುರತ್ಫುಲ್ಲ ಪಲ್ಲವ ಕಲಿತೈಶ್ಚ ಬಿಲ್ವಪತ್ರ ದಾಮಭಿ ಬಾಲಕ ಮುಂಡ ಪ್ರಾಲಂಬೈರಿವ ಕೃತ ಮಂಡನಾಂ. ಇನ್ನು ಬಿಲ್ವದ ಎಲೆಯನ್ನು ಹಾಕಿದ್ದಾರೆ. ರಕ್ತ ಚಂದನವನ್ನು ಅದಕ್ಕೆ ಲೇಪನ ಮಾಡಿದ್ದಾರೆ. ಅದನ್ನು ನೋಡಿದಾಗ ಎಳೆಯ ಮಕ್ಕಳ ತಲೆಗಳನ್ನೇ ಬಲಿ ಕೊಟ್ಟಂತೆ ತೋರ್ತಾ ಇದೆ. ಶೋಣಿತ ತಾಮ್ರ ಕದಂಬ ಸ್ತಬಕ ಕೃತಾರ್ಚನೈಶ್ಚ ಪಶೂಪಹಾರ ಪಟು ರಟಿತ ಉಲ್ಲಾಸಿತ ರೋಮಾಂಚೈರಿವ ಅಂಗೈ ಕ್ರೂರತಾಂ ಉದ್ವಹಂತೀಂ. ಇನ್ನು ಆ ದೇವಿಯ ಮೇಲೆ ಕದಂಬದ ಹೂಗಳನ್ನು ಅರ್ಚನೆ ಮಾಡಿದ್ದಾರೆ. ನೋಡಿದಾಗ ಬಲಿ ಕೊಡೋದಕ್ಕೆ ದೊಡ್ಡದಾಗಿ ನಗಾರಿಯನ್ನು, ಕೊಂಬು, ಕಹಳೆ ಇತ್ಯಾದಿಗಳನ್ನು ನುಡಿಸಿದಾಗ ಆ ಶಬ್ದವನ್ನು ಕೇಳಿ ದೇವಿಯೇ ಆದಳ ಎನ್ನುವಂತೆ ಆ ಕದಂಬ ಪುಷ್ಪಗಳು ಕಾಣಿಸ್ತಾ ಇವೆ. ಕದಂಬದ ಹೂಗಳು ಪೂರ್ತಿ ಚೆಂಡಿನ ಆಕಾರದಲ್ಲಿರುತ್ತವೆ. ಒಂದೊಂದು ಚೆಂಡಿನ ಆಕಾರದ ಹೂವಿನಲ್ಲಿಯೂ ಅಸಂಖ್ಯವಾದ ಬೇರೆ ಬೇರೆ ಹೂಗಳು ಸೇರಿ ಇರುತ್ತವೆ. ಅದು ನೋಡಿದ್ರೆ ರೋಮಾಂಚನವೇ ಆದಂತೆ ತೋರುತ್ತದೆ. ಆ ಬಗೆಯ ಸೌಂದರ್ಯ ಕದಂಬ ಪುಷ್ಪದ್ದು. ಆಮೇಲೆ ಕವಿ ಮುಂದುವರೆದು ಹೇಳ್ತಾನೆ. ಚಾರು ಚಾಮೀಕರ ಪಟ್ಟ ಪ್ರಾವೃತೇನ ಚ ಲಲಾಟೇನ ಶಬರ ಸುಂದರೀ ರಚಿತ ಸಿಂಧೂರ ತಿಲಕ ಬಿಂದುನಾ ದಾಡಿಮ ಕುಸುಮ ಕರ್ಣಪೂರ ಪ್ರಭಾಸೇಕ ಲೋಹಿತಾಯಮಾನ ಕಪೋಲ ಭಿತ್ತಿನಾ ರುಧಿರ ತಾಂಬೂಲ ಅರುಣಿತ ಅಧರ ಪುಟೇನ ಭ್ರುಕುಟಿ ಕುಟಿಲ ಭ್ರೂಣ ರಕ್ತನಯನೇನ ಮುಖೇನ ಕುಸುಂಬ ಪಾಟಲಿತ ದುಕೂಲ ಕಲಿತಯಾ ಚ ದೇಹಲತೆಯ. ಆ ದೇವಿಯ ಹಣೆಗೆ ಅವರು ಚಂದನದಲ್ಲಿ ಅಂದರೆ ರಕ್ತಚಂದನದಿಂದ, ಸಿಂಧೂರದಿಂದ ಅಲಂಕೃತವಾದ ಬಟ್ಟೆಯನ್ನು ಮುಂಡಾಸಿನಂತೆ ಕಟ್ಟಿದ್ದಾರೆ. ಮತ್ತು ಅವಳ ಹುಬ್ಬು ಭಯಂಕರವಾಗಿ ತೋರ್ತಾ ಇದೆ. ಅದರ ನಡುವಿನಲ್ಲಿ ದಾಳಂಬ್ರಿ ಹೂವಿನ ಬಣ್ಣದಲ್ಲಿ ಇರುವಂಥ ತಿಲಕವನ್ನು ಇಟ್ಟಿದ್ದಾರೆ. ಆ ರೀತಿಯಾದ ಕರ್ಣಕುಂಡಲಗಳನ್ನು ಮಾಡಿದ್ದಾರೆ. ದೇವಿಯ ಕಣ್ಣೇ ಕೆಂಪಾಗಿದೆ. ಕುಸುಂಬೆ ಹೂವಿನ ಬಣ್ಣದ ಉತ್ತರೀಯವನ್ನು ಕಟ್ಟಿದ್ದಾರೆ. ಮಹಾಕಾಲಾಭಿಸಾರಿಕಾ ವೇಷ ವಿಭ್ರಮಂ ಬಿಭ್ರತಿ. ಮಹಾಕಾಲನಾದ ಮಹಾದೇವನನ್ನು ಅಭಿಸಾರಕ್ಕೆ ಹೋಗೋದಕ್ಕೆ ಈ ಅಲಂಕಾರ ಮಾಡಿಕೊಂಡು ದೇವಿ ನಿಂತಿದ್ದಾಳ ಅನ್ನುವಂತೆ ಕಾಣ್ತಾ ಇದೆ. ಅಭಿಸಾರ ಅಂದರೆ ಇಷ್ಟರಾದವರ ಬಳಿಗೆ
ಹೋಗ್ತಕ್ಕಂಥದ್ದು ಒಂದು ವಿಶಿಷ್ಟವಾದ ಜಾಗ ಇರುತ್ತದೆ. ಸರಳವಾಗಿ ಹೇಳಬೇಕು ಅಂದರೆ ಯಾವುದೋ ಒಂದು ಮಾಲ್ಗೆ, ಇನ್ಯಾವುದೋ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಈ ಕಾಲದ ಹುಡುಗ ಹುಡುಗಿಯರು ಒಬ್ಬರು ಹೋಗಿ ಇನ್ನೊಬ್ಬರಿಗ ಕಾಯ್ತಾ ಇರತಕ್ಕಂಥದ್ದು, ಹೋಗುವ ಸಂದರ್ಭ, ಅದಕ್ಕೆ ಸಿದ್ಧವಾಗುವಂಥದ್ದು. ಆ ಬಗೆಯ ರೀತಿಯಲ್ಲಿ ದೇವಿ ಕಾಣಿಸ್ತಾ ಇದ್ದಾಳೆ. ಸಂಪಿಂಡಿತ ನೀಲ ಗುಗ್ಗುಲು ಧೂಪ ಧೂಮ ಅರುಣೀಕೃತಾಭಿಶ್ಚ ಪ್ರಚಲಂತೀಭಿ ಗರ್ಭಗೃಹ ದೀಪಿಕಾ ಲತಾಭಿ ಅಂಗುಲೀಭಿರಿವ ಮಹಿಷಾಸುರ ಶೋಣಿತ ತಲಾವಲೇಹಿನೀಭಿ ಸ್ಕಂಧಪೀಠ ಕಂಡೂಯನ ಚಲಿತ ತ್ರಿಶೂಲ ದಂಡ ಕೃತಾಪರಾಧಂ ವನಮಹಿಷಮೇವ ತರ್ಜಯಂತೀಂ. ಇನ್ನು ದೇವಸ್ಥಾನದಲ್ಲೆಲ್ಲ ಅಗರು ಗುಗ್ಗುಳಿನ ಧೂಮ ಬೇಕಾದಂತೆ ಹಾಕಿದ್ದಾರೆ. ಆ ಧೂಮವನ್ನು ಹಾಕಿದ್ದಾಗ ಆ ಹೊಗೆ ಅಂದರೆ ಧೂಪವೇ, ಅದರಲ್ಲಿ ಆ ಹೊಗೆಯ ಮಧ್ಯದಲ್ಲಿ ದೇವಿಯ ಎದುರಿಗಿಟ್ಟಂಥ ಸೊಡ್ರಿನ ಕುಡಿಗಳು ಹೊಯ್ದಾಡ್ತಾ ಇವೆ. ಆ ಹೊಯ್ದಾಡ್ತಾ ಇರ್ತಕ್ಕಂಥವು ಹೇಗೆ ಕಾಣಿಸ್ತಾ ಇತ್ತು ಅಂದರೆ, ಮಹಿಷಾಸುರನ ರಕ್ತದಿಂದ ಒದ್ದೆಯಾಗಿರುವ ದೇವಿಯ ಬೆರಳುಗಳು ತನ್ನ ಮಹಿಷಾಸುರನಿಗೆ ಎದುರಿಗೆ ಅವನನ್ನು ಹೆದರಿಸೋದಕ್ಕೆ ಮತ್ತೆ ಮತ್ತೆ ಬೆರಳನ್ನು ತೋರಿಸಿ ಹೆದರಿಸ್ತಾ, ನೀನು ಹೀಗಿದೆಯಾ, ನೀನು ಹಾಗಿದೆಯಾ ಅಂತ ಬೆದರಿಸುವಂತೆ ಕಾಣಿಸ್ತಾ ಇತ್ತು ಅಂತ. ಥ್ರೆಟನಿಂಗ್ ವಿತ್ ದಿ ಇಂಡೆಕ್ಸ್ ಫಿಂಗರ್ ಅಂತಾರಲ್ಲ, ಬೆರಳನ್ನು ತೋರಿಸಿ ಅಲ್ಲಾಡಿಸಿದ್ರೆ ಹೇಗೋ ಹಾಗೆ ಆ ಸೊಡ್ರಿನ ತುದಿ ಕುಡಿ ಅಷ್ಟು ಚೆನ್ನಾಗಿ ಕೆಂಪಾಗಿ ತೋರ್ತಾ ಇತ್ತು. ಆಮೇಲೆ ಆ ತ್ರಿಶೂಲ ಯಾವುದಿದೆ, ತ್ರಿಶೂಲ ದಂಡವನ್ನು ಅವಳು ಧರಿಸಿದ್ದಾಳೆ. ಅದು ಹೆಗಲಿಂದ ಕೆಳಗಿನವರೆಗೂ ಹೋಗಿದ್ದೆ. ಆ ಒಂದು ತ್ರಿಶೂಲದ ರೇಖೆ ಕೂಡ ಕಾಣಿಸಿದೆ. ಪ್ರಬಲ ಕೂರ್ಚ ಧರೈಹಿ ಛಾಗೈರಪಿ ಧೃತವ್ರತೈರಿವ ಸ್ಫುರತ್ ಅಧರ ಪುಟೈಹಿ ಆಕುಭಿರಪಿ ಜಪಪರೈರಿವ ಕೃಷ್ಣಾಜಿನ ಪ್ರಾವೃತಾಂಗೈಹಿ ಕುರಂಗೈರಪಿ ಪ್ರತಿಶಯನೈರಿವ ಜ್ವಲಿತ ಲೋಹಿತ ಮೂರ್ಧ ರತ್ನ ರಶ್ಮಿಭಿ ಕೃಷ್ಣಸರ್ಪೈರಪಿ ಶಿರೋಧೃತ ಮಣಿದೀಪಕೈರಿವ ಆರಾಧ್ಯಮಾನ. ಆ ದೇವಿಯ ಪರಿಸರದಲ್ಲಿ ಬಲಿ ಕೊಡೋದಕ್ಕೆ ಅಂತ ಮೇಕೆಗಳನ್ನು ಇಟ್ಟಿದ್ದಾರೆ. ಹೋತಗಳು, ಆ ಹೋತಗಳಿಗೆ ಗಡ್ಡ ಇರುತ್ತದೆ, ಬೆಳ್ಳಿಗಿರುವ ಗಡ್ಡ ಇರತಕ್ಕಂಥ ಹೋತಗಳು ನೋಡಿದ್ರೆ ವ್ರತಧಾರಿಗಳಾಗಿ, ವ್ರತ ದೀಕ್ಷಾಧಾರಿಗಳು ಅಂತಂದರೆ ಗಡ್ಡ ಮೀಸೆ ಬೋಳಿಸ್ಕೊಳ್ಳದೆ ಹಾಗೇ ಇರಬೇಕು ಅಂತ, ದೀಕ್ಷಾ ವ್ರತ ಸ್ವೀಕಾರ ಅಂತ. ಹಾಗೆ ಅವುಗಳಿವೆ. ಇನ್ನು ಅಲ್ಲಿ ಓಡಾಡ್ತಾ ಇರ್ತಕ್ಕಂಥ ಇಲಿಗಳು ಅದು ಇದು ತಿನ್ನೋದಕ್ಕಿಂತ ಬಾಯಿ ಆಡಿಸ್ತಾ ಇವೆ. ಆ ತುಟಿ ಆಡಿಸ್ತಾ ಇರೋದು ನೋಡಿದ್ರೆ ದೇವಿಯ ಜಪ ಮಾಡ್ತಾ ಇರುವಂಥ ರೀತಿಯಲ್ಲಿ ಕಾಣಿಸುತ್ತದೆ. ಅಲ್ಲಿ ಓಡಾಡುವ ಜಿಂಕೆಗಳು ಕೃಷ್ಣಾಜಿನವನ್ನು ಹೊದ್ದುಕೊಂಡು ತಪಸ್ಸು ಮಾಡ್ತಾ ಇವೆಯಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನು ಹಾವುಗಳು ತಮ್ಮ ಹೆಡೆಯ ಮೇಲಿನ ರತ್ನದಿಂದ ದೇವಿನ ಆರತಿ ಮಾಡ್ತಾ ಇವೆಯಾ ಅಂತ ಆ ಇಡೀ ಪರಿಸರದ ಪ್ರಾಣಿಗಳು ಭಯಪಟ್ಟುಕೊಂಡು ದೇವಿಯಲ್ಲಿ ಭಕ್ತಿಯಿಂದ ಕೂಡುವಿಯಾ ಅನ್ನುವಂತೆ ತೋರ್ತಾ ಇತ್ತು ಅಂತಾನೆ. ಇಷ್ಟು ಸೂಕ್ಷ್ಮವಾಗಿ ಅವರಷ್ಟು ಚಲನೆಗಳನ್ನು, ವರ್ತನೆಗಳನ್ನು ಎಲ್ಲವನ್ನೂ ಹೇಳೋದಿದೆಯಲ್ಲ, ತುಂಬ ಬುದ್ಧಿಗೆ ಭಾರವಾದರೂ ಮನಸ್ಸಿಗೆ ಸಂತೋಷವಾಗತಕ್ಕಂಥದ್ದು. ಸರ್ವತಃ ಕಠೋರ ವಾಯಸಗಣೇನ ಚ ರಟತಾ ಸ್ತುತಿಪರೇಣೇವ ಸ್ತೂಯಮಾನ. ಇನ್ನು ಸುತ್ತಲೂ ಇರ್ತಕ್ಕಂಥ ಕಾಗೆಗಳು ಕಾವಂತ ಮಾಡ್ತಾ ಇದ್ದರೆ ಅದು ದೇವಿಯ ಸ್ತೋತ್ರದಂತೆ ಕಾಣಿಸ್ತಾ ಇದೆ ಅಂತ. ಒಂದಾದರೂ ಹಿತವಾದ ಚಿತ್ರಣ ಇಲ್ಲ. ಅಷ್ಟು ಭಯಾನಕತೆಯನ್ನು, ರೌದ್ರತೆಯನ್ನು ಕೊಡ್ತಕ್ಕಂಥದ್ದು. ನಾವು ಎಲ್ಲೋ ಒಂದು 4-5 ಅಂಶ ನೋಡಿರಬಹುದು. ಇವನು ನೋಡಿ 3 ಪುಟ ಬರೀತಾನೆ ಇದನ್ನು. ನಮಗೆ ಇದನ್ನು ತಾಳ್ಕೊಳ್ಳೋಕ್ಕೆ ಆಗೋದಿಲ್ಲ, ಎದ್ದು ಓಡ್ ಹೋಗಬೇಕು ಅಂತ ಅನಿಸುತ್ತದೆ. ಕೆಲವು ಕವಿಗಳಿಗೆ ಸುಂದರವಾದದ್ದನ್ನು ಮಾತ್ರ ವರ್ಣಿಸಬೇಕು, ಚೆಲುವಾದದ್ದನ್ನು ಮಾತ್ರ ಮಾಡಬೇಕು, ಹೀಗೆಲ್ಲ ಇರುತ್ತದೆ. ಅವರು ಮಹಾಕವಿಗಳಾಗಲಾರದು. ರಮ್ಯಂ ಜುಗುಪ್ಸಿತ ಮುದಾರ ಮತಾಪಿ ನೀಚಂ ಉಗ್ರಂ ಪ್ರಸಾದಿ ಗಹನಂ ವಿಕೃತಂಚ ವಸ್ತು ಯದ್ವಾಪ್ಯ ವಸ್ತು ಕವಿ ಭಾವಕ ಭಾವ್ಯಮಾನಂ ತನ್ನಾಸ್ತಿಯನ್ನ ರಸಭಾವಮುಪೈತಿ ಲೋಕೆ ಅಂತ ಧನಂಜಯ ದಶರೂಪಕದಲ್ಲಿ ಹೇಳ್ತಾನೆ. ಅದು ರಮ್ಯವಾಗಲಿ, ಉಗ್ರವಾಗಲಿ, ವಿಕೃತವಾಗಲಿ, ಪ್ರಸಾದವಾಗಲಿ, ಯಾವುದೇ ಇರಲಿ, ವಸ್ತುವೋ ಅಥವಾ ವಸ್ತುವೇ ಅಲ್ವೋ, ಎಕ್ಸಿಸ್ಟೆನ್ಸ್ ಆರ್ ನಾನ್ ಎಕ್ಸಿಸ್ಟೆನ್ಸ್, ಯಾವುದನ್ನು ಕವಿ ನಿಜವಾದ ಭಾವನೆಯಿಂದ ವರ್ಣಿಸಿದರೆ ಅದು ಸ್ವಾಧ್ಯವಾಗದೇ ಇರೋಲ್ಲ. ಅದು ಬಹಳ ಮುಖ್ಯ. ಹಾಗಾಗಿ ನಾವು ಕಲೆಯ ಸತ್ಯ ಬೇರೆ, ಲೋಕದ ಸತ್ಯ ಬೇರೆ ಅಂತ ತಿಳ್ಕೋಬೇಕು. ಆನಂದ ಒಂದೇ, ಆದರೆ ಸತ್ಯಗಳ ಸ್ತರ ಬೇರೆ ಇರ್ತದೆ. ಒಬ್ಬ ತುಂಬ ಸುಂದರಿಯಾದ ನಟಿಯನ್ನು ಒಬ್ಬ ಕಳಪೆ ಚಿತ್ರಕಾರ ಚಿತ್ರಿಸಿದಾಗ ಅದು ಒಳ್ಳೆ ಸುಂದರಿಯಾದ ನಟಿಯ ಕೆಟ್ಟ ಚಿತ್ರ ಆಗುತ್ತದೆ. ಒಬ್ಬ ಕುಷ್ಠ ರೋಗಾದಿಗಳು ಬಂದು ಬೀಭತ್ಸವಾಗಿ ಕಾಣಿಸ್ತಕ್ಕಂಥ ವಿಶೀರ್ಣ ಶರೀರದ ಮುದುಕಿಯ ಚಿತ್ರವನ್ನು ಒಳ್ಳೆ ಕಲಾವಿದ ಬರೆದರೆ ಅದು ತುಂಬ ಸುಂದರವಾದಂಥ ಚಿತ್ರ ಆಗ್ಬೋದು. ಅಂದರೆ
ಕುರೂಪಿಯ ಸುಂದರ ಚಿತ್ರವನ್ನು, ಕುರೂಪಿಯನ್ನು ಸುಂದರ ಮಾಡೋದಲ್ಲ, ಕುರೂಪಿಯನ್ನು ಕುರೂಪವೇ ಕಲೆಯಲ್ಲಿ ಚೆನ್ನಾಗಿ ತೋರಿಸಬಹುದು. ಹಾಗಿದ್ದಾಗ ಕಲೆಗೆ ವಾಸ್ತವ ಜಗತ್ತಿನ ಮೌಲ್ಯಗಳು ಎಷ್ಟು ಮಟ್ಟಿಗೆ ಅಂಟಿಕೊಳ್ಳುತ್ತದೆ? ಖಂಡಿತ ಅಲ್ಲ ಅಂತ ನಮಗೆ ಗೊತ್ತಾಗುತ್ತದೆ. ಈ ದೃಷ್ಟಿಯಿಂದ ನೋಡಿದಾಗ ನಾವು ಇಂಥ ಚಿತ್ರಣವನ್ನು ಆಸ್ವಾದಿಸಬೇಕು ಅಂತಂದರೆ ನಮ್ಮ ಅಂತರಂಗ ಒಂದು ವೈಶಾಲ್ಯವನ್ನು ಪಡೆದಿರಬೇಕು. ನಮಗೆ ಭಾವದ ಮಟ್ಟದಿಂದ ರಸದ ಮಟ್ಟಕ್ಕೆ ಬರೋಕ್ಕಾಗದೇ ಇದ್ದರೆ ಇದನ್ನೆಲ್ಲ ಆಸ್ವಾದ ಮಾಡೋಕ್ಕಾಗೋದೇ ಇಲ್ಲ. ಕೆಲವರಿಗೆ ಹಾರರ್ ಫಿಲ್ಮ್ ಅಂತಂದರೆ ಆಗೋದಿಲ್ಲ, ಕೆಲವರಿಗೆ ವಯಲೆನ್ಸ್ ಸಿನಿಮಾ ಅಂದರೆ ಆಗೋಲ್ಲ. ಕಲಾತ್ಮಕವಾಗಿ ಬಂದಾಗ ಹಾರರ್ ಅಲ್ಲ, ವಯಲೆನ್ಸ್ ಅಲ್ಲ, ಎಲ್ಲ ಸುಂದರವೇ ಆಗಿರುತ್ತದೆ. ಕೆಲವರಿಗೆ ಕಹಿ ಇಷ್ಟ ಆಗೋದಿಲ್ಲ, ರುಚಿಯಾಗಿ. ಒಳ್ಳೆ ರುಚಿಯಾದ ಕಹಿಯೂ ಇರೋಕ್ಕೆ ಸಾಧ್ಯ, ರುಚಿಯಲ್ಲದ ಸಿಹಿನೂ ಇರೋಕ್ಕೆ ಸಾಧ್ಯ. ಈ ಕಲೆಯ ಅಳತೆ ಅನ್ನೋದು ಬೇರೆಯೇ ಅಂತ ಅರ್ಥ ಮಾಡಿಕೊಳ್ಳಬೇಕು. ಕೆಲವು ಬಣ್ಣ ಇಷ್ಟವಾಗುತ್ತೆ, ಕೆಲವು ಇಷ್ಟವಾಗೋಲ್ಲ ಅಂತಾರೆ. ಆದರೆ ಚಿತ್ರದಲ್ಲಿ ಆ ಬಣ್ಣ ಇಷ್ಟವಾಗಬಹುದು. ಅವ್ರಿಗೆ ಶರ್ಟ್ ಆಗಿಯೋ, ಪ್ಯಾಂಟ್ ಆಗಿಯೋ, ಸೀರೆಯಾಗಿಯೋ, ಚೂಡಿದಾರಾಗಿಯೋ ಆ ಬಣ್ಣ, ಆ ಬಟ್ಟೆ ಸರಿ ಅಂತ ಅನಿಸಿರೋಲ್ಲ. ಆದರೆ ಕಲೆಯಲ್ಲಿ ಆ ಬಣ್ಣಕ್ಕೆ ಒಂದು ಸೊಗಸಿರುತ್ತದೆ. ಹೀಗೆ ಕಲೆಯ ಪ್ರಪಂಚದ ಬಗೆಯೇ ಒಂದಾಗಿದೆ. ಬಾಣಭಟ್ಟ ಅಂತಹ ಅನುಭವವನ್ನು ನಮಗೆ ಕೊಡ್ತಾನೆ. ಈ ಅನುಭವಗಳು ಬಹಳ ದೊಡ್ಡವು ಅಂತ ನನಗನ್ಸುತ್ತದೆ. ಈ ರೀತಿ ಇರುವ ಆ ದೇವಸ್ಥಾನದಲ್ಲಿ ಈಗ ಅರ್ಚಕ ಬರ್ತಾನೆ. ಇಂಥ ದೇವಸ್ಥಾನಕ್ಕೆ ಇನ್ನೆಂಥ ಅರ್ಚಕ ಇರಬಹುದು ನೋಡಿ. ಸ್ಥೂಲೈ ಶಿರಾಜಾಲಕೈ ಗೋಧಾ ಗೋಲಿಕಾ ಕೃಕಲಾಸ ಕುಲೈರಿವ ದಗ್ಧಸ್ಥಾವರ ಶಂಕೆಯ ದಗ್ಧಸ್ಥಾಣ್ವಾಶಂಕೆಯ ಸಮಾರೂಢೈ ಗವಾಕ್ಷಿತೇನ. ಅವನ ಕಾಲುಗಳು ಕಪ್ಪಗಿರ್ತಕ್ಕಂಥ ಮೀನುಕಂಡಗಳ ಮೇಲೆ ನರಗಳು ಎದ್ದು ಬಿಟ್ಟಿವೆ. ಹೇಗಿವೆ ಅಂತಂದರೆ ಅವನ ಕಾಲುಗಳು ಕಾಳ್ಗಿಚ್ಚಿನಲ್ಲಿ ಮುಕ್ಕಾಲು ಸುಟ್ಟು ಕರಕಲಾಗಿ ಬೂದಿಯಾಗದೆ ನಿಂತ ಮರದ ಕಾಂಡಗಳಿಗೆ ಹೆದರಿಕೆಯಿಂದ ಹಲ್ಲಿಗಳು, ಓತಿಗಳು ಹತ್ತಿಕೊಂಡ್ರೆ ಹೇಗಿರುತ್ತವೋ ಆ ರೀತಿ ಕಾಲಿನ ಮೀನಖಂಡದ ಮೇಲಿನ ಗಂಟೆಗಳು ತೋರ್ತಾ ಇದ್ದವು ಅಂತಾನೆ. ಪಾದಾದಿ ಕೇಶಾಂತ ವರ್ಣನೆ ಶುರು ಮಾಡ್ತಾನೆ ಕೆಳಗಿಂದ. ಈ ಥರ ನಾವು ನೋಡಿರ್ತೀವಿ ಎಷ್ಟೋ ಜನ ಕಾಲುಗಳ ಮೇಲೆ ನರಗಳ ಗಂಟು ಕಟ್ಕೊಳ್ತಕ್ಕಂಥದ್ದು. ಅದನ್ನೆಲ್ಲ ಈಗ ಆಪರೇಷನಿಂದ ತೆಗೆಸೋದು ಎಲ್ಲ ಮಾಡ್ತಾರೆ. ಆ ಗಂಟಿನ ರೀತಿ ಹೇಗೆ ಅಂದರೆ ಓತಿ ಕೆತ್ತುಗಳು ಅಂಟುಕೊಳ್ಳೋ ಥರ ಇತ್ತು. ಓತಿ ಕೆತ್ತುಗಳು ಓಡಿ ಬಂದು ಅಂಟುಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಹತ್ತೋಕ್ಕೆ ಹೇಗೆ ಸಾಧ್ಯ? ಕಾಳಿಗಿಚ್ಚು ಬಂದಿದೆ, ಮರಗಳು ಓಡೋಕ್ಕಾಗಲ್ಲ, ಅವುಗಳ ಬೊಡ್ಡೆಗಳು ಸುಟ್ಟೋಗಿವೆ. ಆದರೆ ಅವು ಇದ್ದಲಾಗಿವೆ ಹೊರತು ಬೂದಿಯಾಗಿ ಉದರಿಲ್ಲ. ರಕ್ಷಣೆ ಬೇಕು ಅಂತ ಅವುಗಳನ್ನ ಯಾವುದು ಸುಡೋಲ್ಲ ಅಂತ ಇವುಗಳು ಬಂದು ಹತ್ತುಕೊಂಡ್ರೆ ಹೇಗೆ ಕಾಣಿಸುತ್ತೋ ಹಾಗೆ ಗಂಟಾಗಿತ್ತು. ಕಪ್ಪಗಿನ ಕಾಲು ಗಂಟಾಗಿತ್ತು ಅಂತ ಅನ್ನೋದನ್ನು ಹೀಗೆ ವರ್ಣಿಸ್ತಾರೆ. ಅಲಕ್ಷ್ಮೀ ಸಮುತ್ಖಾತ ಲಕ್ಷಣ ಸ್ಥಾನೈರಿವ ವಿಸ್ಫೋಟಕ ದ್ರವಬಿಂದುಭಿ ಕಲ್ಮಾಶಿತ ಸಕಲ ಶರೀರೇಣ. ಆಮೇಲೆ ಅವನ ಒಂದು ಮೈ ಮೇಲೆಲ್ಲ ಇರತಕ್ಕಂಥ ಮಚ್ಚೆಗಳು, ಗಾಯದ ಗುರುತುಗಳು ಹೇಗಿವೆ ಅಂತಂದರೆ ಅಲಕ್ಷ್ಮಿ, ಅಮಂಗಳ ದೇವತೆ. ಅಮಂಗಳ ದೇವತೆಯ ಸರ್ವಾವಯವ ಪ್ರಸಾದದಂತೆ ಕಾಣಿಸ್ತಾ ಇದೆ ಅಂತ. ಅವಳು ಬಂದು ಇವನ ಮೈ ಮೇಲೆ ಅಗದಗದು ನೋಡಿದ್ದಾಳೆ. ಎಲ್ಲಿಯಾದರೂ ಸ್ವಾರಸ್ಯ ಇದೆಯಾ ಅಂತ. 10 ಕಡೆ 20 ಕಡೆ 100 ಕಡೆ ಅಗದಂತೆ ಅಲ್ಲಲ್ಲಿ ಬೊಕ್ಕೆಗಳು ಎದ್ದು ಹಳ್ಳ ಕೊಳ್ಳಗಳಾಗಿ ಕಾಣಿಸ್ತಾ ಇವೆ. ಇನ್ನು ಕರ್ಣಾವತಂಸ ಸಮೀಪತೆಯ ಸಂಸ್ಥಾಪಿತತೆಯ ಚ ಚೂಡಯ ರುದ್ರಾಕ್ಷ ಮಾಲಿಕಾಮಿವ ದದಾನೇನ. ಇನ್ನು ಕಿವಿಯ ಸುತ್ತಿಗೆ ಒಂದು ರುದ್ರಾಕ್ಷ ಮಾಲೆಯನ್ನು ಕಟ್ಟಿಕೊಂಡಿದ್ದಾನೆ. ಆ ರುದ್ರಾಕ್ಷ ಮಾಲಿಕೆಯನ್ನು ಕಟ್ಟಿಕೊಂಡಿರೋದು ಒಂದು ಭಯಂಕರವಾದ ರೀತಿಯಲ್ಲಿ ಕಾಣಿಸಿಕೊಂಡಿದೆ. ಅದು ತಲೆಗೂದಲನ್ನು ಸುತ್ತುಕೊಂಡಿದ್ದಾನ ಅನ್ನುವಂತೆ ತೋರ್ತಾ ಇದೆ. ಅಂಬಿಕಾ ಪಾದ ಪತನ ಶ್ಯಾಮ ಲಲಾಟ ವರ್ಧಮಾನ ಬುದ್ಬುದೇನ. ದೇವಿ ಪಾದಕ್ಕೆ ಬಂದು ತಲೆನ ರಪ್ಪ ಗಟ್ಟಿಸಿಕೊಂಡು ನಾನು ಸಾಕ್ಷಾತ್ಕಾರವಾಗೋವರೆಗೂ ತಲೆ ಎತ್ತಲ್ಲ ಅಂತ ಮಾಡಿಕೊಂಡು ಬೊಗ್ಬೆಗಳು ಆಗಿವೆ ಹಣೆ ಮೇಲೆಲ್ಲ. ಆ ಬೊಗ್ಬೆಗಳು ಅಂದರೆ ಬೊಕ್ಕೆ ಅಂತ ಹೇಳ್ತಾರಲ್ಲ, ಅದು ಬುದ್ಬುದ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ಅದಾಗಿವೆ. ಕುವಾದಿ ದತ್ತ ಸಿದ್ಧಾಂಜನ ದಾನ ಸ್ಫೋಟಿತೈಕ ಲೋಚನತೆಯ ತ್ರಿಕಾಲಂ ಇತರಲೋಚನ ಅಂಜನ ದಾನ ಆದರ ಲಕ್ಷ್ಮೀಕೃತ ದಾರು ಶಲಾಕೇನ. ಅವನಿಗೆ ನಿಧಿ ನೋಡ್ಕೋಬೇಕು, ನಿಧಿಗಳು ನಿಕ್ಷೇಪಗಳು ಸಿಗುತ್ತವೆ ಅಂತ ಯಾರೋ ಆಸೆ ಹುಟ್ಟಿಸ್ಬಿಟ್ಟು ಅವಿವೇಕಿಯಾದವನು ಒಂದು ಕಣ್ಣಿಗೆ ರಸ ಹಾಕಿಬಿಟ್ಟಿದ್ದಾನೆ. ಪುಣ್ಯಕ್ಕೆ ಇವನು ಜಾಣ, ಒಂದೇ ಕಣ್ಣಿಗೆ ಹಾಕಿಸ್ಕೊಂಡಿದ್ದಾನೆ. ಒಂದು ಕಣ್ಣಿಂದ ನಿಧಿ ನೋಡ್ತೀನಿ ಅಂತ ಯಾವ್ಯಾವುದೋ
ರಸಗಳನ್ನು ಮೂಲಿಕೆಗಳನ್ನು ಕಣ್ಣಿಗೆ ಹಾಕಿಸ್ಕೊಂಡು ಕಣ್ಣು ಎಗರೇ ಹೋಗ್ಬಿಡ್ತು. ಇನ್ನು ಉಳಿದ ಒಂದು ಕಣ್ಣಿಗೆ ನಿಧಿ ನಿಕ್ಷೇಪಗಳು ಕಾಣಿಸುವ ಅಂಜನ ಮಾತ್ರ ಹಚ್ಕೋತೀನಿ, ಈ ಥರ ರಸ ಹಚ್ಕೊಳ್ಳಲ್ಲ ಅಂತ ಅಂಜನ ಹಚ್ಕೊಂಡು ಆ ಕಡ್ಡಿ ಸವಿದಿದೆ. ಇವನ ಅಂಜನ ಖಾಲಿ ಆಗಿಲ್ಲ, ನಿಧಿ ನಿಕ್ಷೇಪಗಳು ಕಾಣಿಸಿಲ್ಲ. ತುಂಬ ಜನಕ್ಕೆ ಅಂಜನ ಹಾಕಿಸ್ಕೊಳ್ಬೇಕು, ನಿಧಿ ನಿಕ್ಷೇಪಗಳನ್ನು ಕಾಣಬೇಕು, ಯಾವುದೇ ಲೋಹವನ್ನು ಬಂಗಾರ ಮಾಡಬೇಕು, ಈ ಥರದ್ದು ಎಷ್ಟೆಷ್ಟೋ ಆಸೆ ಉಂಟು. ಆದರೆ ಏನೂ ಆಗೋಲ್ಲ. ಉತ್ಕಾತೋ ನಿಧಿಶಂಕೆಯ ಕ್ಷಿತಿತಲಂ. ಭರ್ತೃರಿ ಹೇಳ್ತಾನಲ್ಲ, ಧಾತಾ ಗಿರೇರ್ಧಾತವಃ, ಭೂಮಿನೆಲ್ಲ ನಿಧಿ ಸಿಗುತ್ತೆ ಅಂತ ಅಗದು ಆಯಿತು. ಇನ್ನು ಎಲ್ಲ ಲೋಹಗಳನ್ನು ಕೂಡ ನಾನು ಬಂಗಾರ ಮಾಡ್ತೀನಿ ಅಂತ ಬೆಟ್ಟಗಳಷ್ಟು ಲೋಹಗಳನ್ನು ಕರಗಿಸಿ ಆಯಿತು. ಒಂದು ಹನಿಯಷ್ಟು ಬಂಗಾರ ಆಗಲಿಲ್ಲ, ಒಂದು ಧೂಳಿಯಷ್ಟು ಬಂಗಾರ ಆಗಲಿಲ್ಲ. ಆಮೇಲೆ ಮಂತ್ರಾರಾಧನೆ ಮಾಡಬೇಕು ಅಂತ ಸ್ಮಶಾನೇ ನೀತಾ ನಿಶಾಹ, ಸ್ಮಶಾನದಲ್ಲಿ ರಾತ್ರಿಗಳನ್ನೆಲ್ಲ ಕಳೆದದ್ದಾಯಿತು. ಮಂತ್ರಾರಾಧನ ತತ್ಪರೇಣ ಮನಸ ನೀತಾ ಸ್ಮಶಾನೇ ನಿಶಾಹ, ಹಾಗಾಯಿತು. ಇನ್ನು ಲಜ್ಜೆ ಬಿಟ್ಟು ಯಾವ್ಯಾವ ರಾಜರುಗಳಿಗೆ ಎಲ್ರಿಗೂ ಕೂಡ ಸೇವೆ ಮಾಡಿದ್ದಾಯಿತು. ಪರಪಿಂಡ ಲೋಲುಪತೆಯ ಏನೇನೆಲ್ಲ ಮಾಡಿದ್ದು ಆಯಿತು ಹೀಗೆ ಅಂತ. ಇವನು ಹಾಗೆ ಒಂದು ಕಣ್ಣನ್ನು ನಿಧಿ ನಿಕ್ಷೇಪ ಕಾಣಬೇಕು ಅಂತ ಹಾಳು ಮಾಡಿಕೊಂಡ. ಆ ಕಣ್ಣನ್ನು ಉಳಿಸ್ಕೊಂಡು ದುಡಿಬಹುದಾಗಿತ್ತು, ಮಾಡಲಿಲ್ಲ ಅಂತನ್ನುವುದು ಕವಿಯ ವ್ಯಂಗ್ಯ. ಎಲ್ಲ ಕಾಲಕ್ಕೂ ಇಂಥ ವಿವೇಕಗಳಿವೆ, ನಮ್ಮ ಕಾಲದಲ್ಲೂ ಅವೆಲ್ಲ ಬೇಕಾದಂತೆ ಇದೆ. ಇವತ್ತಿಗೂ ಪತ್ರಿಕೆಗಳಲ್ಲಿ 3ನೇ ಪೇಜಲ್ಲಿಯೂ 6ನೇ ಪೇಜಲ್ಲಿಯೂ ನೋಡ್ತಾ ಇರ್ತೀವಿ, ಇಂಥ ಕ್ರೈಮ್ ನ್ಯೂಸ್ಗಳು ಬರ್ತಾ ಇರುತ್ತವೆ. ಯಾರನ್ನೋ ಬಲಿ ಕೊಡೋದು, ಇನ್ನೇನೋ ಮಾಡಿಕೊಳ್ಳೋದು ಹಾಗೆ. ಆದರೆ ಒಂದು ಕಣ್ಣು ಹೋಯ್ತು ಅಂತ ಸುಮ್ಮನಾಗದೆ ಸ್ವಲ್ಪ ಸಾಫ್ಟ್ವೇರ್ ಮೆಥಡ್ಸ್ ತಯಾರು ಮಾಡ್ಕೊಂಡು ನೋಡೋಣ ಅಂತ ಅಂಜನ ಹಚ್ಕೊಳ್ಳೋದು. ಅಂಜನ ಹಚ್ಚಿಕೊಂಡು ಆ ಕಣ್ಣಿನಿಂದ ನಿಧಿ ಕಾಣೋಕ್ಕಾಗುತ್ತೆ ಅಂತ ಹಚ್ಕೊಂಡು ಆ ಅಂಜನದ ಕಡ್ಡಿ ಸವದೋಯ್ತು, ಇವನಿಗೆ ಮಾತ್ರ ಕಾಣಿಸಲಿಲ್ಲ ಅಂತ ಅದನ್ನು ಎಷ್ಟು ಮಾರ್ಮಿಕವಾಗಿ ಹೇಳ್ತಾನೆ ನೋಡಿ. ತ್ರಿಕಾಲ ಇತರ ಲೋಚನ ಅಂಜನ ದಾನ ಆದರ ಶ್ಲಕ್ಷ್ಣೀಕೃತ ಅಂತೆ ಸ್ವರ್ಗೋಗ್ಬಿಟ್ಟಿದೆ ಆ ಕಡ್ಡಿ. ಪ್ರತ್ಯಹಂ ಕಟುಕ ಆಲಾಬು ಸ್ವೇದ ಕಟುಕಾಲಾಬು ಸ್ವೇದ ಪ್ರಾರಬ್ಧ ದಂತುರತಾ ಪ್ರತೀಕಾರೇಣ. ಇನ್ನು ಕಟುಕಾಲಾಬು ಅಂದರೆ ಕಹಿಸೋರೆ. ಕಹಿಸೋರೆಯನ್ನು ಪ್ರತಿದಿನವೂ ಕಚ್ಚಿ ತಿಂದು ಅಲ್ಲೆಲ್ಲ ಕಪ್ಪಗಾಗೋಗ್ಬಿಟ್ಟಿದೆ ಅಂತ. ಅದು ಒಂದು ವ್ರತ. ಕೆಲವರು ಯಾವುದೋ ಇಷ್ಟವಿಲ್ಲದ್ದು, ಸರಿಯಿಲ್ಲದ್ದು, ರುಚಿ ಪಕ್ವ ಇಲ್ಲದನ್ನು ತಿಂದರೇನೆ ದೇವರು ಒಲಿಯೋದು, ಮತ್ತು ಇನ್ಯಾವುದೋ ಸಿದ್ಧಿ ಆಗೋದು, ಹೀಗೆಲ್ಲ ಮಾಡ್ಕೊಂಡಿರ್ತಾರೆ. ಆ ಥರ ಮಾಡಿಕೊಂಡು ಇವನು ಹಲ್ಲು ಕಪ್ಪು ಮಾಡಿಕೊಂಡನೇ ಹೊರತು ಇನ್ನೇನೂ ಆಗಲಿಲ್ಲ. ಕಥಂಚಿದ ಅಸ್ಥಾನ ದತ್ತ ಇಷ್ಟಕ ಪ್ರಹಾರತೆಯ ಶುಷ್ಕೈಕ ಭುಜೋಪಶಾಂತ ಮರ್ದನ ವ್ಯಸನೇನ. ಇನ್ನು ಎಲ್ಲಿಗೋ ಹೋಗಿ ಇಟ್ಟಿಗೆ ಎಲ್ಲ ಕಲ್ಲು ಹೊಡೆಸಿಕೊಂಡು ತನ್ನ ಭುಜ ಎಲ್ಲ ಪೆಟ್ಟಾಗಿ ಅದೊಂದು ಮರ್ದನ ಮಾಡಿಸಿಕೊಳ್ಳೋದ್ರೊಳಗೆ ಅವನಿಗೆ ಆಸಕ್ತಿ. ದಿನ ಮಾಲಿಶ್ ಮಾಡ್ಕೊಳ್ಬೇಕು, ಹಾಗಾಗಿಬಿಟ್ಟಿದ್ದಾನೆ. ಉಪರ್ಯುಪರ್ಯ ವಿಶ್ರಾಂತ ಕಟುವರ್ತಿ ಪ್ರಯೋಗ ವರ್ಧಿತ ತಿಮಿರೇಣ. ಆಮೇಲೆ ಅವನು ಮಿತಿಮೀರಿದ ಮದ್ದಿನ ಪ್ರಯೋಗ ಮಾಡಿಕೊಂಡಿದ್ದಾನೆ. ಮತ್ತು ದಿವ್ಯದೃಷ್ಟಿ ಬರಬೇಕು ಅಂತ. ಅದರಿಂದ ಕಣ್ಣಿಗೆ ಕತ್ತಲೆಯ ರೋಗ ಬಂದಿದೆ, ತಿಮಿರ ಅದು ಉಂಟಾಗಿದೆ. ಅಶ್ಮಭೇದ ಸಂಗೃಹೀತ ವರಾಹ ದಮಷ್ಟ್ರೇಣ. ಮತ್ತು ಮಂತ್ರ ತಂತ್ರ ಎಲ್ಲ ಮಾಡಬೇಕು ಅಂತ ಕಾಡು ಹಂದಿಯ ಕೊಂಬನ್ನು ಅಥವಾ ದಂತವನ್ನು ತಂದಿಟ್ಟುಕೊಂಡಿದ್ದಾನೆ. ಈ ಮಾಟ ಮದ್ದು ಎಲ್ಲ ಮಾಡೋದಕ್ಕೆ ಇವರು ಏನೇನೆಲ್ಲ ಬಳಸ್ತಾರೆ ಅಂದರೆ ಸಿಂಹದ ಮೂತ್ರ ಬೇಕು, ನರಿಯ ಬಾಲ ಬೇಕು, ಈ ರೀತಿಯಾದದ್ದು ಮಾಡ್ತಾರೆ. ಇದಕ್ಕಾಗಿ ಝೂಗಳಲ್ಲಿ ಕ್ಯೂ ನಿಂತು ಅದನ್ನು ಕೊಂಡುಕೊಂಡು ಬರುವಂಥವರು ಎಲ್ಲ ಉಂಟು. ಅದು ಮಾತ್ರವಲ್ಲ, ಖಡ್ಗಮೃಗದ ಕೊಂಬಿನಿಂದಾಗಿ ಪುರುಷತ್ವ ವೃದ್ಧಿ ಆಗುತ್ತದೆ. ಏನೇನೆಲ್ಲ ಉಂಟು, ಯಾವುದು ದುರ್ಲಭವೋ ಅದರಿಂದ ಏನು ಮಾಡಬಹುದು ಅಂತ ಕಡೆಯಲ್ಲಿ ತಾತ್ಪರ್ಯ ಅಷ್ಟೇ. ನೀವು ಸುಮ್ಮನೆ ಹೋಗಿಬಿಟ್ಟು ವಾತ್ಸ್ಯಾಯನ ಕಾಮಸೂತ್ರದ ಕಡೆಯಲ್ಲಿ ಬರ್ತಕ್ಕಂಥ ಔಪನಿಷದಿಕ ಅಂತ ಅರ್ಥಶಾಸ್ತ್ರ ಕೌಟಿಲ್ಯರದು, ಅದರೊಳಗೂ ಕೊನೆಯಲ್ಲಿ ಔಪನಿಷದಿಕ ಅಂತ ಬರ್ತಿದೆ. ಅದೆರಡನ್ನೂ ನೋಡಿದ್ರೆ ಅಧ್ಯಾಯಗಳು ಗೊತ್ತಾಗುತ್ತದೆ ಏನೆಲ್ಲ ಮಾಟ ಮದ್ದು ತಂತ್ರಕ್ಕೆ ಯಾವುದೆಲ್ಲ ಸಾಧ್ಯ ಅಂತ. ಹಾಗೆಯೇ ಸೋಮೇಶ್ವರನ ಮಾನಸೋಲ್ಲಾಸದಲ್ಲಿ ಬರ್ತಕ್ಕಂಥ ಒಂದು ಚಮತ್ಕಾರ ವಿನೋದ ಅಂತ ಒಂದಿದೆ, ಇಂದ್ರಜಾಲ ಮಹೇಂದ್ರಜಾಲ ಅಂತ. ಯಾರಿಗೂ ಎಂದೂ ಸಿಗಬಾರ್ದು ಅಂಥ ವಸ್ತುಗಳನ್ನೆಲ್ಲ ದಕ್ಕಿಸಿಕೊಂಡ್ರೆ ಏನೂ ಮಾಡಬಹುದು ಅಂತ. ಮನುಷ್ಯರು ಕಾಣದಾಗಬೇಕಾ, ನಿಧಿ ನಿಕ್ಷೇಪಗಳು ಕಾಣಬೇಕಾ, ಅಥವಾ ನಾವು ನೀರಿನಲ್ಲಿ ನಡೆಯಬೇಕಾ, ಬೆಂಕಿಯಲ್ಲಿ ನಿಲ್ಲಬೇಕಾ, ಎಲ್ಲದಕ್ಕೂ ಉಂಟು ಅಂತ. ಮಾಡಿದ್ರೆ ಮತ್ತೆ ಏನಾಗುತ್ತೋ ಗೊತ್ತಿಲ್ಲ, ಆ ರೀತಿಯಾದದ್ದು. ಹಾಗೆ ಮಾಡಿಕೊಂಡು ಇವನು ಹಾಳು ಮಾಡಿಕೊಂಡಿದ್ದಾನೆ ಎಷ್ಟನ್ನು. ಇಂಗುದಿ ಕೋಶ ಕೃತೌಷಧಾಂಜನ ಸಂಗ್ರಹೇಣ. ಇಂಗುದಿಯ ಮರದ ಕಾಯಿಗಳನ್ನೆಲ್ಲ ಹಿಂಡಿಕೊಂಡು ಅದರೊಳಗೆ ಅಂಜನಕ್ಕಾಗಿ ಎಣ್ಣೆ ತೆಗೆದಿಟ್ಟುಕೊಂಡಿದ್ದಾನೆ. ಸೂಚಿಸ್ಯೂತ ಶಿರಾ ಸಂಕೋಚಿತ ವಾಮ ಕರಾಂಗುಲಿನ.
ಇನ್ನು ಅವನ ಎಡಗೈಯಲ್ಲಿ ನರನಾಡಿಗಳು ಹೇಗೆ ಕಾಣಿಸ್ತಾ ಇವೆ ಅಂತಂದರೆ ಹೊಲಿಗೆ ಹಾಕಿಟ್ಟಂತೆ ಕಾಣಿಸ್ತಾ ಇದೆ. ಕೌಶೇಯಕ ಕೋಶಾವರಣ ಕ್ಷತಿವ್ರಣಿತ ಚರಣಾಂಗುಷ್ಟಕೇನ. ಇನ್ನು ಅವನು ಉಟ್ಟ ಬಟ್ಟೆಯ ಅಂಚಿನಿಂದಲೇ ಕಾಣಿಸ್ತಾ ಇರತಕ್ಕಂಥ ಕಾಲಿಗೆಲ್ಲ ಗಂಟು ಗಂಟು ಗಾಯ ಗಾಯ ಆಗಿರೋ ಬೊಕ್ಕೆ ಆಗಿರುವಂಥದ್ದು ತೋರ್ತಾ ಇದೆ. ಅಸಮ್ಯಕೃತ ರಸಾಯನ ಆನೀತ ಅಕಾಲ ಜ್ವರೇಣ. ಮತ್ತು ಲೋಹವನ್ನು ಬಂಗಾರ ಮಾಡಬೇಕು ಅಂತ ಯಾವ್ಯಾವುದೋ ರಸಾಯನಗಳನ್ನು ಬೆರೆಸಿ ಏನೇನೋ ಮಾಡಿಕೊಂಡು ಅದರ ಕೆಟ್ಟ ಹೊಗೆಯಲ್ಲಿ ಕೆಟ್ಟ ಪರಿಸರದಲ್ಲಿ ಇದ್ದು ಅವನಿಗೆ ನಿರಂತರವಾಗಿ ಜ್ವರ ಬರ್ತಾ ಇದೆ. ಜರಾಂ ಗತೇನಾಪಿ ದಕ್ಷಿಣಾಪತಾದಿ ರಾಜ್ಯವರ ಪ್ರಾರ್ಥನಾ ಕದರ್ಥಿತ ದುರ್ಗೇಣ. ಇನ್ನು ನನಗೆ ದೇವಿ ಅನುಗ್ರಹ ಮಾಡಬೇಕು, ಇಡೀ ದಕ್ಷಿಣಾಪಥಕ್ಕೆ ನಾನು ಸಮ್ರಾಟ್ ಆಗಬೇಕು ಅಂತ ಮತ್ತೆ ಮತ್ತೆ ದೇವಿಯನ್ನು ಬೇಡಿಕೊಂಡು ಮುಪ್ಪಾಗಿದೆಯೇ ಹೊರತು ಇವನಿಗೆ ಒಂದು ಅಂಗೈಗಲದ ಜಾಗವೂ ದಕ್ಕಿಲ್ಲ. ಅವನು ಇಡೀ ದಾಕ್ಷಿಣಾತ್ಯ ಪ್ರಾಂತ್ಯಕ್ಕೆ ಒಡೆಯನಾಗಿಬಿಡಬೇಕು ಅಂತಂದುಕೊಂಡಿದ್ದಾನೆ. ದೇವಿಯನ್ನು ಮತ್ತೆ ಮತ್ತೆ ಬೇಡ್ತಾನೆ. ಕದರ್ಥಿತ ದುರ್ಗೇಣ ದುಶ್ಶಿಕ್ಷಿತ ಶ್ರವಣ ಆದಿಷ್ಟ ತಿಲಕಾಬದ್ಧ ವಿಭವ ಪ್ರತ್ಯಾಶೇನ. ಇನ್ನು ಹಣೆಗೆ ವಿಚಿತ್ರವಾದ ತಿಲಕಗಳನ್ನು ಇಟ್ಕೊಳ್ತಾ ಇದ್ದಾನೆ. ಆ ತಿಲಕ ಹೇಗಿದೆ ಅಂತಂದರೆ ಯಾವ್ಯಾವುದೋ ಸಿದ್ಧಿಗಳನ್ನು ಮಾಡಿಕೊಳ್ಳಬಹುದು, ನಿಧಿ ನಿಕ್ಷೇಪಗಳನ್ನು ಹೊಂದಬಹುದು. ಹೀಗಾಗಿ ಮರಳು ಮಾಡೋದಕ್ಕೆ, ವಶೀಕರಣ ಮಾಡೋದಕ್ಕೆಲ್ಲ ಪ್ರಯೋಜನಕ್ಕೆ ಬರುತ್ತೆ ಅಂತ ತಿಲಕ ಇಟ್ಕೊಂಡಿದ್ದಾನೆ. ಕೆಲವರೆಲ್ಲ ಮಾಡೋದುಂಟು. ಅಮಾವಾಸ್ಯೆ ಮತ್ತು ಶನಿವಾರ ಎರಡೂ ಬಂದಾಗ ಮಧ್ಯರಾತ್ರದಲ್ಲಿ ನಗ್ನವಾಗಿ ಸ್ಮಶಾನಕ್ಕೆ ಹೋಗಿ ಅಲ್ಲಿ ಹಾರಾಡುವಂಥ ಬಾವಲಿ ಉತ್ತರದಿಂದ ದಕ್ಷಿಣ ದಿಕ್ಕಿಗೆ ಹಾರಾಡ್ತಾ ಬರುವಾಗ ಹಿಡ್ಕೊಂಡು ಅದರ ಬಲರೆಕ್ಕೆಯನ್ನು ಆ ಸ್ಮಶಾನದಲ್ಲಿ ಅಲ್ಲಿಯೇ ಇರತಕ್ಕಂಥ ಈಶಾನ್ಯ ದಿಕ್ಕಿನ ಚಿತೆಯ ಮೇಲೆ ಸುಟ್ಟು ಅದರ ಭಸ್ಮವನ್ನು ಸೋಮವಾರದ ದಿವಸ ಸೂರ್ಯೋದಯದ ಕಾಲದಲ್ಲಿ ತಿಲಕವಾಗಿಟ್ಟುಕೊಂಡ್ರೆ ಕಂಡವರೆಲ್ಲ ವಶೀಕೃತರಾಗ್ತಾರೆ ಅಂತ. ಈ ರೀತಿಯಾದದ್ದು ಇವೆಲ್ಲ ಬೇಕಾದಷ್ಟು ಉಂಟು. ಯಾರು ಮಾಡಕ್ಕೆ ಮಾತ್ರ ಹೋಗಬೇಡಿ. ಇವೆ ಆ ಥರದ್ದು ಏನೇನೋ ತಿಲಕ ಇಟ್ಟುಕೊಂಡಿದ್ದಾನೆ. ಇವೆಲ್ಲ ನೋಡುವಾಗ ಬೃಹತ್ ಬ್ರಹ್ಮಾಂಡದ ಒಂದು ಚಾಪ್ಟರ್ನ ಎಪಿಸೋಡನ್ನು ನೋಡ್ತಾ ಇರುವಂತೆ ಅನಿಸೋದಿಲ್ವೇ ನಿಮಗೆ? ಈ ರೀತಿಯಾದದ್ದು. ಹಾಗೆ ಹರಿತ ಪತ್ರ ಸಾಂಗಾರ ಮಶೀಮಲಿನ ಶಂಭೂಕ ವಾಹಿನ. ಆಮೇಲೆ ಅವನು ಕವಡೆಗಳದು, ಹಸುರ ಎಲೆಗಳದು ಮತ್ತು ಮಸಿಯಿಂದ ಕೂಡಿರತಕ್ಕಂಥ ಮಾಲಿಕೆಗಳನ್ನು ಹಾಕಿಕೊಂಡಿದ್ದಾನೆ. ಪಟ್ಟಿಕಾಲಿಖಿತ ದುರ್ಗಾ ಸ್ತೋತ್ರೇಣ. ಆಮೇಲೆ ಅಲ್ಲಲ್ಲಿ ದುರ್ಗಾ ಸ್ತೋತ್ರವನ್ನು ಬೇರೆ ಬೇರೆ ತಾಳಪತ್ರ, ಭೂರ್ಜಪತ್ರ ಇತ್ಯಾದಿಗಳಲ್ಲಿ ಬರೆದಿದ್ದಾನೆ. ದೇವಾಲಯದ ಪಟ್ಟಿಕೆಗಳ ಮೇಲೆ ಬರೆದಿಟ್ಟುಕೊಂಡಿದ್ದಾನೆ. ಮೈಯಲ್ಲಿ ಕೂಡ ಬರೆದಿಟ್ಟುಕೊಂಡಿದ್ದಾನೆ. ಧೂಮ ರಕ್ತ ಆಲಕ್ತಕಾಕ್ಷರ ತಾಳಪತ್ರ ಕುಹಕ ತಂತ್ರ ಮಂತ್ರ ಪುಸ್ತಿಕಾ ಸಂಗ್ರಾಹಿಣ. ಇನ್ನು ಕಂದುಗೆಂಪು ಬಣ್ಣದ ಅಥವಾ ಕಪ್ಪುಗೆಂಪು ಬಣ್ಣದ ದಪ್ಪ ವಿಚಿತ್ರವಾದ ಅಕ್ಷರಗಳಿಂದ ಕೂಡಿದ ತಾಳಪತ್ರ, ಭೂರ್ಜಪತ್ರದ ಗ್ರಂಥಗಳನ್ನು ಅನೇಕ ಸಂಗ್ರಹ ಮಾಡಿಕೊಂಡಿದ್ದಾನೆ. ಅವೆಲ್ಲ ಮಂತ್ರತಂತ್ರದ್ದು, ಬೇಕಾದಂಥ ಪ್ರಯೋಗಕ್ಕೆ ಬರ್ತವೆ ಅಂತ. ಜೀರ್ಣ ಪಾಶುಪತೋಪದೇಶ ಲಿಖಿತ ಮಹಾಕಾಲ ಮತೇನ. ಇನ್ನು ಪಾಶುಪತ ಮೊದಲಾದಂತಹ ಭಯಂಕರವಾದ ವಾಮತಂತ್ರಗಳು ಯಾವುದಿವೆ ಅವುಗಳ ಲಿಖಿತ ಗ್ರಂಥಗಳನ್ನು ಬೇರೆ ಇಟ್ಟುಕೊಂಡಿದ್ದಾನೆ. ಆವಿರ್ಭೂತ ನಿಧಿವಾದ ವ್ಯಾಧಿನ. ನಿಧಿಗಳು ಸಿಗುತ್ತವೆ ಅನ್ನೋ ವ್ಯಾಧಿ ಅವನಿಗೆ ಹೋಗೇ ಇಲ್ಲ. ಸಂಜಾತ ಧಾತು ವಾದ ವಾಯುನ. ಇನ್ನು ಬಂಗಾರ ಮಾಡ್ತೀನಿ ಅಂತ ಒಂದು ವಾತ ಪ್ರಕೋಪ ಬಂದಂತೆ ಕೈಕಾಲ ಆಡಿಸ್ತಾನೆ ಇರ್ತಾನೆ. ನಿರಂತರವಾಗಿ ರಜೋಗುಣದಿಂದ ಚಟುವಟಿಕೆಯಲ್ಲಿದ್ದಾನೆ. ಅದೊಂದು ವಾತ ಪ್ರಕೋಪ, ಇದೊಂದು ಪಿತ್ತ ಪ್ರಕೋಪ. ಈ ರೀತಿಯಾಗಿದೆ. ಲಗ್ನ ಅಸುರ ವಿವರ ಪ್ರವೇಶ ಪಿಶಾಚೇನ. ಇನ್ನು ಯಾವುದೋ ಭೂಗರ್ಭಕ್ಕೆ ಹೋಗೋದಕ್ಕೆ ಬಿಲ ಇದೆ. ಆ ಬಿಲದಿಂದ ಒಳಗಡೆ ಹೋದರೆ ಆದಿಶೇಷನ ಫಣಾಮಂಡಲದ ರತ್ನ ಸಿಗುತ್ತದೆ. ಪಾತಾಳ ಲೋಕಕ್ಕೆ ಹೋಗ್ತೀನಿ, ಅಲ್ಲಿ ನಿಕ್ಷೇಪಗಳು ನಿಧಿಗಳು ಸಿಗುತ್ತವೆ ಅಂತ ಎಲ್ಲಿ ಹಳ್ಳ, ಎಲ್ಲಿ ಡೊಗರು, ಎಲ್ಲಿ ಬಿಲ ಇದ್ದರೆ ಅಲ್ಲಿಗೆ ಹೋಗ್ತಾನೆ. ಅದಕ್ಕೆ ಹೋಗುವ ಪಿಶಾಚಿ ಥರ ಆಡ್ತಾ ಇದ್ದಾನೆ. ಹೀಗಿದ್ದಾನೆ ಅವನು. ಪ್ರವೃತ್ತ ಯಕ್ಷ ಕನ್ಯಕಾ ಕಾಮಿತ್ವ ಮನೋರಥ ವ್ಯಾಮೋಹೇನ. ಮತ್ತು ಮೋಹಿನಿಯನ್ನು, ಯಕ್ಷಿಣಿಯರನ್ನು ವಶ ಮಾಡ್ಕೊಳ್ತೀನಿ, ಹೆಂಗಸರನ್ನು ನಾನು ವಶೀಕರಿಸ್ಕೊಳ್ತೀನಿ ಎನ್ನುವ ಚಟ ಮುದುಕನಾದರೂ ತೀರಿಲ್ಲ. ಇನ್ನು ವರ್ಧಿತ ಅಂತರ್ಧಾನ ಮಂತ್ರ ಸಂಗ್ರಹೇಣ. ಮಾಯ ಆಗಿಬಿಡ್ತೀನಿ ಅನ್ನುವಂಥ ಮಂತ್ರಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾನೆ. ಜಪ ಮಾಡಿ ಬಾಯಿ ಉಣುಗ್ತು, ನಾಲಿಗೆ ಬಿದ್ದೋಯ್ತೆ ಹೊರತು ಮಾಯವೂ ಆಗಲಿಲ್ಲ, ಯಾವುದೂ ಇಲ್ಲ. ಶ್ರೀಪರ್ವತ ಆಶ್ಚರ್ಯ ವಾರ್ತಾ ಸಹಸ್ರ ಅಭಿಜ್ಞೇನ. ಶ್ರೀಪರ್ವತ ಅಂದರೆ ಶ್ರೀಶೈಲ ಪರ್ವತ.
ಶ್ರೀಶೈಲ ಪರ್ವತದ ಮೇಲೆ ಬೇಕಾದಷ್ಟು ಜನ ಕಾಪಾಲಿಗರೆಲ್ಲ ಇರ್ತಾ ಇದ್ರು ಅಂತ. ಬಾಣಭಟ್ಟನ ಕಾಲ ಶಂಕರರ ಕಾಲ. ಶಂಕರ ವಿಜಯಾದಿಗಳಲ್ಲಿ ಬರ್ತವೆ. ಅವರು ಆಗ ಇದ್ದಂಥ ಒಬ್ಬ ಮಹಾ ಕಾಪಾಲಿಕ, ಅವನು ಉಗ್ರಭೈರವ ಅನ್ನೋನು ಆಚಾರ್ಯರನ್ನು ಕೊಲ್ಲಬೇಕು ಅಂತ ಬಂದ. ಅವರು ಆಗಲಿ ನನ್ನ ಶಿಷ್ಯರಿಗೆ ಕಾಣದಂತೆ ನನ್ನನ್ನು ಕೊಲ್ಲು ಪರವಾಗಿಲ್ಲ ಅಂತಂದ್ರು ಅನ್ನುವ ಕಥೆ ಎಲ್ಲ ಬರ್ತದೆ. ಇವರಿಗಿಂತ ಈಚಿನವನು ಬಹುಭೂತಿ. ಅವನ ಮಾಲತಿ ಮಾಧವದಲ್ಲಿ ಕೂಡ ಅಘೋರ ಗಂಟ ಮತ್ತು ಕಪಾಲ ಕುಂಡಲ ಅನ್ನುವ ಗುರು ಶಿಷ್ಯರು ಬರ್ತಾರೆ. ಅವರು ಶ್ರೀಪರ್ವತದಿಂದ, ಅಂದರೆ ಶ್ರೀಶೈಲದಿಂದ ಕಾಪಾಲಿಕರ ನೆಲೆ ಆಗಿತ್ತು ಅದು ಅಂತ ಗೊತ್ತಾಗುತ್ತದೆ. ಅದರ ಬಗ್ಗೆ ಬೇಕಾದಷ್ಟು ಕಥೆಗಳ ಕೇಳಿಟ್ಕೊಂಡಿದ್ದಂತೆ. ಜನರನ್ನು ನಂಬಿಸೋದಕ್ಕೆ, ಮರಳು ಮಾಡೋದಕ್ಕೆ, ತನಗೆ ತಾನೇ ಮರಳು ಮಾಡಿಕೊಳ್ಳೋದಕ್ಕೆ, ಸೆಲ್ಫ್ ಹಿಪ್ನೋಟೈಸಿಂಗ್, ಸೆಲ್ಫ್ ಬ್ರೈನ್ ವಾಷಿಂಗಿಗೆಲ್ಲ ಈ ಥರದ ಕಥೆಗಳು ಬೇಕಲ್ವ. ಹಾಗೆ ಆ ರೀತಿಯಾಗಿದ್ದ ಅಸಕೃತ್ ಅಭಿಮಂತ್ರಿತ ಸಿದ್ಧಾರ್ಥಕ ಆಹತಿ ಧಾವಿತೈ ಪಿಶಾಚ ಗೃಹೀತಕೈ ಕರತಲ ತಾಡನ ನಿಬಿಡೀಕೃತ ಶ್ರವಣ ಪುಟೇನ. ಆಮೇಲೆ ದೆವ್ವ ಹಿಡಿದವರು, ಭೂತ ಹಿಡಿದವರು, ಈ ರೀತಿಯಾದವ್ರನ್ನ ಎದುರಿಸ್ತೀನಿ, ಅವ್ರನ್ನ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಅವರು ಎಷ್ಟೋ ಬಾರಿ ಇವನ ಕಿವಿಯನ್ನು ಹಿಂಡಿದ್ದಾರೆ. ಅವಮುಕ್ತ ಶೈವ ಅಭಿಮಾನೇನ, ಶೈವ ತಾನು ಕಠೋರ ಶೈವ, ವಾಮತಂತ್ರದ ಶೈವ ಅನ್ನುವ ಅಭಿಮಾನವನ್ನು ಬಿಟ್ಟಿಲ್ಲ. ದುರ್ಗೃಹೀತ ಅಲಾಪು ವೀಣಾ ವಾದನೋದ್ವೇಚಿತ ಪಥಿಕ ಪರಿಹೃತೇನ. ಇವನು ಸೋರೆ ಬುರುಡೆಗಳೆಲ್ಲ ಫಿಕ್ಸ್ ಮಾಡಿರ್ತಕ್ಕಂಥ ಏಕತಾರಿ ಥರದ ಒಂದು ತಂತ್ರಿ ವಾದ್ಯವನ್ನು ನುಡಿಸ್ತಾನೆ. ಅದು ಬಹಳ ಕರ್ಣ ಕಠೋರವಾಗಿ ನುಡಿಸ್ತಾನೆ. ಹಾದಿನಲ್ಲಿ ಹೋಗ್ತಾ ಇರೋ ಪ್ರಯಾಣಿಕರಿಗೆಲ್ಲ ಅದನ್ನು ಕೇಳಿ ಬೆಚ್ಚಿ ಬೀಳುವಂತೆ ಆಗುತ್ತದೆ. ಅದನ್ನು ಮಾತ್ರ ಅವನು ಬಿಟ್ಟಿಲ್ಲ. ದಿವಸಮೇವ ಮಶಕ ಕುಣಿತಾನುಕಾರಿ ಕಿಮಪಿ ಕಂಪಿತೋತ್ತಮಾಂಗಂ ಗಾಯತ. ಏನೋ ಸೊಳ್ಳೆ, ನೊಣ ಇತ್ಯಾದಿಗಳನ್ನ ಗುಯಿ ಅಂತ ಶಬ್ದ ಮಾಡುವಂತೆ ಮೂರತ್ತು ಹಗಲೆಲ್ಲ ಕೂಡ ತಲೆ ದೂಕ್ಕೊಂಡು ಏನೋ ಮುಣುಮುಣು ಮಂತ್ರ ಜಪ ಮಾಡ್ತಾನೆ ಇರ್ತಾನೆ. ಸ್ವದೇಶ ಭಾಷಾ ನಿಬದ್ಧ ಭಾಗೀರಥಿ ಭಕ್ತಿ ಸ್ತೋತ್ರ ನರ್ತಕೇನ. ತನ್ನ ದೇಶ ಭಾಷೆಯಲ್ಲಿ ಗಂಗೆ ಮೊದಲಾದಂಥ ತೀರ್ಥಗಳ ಬಗ್ಗೆ ಭಕ್ತಿ ಸ್ತೋತ್ರವನ್ನು ಹಾಡಿಕೊಂಡು ಕುಣಿತಾ ಇರತಕ್ಕಂಥವನು. ಗೃಹೀತ ತುರಗ ಬ್ರಹ್ಮಚರ್ಯತೆಯ ಅನ್ಯದೇಶ ಆಗತ ಉಷಿತಾಸು ಜರತ್ ಪ್ರವ್ರಜಿತಾಸು ಬಹುಕೃತ್ವ ಸಂಪ್ರಯುಕ್ತ ಸ್ತ್ರೀವಶೀಕರಣ ಚೂರ್ಣೇನ. ಘೋಟಕ ಬ್ರಹ್ಮಚಾರಿ ಅಂತ ಕರೀತಾರೆ, ತುರಗ ಬ್ರಹ್ಮಚರ್ಯ ಅಂತ. ಕುದುರೆಗೆ ಬ್ರಹ್ಮಚರ್ಯ ಸಾಧ್ಯವಿಲ್ಲ, ಆ ಥರ ಬೂಟಾಟಿಕೆ ಬ್ರಹ್ಮಚರ್ಯ ಅಂತ ಒಂದು ತಾತ್ಪರ್ಯ. ಈ ಶಬ್ದ ತೆಲುಗರಲ್ಲಿ ತುಂಬ ಬಳಕೆ ಇದೆ, ಘೋಟಕ ಬ್ರಹ್ಮಚಾರಿ ಅಂತ. ಇವನು ಹಾಗೆ ಮಾಡಿದ್ದಾನೆ. ಹಾಗೆ ಇವನು ಬ್ರಹ್ಮಚಾರಿ ಅಂತ ಹೇಳಿಕೊಂಡು ಪಾಪ ಎಷ್ಟೋ ಜನ ಮುದಿ ಸನ್ಯಾಸಿನಿಯರೆಲ್ಲರೂ ಬಂದರೆ ಅವ್ರನ್ನೆಲ್ಲ ಮರಳು ಮಾಡೋದಕ್ಕೆ ಸ್ತ್ರೀವಶೀಕರಣ ಚೂರ್ಣಗಳನ್ನೆಲ್ಲ ಅವ್ರಿಗೆ ಮುಖಕ್ಕೆ ಎಸೆದು ತಾನು ಬಡಿಸ್ಕೊಂಡು ಏನೇನೋ ಆಗ್ತಾ ಇತ್ತು. ಅತಿರೋಷಣತೆಯ ಕದಾಚಿತ್. ಸರಿಯಾದ ಅಚ್ಚು ಕಾಣಿಸ್ತಾ ಇಲ್ಲ. ಕದಾಚಿತ್ ದುರ್ನ್ಯಸ್ತ ಅಷ್ಟಪುಷ್ಪಿಕಾ ಪಾತೋತ್ಪಾತಿತ ಕ್ರೋಧೇನ ಚಂಡಿಕಾಮಪಿ ಮುಖಭಂಗಿ ವಿಕಾರೈ ಭೃಶಂ ಉಪಹಸತ. ಕೆಲವೊಮ್ಮೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಂತ್ರ ಪ್ರಯೋಗಕ್ಕೆ ಅಂತೆಲ್ಲ ಹೇಳಿ 8 ಬಗೆಯ ಹೂಗಳನ್ನೆಲ್ಲ ತಂದು ದೇವಿಯ ಮುಂದೆ ಕೋಪದಿಂದ ಎರಚಿ ಅವಳಿಗೂ ಕೂಡ ಮುಖವಿಕಾರಗಳನ್ನು ಉಂಟು ಮಾಡಬಲ್ಲಂಥ ಶಕ್ತಿ ಇದ್ದವನಾಗಿದ್ದ. ಮತ್ತೆ ಆ ಮುಖವಿಕಾರಗಳಿಂದ ದೇವಿ ನಗುವಂತೆ ಆಗ್ತಾ ಇತ್ತು ಇವನ ಮುಖವಿಕಾರಗಳನ್ನು ನೋಡಿ. ಕದಾಚಿನ್ನ ನಿವಾರ್ಯಮಾಣ ಆಸವ ಋಷಿತ ಅಧ್ವಗ ಆರಬ್ಧ ಬಹುಬಾಹು ಯುದ್ಧಪಾತ ಭಗ್ನ ಪೃಷ್ಠಕೇನ. ಕೆಲವೊಮ್ಮೆ ಕುಡಿದು ಬಿಟ್ಟು ಆ ಹಾದಿಯಲ್ಲಿ ಹೋಗ್ತಕ್ಕಂಥವರಿಂದ ಬಡಿಸಿಕೊಂಡು ಬೆನ್ನು ಸೊಂಟ ಎಲ್ಲ ಮುರಿದಿತ್ತು. ಕದಾಚಿತ್ ಕೃತ ಅಪರಾಧ ಬಾಲಕ ಪಲಾಯಮಾನ ಅಮರ್ಷ ಪಶ್ಚಾತ್ ಪ್ರಧಾವಿತ ಸ್ಖಲಿತ ಅಧೋಮುಖ ನಿಪಾತ ಉಪಲಸ್ಫುಟಿತ ಶಿರ ಕಪಾಲ ಭುಗ್ನ ಗ್ರೀವೇಣ. ಕೆಲವೊಮ್ಮೆ ಹುಡುಗರ ಜೊತೆಯಲ್ಲಿ ತಗಾದೆ ತಕರಾರುಗಳನ್ನು ಮಾಡಿಕೊಂಡು ಅವರಿಂದ ಹೊಡೆಸಿಕೊಂಡು ಜಾರಿ ಬಿದ್ದು ತಲೆ, ಕೆನ್ನೆ ಇವುಗಳೆಲ್ಲ ಏಟಾಗಿತ್ತು. ಅದರ ಗಾಯಗಳು ಕೂಡ ಗುರ್ತಿತ್ತು. ಕದಾಚಿತ್ ಜನಪದ ಕೃತ ನವಾಗತ ಪರಮಧಾರ್ಮಿಕ ಆದರ ಮತ್ಸರೋದ್ಬದ್ಧ ಆತ್ಮನ. ಇನ್ನು ಕೆಲವೊಮ್ಮೆ ಭಕ್ತ ಜನರು ಬಂದರೆ ಅವರುಗಳನ್ನು ತೊಂದರೆಪಡಿಸಿ ಅವರನ್ನು ಸೆರೆಯಲ್ಲಿ ಹಿಡಿದು ಆ ತೊಂದರೆಯನ್ನು ಪಡಿಸಿ ತನ್ಮೂಲಕ ಇವನು ಕೂಡ ಬದ್ಧನಾಗ್ತಾ ಇದ್ದ. ನಿಸ್ಸಂಸ್ಕಾರತೆಯ ಯತ್ಕಿಂಚನ ಕಾರಿಣ
ಸಂಸ್ಕಾರ ಸ್ವಲ್ಪವೂ ಇಲ್ಲದೆ ಇದರಿಂದ ಏನೂ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಖಂಜತೆಯ ಮಂದಂ ಮಂದಂ ಸಂಚಾರಿಣ, ಕಾಲು ಸರಿಯಾಗಿಲ್ಲದೆ ಇದರಿಂದ ಮೆತ್ತ ಮೆತ್ತಗೆ ಓಡಾಡ್ತಿದ್ದ. ಭದ್ರತೆಯ ಸಂಜ್ಞಾ ವ್ಯವಹಾರಿಣ, ಕಿವಿ ಸರಿಯಾಗಿಲ್ಲದೆ ಇದರಿಂದ ಹೆಚ್ಚು ಸನ್ನೆಗಳನ್ನು ಮಾಡ್ತಾ ಇದ್ದ, ಬೇರೆಯವರು ಮಾಡಬೇಕಾಗ್ತಾ ಇತ್ತು. ರಾತ್ರಿಂಧತೆಯ ದಿವಾ ವಿಹಾರಿಣ, ಅಂದರೆ ರಾತ್ರಿಯ ಕುರುಡು, ರಾತ್ರಿ ಕುರುಡು ಅಂತೀವಲ್ಲ, ಅದು ಇದ್ದದ್ರಿಂದ, ನೈಟ್ ಬ್ಲೈಂಡೆಡ್ನೆಸ್ ಇದ್ದಿದ್ದರಿಂದ ಹಗಲೇ ಹೆಚ್ಚೆಲ್ಲ ಚಟುವಟಿಕೆಗಳು, ಎಲ್ಲ ರೀತಿಯ ದುಶ್ಚಟಗಳು ಇದ್ದುವು. ಲಂಬೋದರತೆಯ ಪ್ರಭೂತ ಆಹಾರಿಣ, ದೊಡ್ಡ ಹೊಟ್ಟೆ ಇದ್ದು ಯಥೇಷ್ಟ ತಿಂತಾ ಇದ್ದ. ಅನೇಕಶಃ ಫಲಪಾತನ ಕುಪಿತ ವಾನರ ನಖೋಲ್ಲೇಖ ಛಿದ್ರಿತ ನಾಸಾಪುಟೇನ, ಹತ್ತಿರದ ಮರದ ಹಣ್ಣುಗಳಿಗೆ ಕೋತಿಗಳು ಬಂದರೆ ಕೋಪ ಮಾಡಿಕೊಂಡು ಹೊಡೆದು ಆ ಕೋತಿಗಳು ಇವನ ಮೂಗನ್ನು ಕಚ್ಚಿ ಕಿವಿನ ಹರಿದು ಹಾಗೆ ಮಾಡಿದ್ದವು. ಬಹುಶಃ ಕುಸುಮ ಅವಚಯ ಚಲಿತ ಭ್ರಮರ ಸಹಸ್ರ ದಂಶಶೀರ್ಣ ಕೃತ ಶರೀರೇಣ, ಹಾಗೆ ಹೂಗಳನ್ನು ತಿರಿಯೋದಕ್ಕೆ ಹೋಗಿ ಅಲ್ಲಿದ್ದ ದುಂಬಿಗಳಿಂದ ಕಚ್ಚಿಸಿಕೊಂಡು ಕೈ ಮೈಯೆಲ್ಲ ಊದ್ಕೊಳ್ತಾ ಇತ್ತು. ಸಹಸ್ರಶಃ ಶಯನೀಯ ಕೃತ ಸಂಸ್ಕೃತ ಶೂನ್ಯ ದೇವಕುಲ ಕಾಲಸರ್ಪದಷ್ಟೇನ, ಕೆಲವೊಮ್ಮೆ ದೇವಾಲಯದಲ್ಲೇ ಮಲಕ್ಕೊಂಡು ಅಲ್ಲಿ ಓಡಾಡುವ ಹಾವಿಂದ ಕಚ್ಚಿಸಿಕೊಂಡಿದ್ದು ಉಂಟು. ಶತಶಃ ಶ್ರೀಫಲ ತರು ಶಿಖರ ಚ್ಯುತಿ ಚೂರ್ಣಿತ ಉತ್ತಮಾಂಗೇನ, ಕೆಲವೊಮ್ಮೆ ಹತ್ತಿರದಲ್ಲಿದ್ದಂತಹ ಬಿಲ್ವದ ಮರದ ಮೇಲಿಂದ ಕಾಯಿ ಬಿದ್ದು ತಲೆಗೆ ಏಟು ಆಗ್ತಲೇ ಇತ್ತು. ಅಸಕೃದ್ ಉತ್ಸನ್ನ ದೇವಮಾತೃಕ ಗೃಹವಾಸಿ ವೃಕ್ಷ ನಖ ಜರ್ಜರಿತ ಕಪೋಲೇನ, ಕೆಲವೊಮ್ಮೆ ಕರಡಿಗಳು ಬಂದು ಈ ದೇವಾಲಯದಲ್ಲಿ ಸೇರಿಕೊಂಡು ಗೊತ್ತಿಲ್ಲದೆ ಒಳಗೆ ಸರಕ್ಕಂತ ಹೋಗಿ ಅವು ಕೆನ್ನೇನೆಲ್ಲ ಪರಚಿಬಿಟ್ಟಿರ್ತಾ ಇದ್ವು, ಅಂಥ ಗುರುತು ಇತ್ತು. ಸರ್ವಥಾ ವಸಂತ ಕ್ರೀಡೆನ ಜನೇನ ಉತ್ಕ್ಷಿಪ್ತ ಖಂಡ ಖಟ್ವಾರೋಪಿತ ವೃದ್ಧದಾಸಿ ವಿವಾಹ ಪ್ರಾಪ್ತ ವಿಡಂಬನೇನ, ಯಾವಾಗಲೂ ಒಮ್ಮೆ ವಸಂತ ಕಾಲದ ವೈಭವ ಬಂತು ಅಂತ ಅಂದುಕೊಂಡು ಅಲ್ಲಿದ್ದ ಮುದಿ ದಾಸಿಯನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಆ ಒಂದು ಮುರುಕಲು ಮಂಚಾನೂ ಏರೋದಕ್ಕೆ ಹತ್ತಿ ಅವನು ಒದ್ದಾಡ್ತಾ ಇದ್ದ, ಗೇಲಿಗೆ ತುತ್ತಾಗ್ತಾ ಇದ್ದ. ಅನೇಕ ಯಾತನ ಪ್ರತಿಶಯಿತ ನಿಷ್ಫಲೋತ್ಥಾನೇನ, ಎಷ್ಟೆಷ್ಟು ಪ್ರಯತ್ನ ಪಟ್ಟರೂ ಇವನಿಗೆ ಈ ಒಂದು ಕಿಲುಬು ಕಾಸಷ್ಟು ದಕ್ತಾ ಇರಲಿಲ್ಲ. ತೌಸ್ಥಿತ್ಯಂ ಅಪಿ ವಿವಿಧ ವ್ಯಾಧಿ ಪರಿವೃತಂ ಸ್ವಕುಟುಂಬಮಿವ ಉದ್ವಹತ, ಇಷ್ಟು ಅನಾರೋಗ್ಯ ಒದ್ದಾಟ ಎಲ್ಲ ಇದ್ದರೂ ಅವನದೇನೋ ಒಂದು ಕುಟುಂಬವನ್ನು ಹೊರಕೊಂಡು ತಿನ್ನಬೇಕು, ನಡೆಸಬೇಕು ಅನ್ನುವ ಒದ್ದಾಟ ಇತ್ತು. ಮೂರ್ಖತಾಮಪಿ ಬಹು ವ್ಯಸನತಾನುಗತಾಂ ಪ್ರಸೂತ ಅನೇಕ ಅಪತ್ಯಮಿವ ದರ್ಶಯಿತ, ತನ್ನ ಪೆದ್ದತನವನ್ನು, ತನ್ನ ಚಟಗಳನ್ನು, ದುಶ್ಚಟಗಳನ್ನು ಮಕ್ಕಳಂತೆ ಸಂತಾನದಂತೆ ಮೆರೆಸ್ತಾ ಇದ್ದ. ಕ್ರೋಧಮಪಿ ಅನೇಕ ದಂಡಾಭಿಘಾತ ನಿರ್ಮಿತ ಬಹುಗಾತ್ರ ಗಂಡೂಕಂ ಫಲಿತಮಿವ ಪ್ರಕಾಶಯಿತ, ಅವನು ತನ್ನ ಕೋಪವನ್ನು ಕೂಡ ಎಷ್ಟೋ ಬಾರಿ ತನ್ನ ದೇಹವನ್ನು ದಂಡಿಸಿದಂಥ ಅವರ ಗಾಯಗಳನ್ನು ತೋರ್ಪಡಿಸೋ ತರಹ ತೋರ್ಪಡಿಸ್ತಾ ಇದ್ದ. ಮೈಮೇಲಿನ ಗಾಯ ಎಷ್ಟು ಪ್ರಕಟವೋ ಆ ರೀತಿ ಕ್ರೋಧವೂ ಅಷ್ಟೇ ಪ್ರಕಟವಾಗಿತ್ತು. ಕ್ಲೇಶಮಪಿ ಸರ್ವಾಯವ ಜ್ವಲಿತ ದೀಪಿಕಾ ದಾಹ ವ್ರಣ ವಿಭಾವಿತಂ ಬಹುಮುಖಮಿವ ಪ್ರಕಟಯತ, ಇನ್ನು ತನ್ನ ಕಷ್ಟ ಅಂತೂ ತನ್ನ ಮೈಮೇಲಿನ ದೀಪದ ಸೊಡ್ರಿನ ಗಾಯಗಳಿಂದ ಏನಾಗಿದೆ, ಅದು ಸುಟ್ಟ ಗಾಯಗಳೇನಿತ್ತು ಆ ರೀತಿ ತೋರ್ಪಡಿಸ್ತಿದ್ದ. ಪರಿಭವಮಪಿ ನಿಷ್ಕಾರಣ ಆಕೃಷ್ಟ ಜನಪದ ದತ್ತ ಪದಾಕೃಷ್ಟಿಶತಂ ಪ್ರವಾಹಮಿವ ದದಾನೇನ, ಇನ್ನು ಅವಮಾನವನ್ನು ಕೂಡ ಅವನು ಪ್ರವಾಹ ಹೇಗೋ ಆ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದ. ಶುಷ್ಕವನ ಲತಾ ವಿನಿರ್ಮಿತ ಬೃಹತ್ ಕುಸುಮ ಕರಂಡಕೇನ, ಅಲ್ಲಿದ್ದ ಒಣಕಲು ತೋಟದಲ್ಲಿ ಖಾಲಿಯಾದಂಥ ಹೂಬುಟ್ಟಿನ ಹಿಡ್ಕೊಂಡು ತಿರುಗ್ತಾ ಇದ್ದ. ವೇಣುಲತಾ ರಚಿತ ಪುಷ್ಪಪಾತನಾಂಕುಶಿಕೇನ, ಅದರ ಮೇಲಿರ್ತಕ್ಕಂಥ ಹೂಗಳನ್ನು ಹೇಗಾದರೂ ಹಿಡ್ಕೊಳ್ಬೇಕು ಅಂತ ಒಂದು ಉದ್ದವಾದ ದೋಟಿಯನ್ನು ತೆಗೆದುಕೊಂಡು, ಬಿದಿರಿನ ದೋಟಿಯನ್ನು ಅದರಿಂದ ಮತ್ತೆ ಮತ್ತೆ ಬಡಿತಾ ಇದ್ದ. ಕ್ಷಯಮಪಿ ಅಮುಕ್ತ ಕಾಲ ಕಂಬಲ ಖಂಡ ಖೋಲೇನ ಜರದ್ರಮಿಡ ಧಾರ್ಮಿಕೇನ ಅಧಿಷ್ಠಿತಾಂ ಚಂಡಿಕಾಂ ಅಪಶ್ಯತ್. ಹೀಗಿರ್ತಕ್ಕಂಥ ಮುಪ್ಪಿನ ದಕ್ಷಿಣ ಭಾರತದ ಪೂಜಾರಿಯನ್ನು ಕೂಡಿಕೊಂಡಂಥ ಆ ದೇವಸ್ಥಾನವನ್ನು ಅವನು ನೋಡದ ಚಂದ್ರಪೀಡ ಅಂತ. ದೊಡ್ಡ ವಾಕ್ಯ, ಅಷ್ಟು ಬೀಭತ್ಸ, ಈ ಥರ ಇರೋಕ್ಕೆ ಸಾಧ್ಯವಾ ಜನ? ಅಷ್ಟು ಕುರೂಪಗಳ, ಅಷ್ಟು ವಿಕಾರಗಳ, ಅಷ್ಟು ನಗೆಗೀಡಾಗುವಂಥ ಜುಗುಪ್ಸಾವಹವಾದ, ದಯನೀಯವಾದ, ಶೋಚನೀಯವಾದ ಸಂದರ್ಭಗಳನ್ನು ಸೇರಿಸ್ಬಿಟ್ಟಿದ್ರು ಒಂದು ನಿರ್ಮಾಣ ಮಾಡಿದ್ದಾನೆ. ಇದು ಯಾತಕ್ಕೆ ಮಾಡಿದ ಬಾಣಭಟ್ಟ? ಅವರ ಶಕ್ತಿ ಪ್ರದರ್ಶನಕ್ಕೆ ಮಾಡಿದ್ದು.
ಇಡೀ ಕಾವ್ಯವೇ ಅವನ ಪ್ರತಿಭಾವಿಲಾಸ ಶಕ್ತಿ ಪ್ರದರ್ಶನಕ್ಕೆ ಮಾಡಿದ್ದು. ಇದಾದರೂ ಅಷ್ಟೇ, ಅದಕ್ಕಿಂತ ಏನು ಹೊರತಾದದ್ದಲ್ಲ. ಆದರೆ ಶಕ್ತಿ ಪ್ರದರ್ಶನವನ್ನು ಅದೆಷ್ಟು ಸುಂದರವಾಗಿ ಮಾಡ್ತಾ ಇದ್ದಾನೆ ಅನ್ನುವುದನ್ನೇ ನಾವು ನೋಡಬೇಕು. ಇದರ ಕೆಲವು ಪಂಕ್ತಿಗಳನ್ನು ನಾವು ನಮ್ಮ ನಾಗವರ್ಮನ ಕರ್ನಾಟಕ ಕಾದಂಬರಿಯ ಹಿನ್ನೆಲೆಯಲ್ಲಿ ನೋಡಬಹುದು. ಇಲ್ಲಿ ಅವನು ತುಂಬ ಸೊಗಸಾಗಿ ರಗಳೆಯಲ್ಲಿ ಈ ಜರದ್ರಮಿಡ ಧಾರ್ಮಿಕನ ವರ್ಣನೆಯನ್ನು ಮಾಡಿದ್ದಾನೆ. ತುಂಬ ಸೊಗಸಾದದ್ದು. ಅಚ್ಚಗನ್ನಡದಲ್ಲಿದೆ ಲಲಿತರಗಳೆ. ಕರಿಗೋಡರನ್ ಉಡುವಡರ್ದವೆನಿಪ ಸೆರೆಗಾಲ್ಗಳಿಂ ಬಿಡದೆ ಪೊಡವಡೆ ದಡ್ಡು ಗಟ್ಟಿದ ನೊಸಲ್ಗಳಿಂ ಕುಮತಿಸಿದ್ದಾಂಜನದೆ ನೊಡದೊಂದು ಕಣ್ಗಳಿಂ ತೆರೆದು ಕೊಳೆ ದೋಣಿವೋ ಗಿರ್ದ ಪೆರ್ಬುಣ್ಗಳಿಂ ಕೆಮ್ಮನಿಟ್ಟಿಗೆಗಳಿಂದಿಡಲುಡಿದ ಕೈಗಳಿಂ ಸೆರೆದಗಿಯೇ ಸೂಜಿಯಂ ಪೊಲ್ತಿರ್ದ ಕೈಗಳಿಂ ಅರಿಯದೆಸಗಿದ ರಸಾಯನದ ಸೇವನೆಯಿಂದೆ ಭೋಂಕನೆಲ್ಲ ಕಾಲದೋಳ್ ಸಂಧಿಸಿದ ಜರೆಯಿಂದೆ ಧೂಮರಕ್ತಾಲಕ್ತ ಕಂಗಳರ ಸಂಗಳಿಂ ಬರೆದ ಬಹುಕೋಕ ಮಂತ್ರದ ಪುಸ್ತಕಂಗಳಿಂ ಯಕ್ಷಿಣಿಯರಂ ಬಯಸಿ ಮಾಡುವ ಜಪಂಗಳಿಂ ಬಿಲದುರ್ಗಮಂ ಪೊಕ್ಕು ಪಡೆವ ಶಾಪಂಗಳಿಂ ಶ್ರೀಪರ್ವತಾದ್ಭುತ ಪ್ರಕಥನಂಗಳಿಂ ಅಧ್ವಗೋದ್ವೇಗಕರ ವೀಣಾಸ್ವನಂಗಳಿಂ ಲಿಖಿತ ದುರ್ಗಾಸ್ತೋತ್ರ ಪಟ್ಟಿಕಾ ವ್ರಾತದಿಂ ತಲೆತೂಗಿ ಬಿಕ್ಕಿನರೆ ಒಲ್ಮೆರವ ಗೀತದಿಂ ವಿತೃತ ತುರಗ ಬ್ರಹ್ಮಚರ್ಯತೆಯ ಮಸಗದಿಂ ಮುದುಪರಳೆ ವೆಂಡಿರಂ ಬೈಸಿ ಪೊಂದೆಸಕದಿಂ ಬಿಡದೆ ಪತಿಕರ್ಕರೊಳ್ ಪೊರ್ದುಡಿದ ಬೆಂಗಳಿಂ ಪೂಮರವ ನೇರಿ ಕೆಡೆ ದುಡಿವ ಅವಯವಗಳಿಂ ಕೆಣಕಿ ಗೋವುಗಳೊದಗೆ ಬೆನ್ನೊಳತಿ ಕೋಪದಿಂ ಪರಿದೆನೆಪಿ ಕೆಡೆದುಡಿದ ಪುಸ್ತಕ ಕಳಾಪದಿಂ ಬಿಡದೆ ಬಾದುಗೆ ಒಯ್ದರಿಸುವ ತಮ್ಮ ಕಡುಪಿಂದೆ ಓರೋರ್ವರಂ ತಿವಿಯ ನೆಗ್ಗಿರ್ದ ಕದಪಿಂದೆ ಹಾಸ್ಯ ಬೀಭತ್ಸ್ಯಾದಿ ನಾನಾ ರಸಂಗಳಿಂದೊಂದಿದ ಜರದ್ರವಿಡ ಧಾರ್ಮಿಕ ಜನಂಗಳಿಂ ಬಳಸಿ ನೆರೆ ಬೆಳೆದ ನಿಡು ಧೂಪಧೂ ಮಂಗಳಿಂ ಪರಶು ಪಟ್ಟಸ ಮಂಡಲಾಗ್ರಧಾ ಮಂಗಳಿಂ ಪಾತಾಳ ಗುಹೆಯೊಳಗೆ ತೋರುವಂತಿರ್ದಳಂ ಕೃಷ್ಣಚಾಮರಚಯಂ ಪೊಳೆಯಲೊಪ್ಪಿರ್ದಳಂ ರಕ್ತಚಂದನ ಕುಸುಮ ಕಲಿಕಾ ಸಮೂಹದಿಂ ಪ್ರಾಲಂಬ ರಕ್ತಾಂಬ್ರ ಗುಚ್ಛ ಸಂದೋಹದಿಂ ಕನಕ ಪಟ್ಟಗ್ರಥಿತ ಪೃಥುಪಾಲ ಫಲಕದಿಂ ಶಬರ ಕಾಂತಾರಚಿತ ಸಿಂಧೂರ ತಿಲಕದಿಂ ದಾಡಿಮಿ ಕುಸುಮಕೃತ ನವಕರ್ಣಪೂರದಿಂ ರಕ್ತೋತ್ಪಲ ಪ್ರತಿಮ ನೇತ್ರ ವಿಸ್ತಾರದಿಂ ಭ್ರುಕುಟಿ ಕುಟಿಲ ಭ್ರೂಲತಾ ಬಭ್ರು ರೋಚಿಯಂ ರುಚಿರತಾಂಬೂಲತಾ ಋಣಧರ ಮರೀಚಿಯಂ ಕೌಸುಂಬ ಶುಂಭದ್ದು ಕೂಲ ಕಲಿತಾಂಗದಿಂ ಕಣ್ಗೆಸೆದು ತೋರುವ ಕರಾಳತ್ರಿ ಭಂಗಿಯಂ ರೌದ್ರಭಾವಂ ನೆಲೆಸಿ ನಿಲೆ ತನ್ನೊಳೆಸೆದಳಂ ಮಾಕಾಳ ದೇವನ ಬಿಸಾರಿಕವಲೆಸೆದಳಂ ಲಂಬ ಕೂರ್ಚಾಕಳ ಪಚ್ಚ ನಿಕರದಿಂ ಸ್ಫುರದಧರ ಪುಟಧವಳ ಮೂಷಕ ಪ್ರಕರದಿಂ ಕೃಷ್ಣಾಜಿನ ಪ್ರಾವೃತೈಣ ನಿಕರಂಗಳಿಂ ಸೊಡವೆನಿಪ್ಪ ಪೆಡವಣಿಯ ಸರ್ಪಂಗಳಿಂ ಆರಾಧ್ಯಮಾನಯವಲಂತೆಸದು ತೋರ್ಪಳಂ ಸಾಧಕ ಜನಾಭೀಷ್ಟ ಸಿದ್ಧಿಯಂ ಮಾಳ್ಪಳಂ ಚಂಡಿಕಾದೇವಿಯಂ ಕಂಡನುರ್ವೀಶ್ವರಂ ಸದ್ಭಕ್ತಿಪೂರ್ವಂ ಪ್ರತಾಪಲಂಕೇಶ್ವರಂ. ರಗಳೆಯಲ್ಲಿ ಆದಿಪ್ರಾಸ ಇರೋಲ್ಲ, ಅಂತ್ಯಪ್ರಾಸ ಮಾತ್ರ ಇರುತ್ತದೆ. ಇಬ್ಬರನ್ನು ದೇವಿಯನ್ನ ಭಕ್ತನನ್ನ ಇಬ್ಬರನ್ನು ವರ್ಣಿಸಿದ್ದಾನೆ. ಬಾಣಭಟ್ಟ ಮೊದಲು ದೇವಿಯನ್ನು ವರ್ಣಿಸಿ ಇಂಥ ಭಕ್ತನಿಂದ ಕೂಡಿದವಳು ಅವಳು ಅಂತಂದ. ಇವನು ಮೊದಲು ಭಕ್ತನನ್ನು ವರ್ಣಿಸಿ ಇಂಥ ಭಕ್ತನಿಗೆ ಪ್ರಿಯಳಾಗಿದ್ದಂಥ ದೇವಿ ಅಂತ ಮಾಡ್ತಾನೆ. ಈ ಕುರೂಪ ಒಟ್ಟಿಗೆ ಇರೋಕ್ಕೆ ಸಾಧ್ಯವಾ? ಈ ಥರದ್ದು ನಮಗೆ ಸಂತೋಷಕಾರಿ ಆಗುತ್ತಾ ಅಂತ ಪ್ರಶ್ನೆ ಬರ್ಬೋದು. ಆ ಸೌಂದರ್ಯ ಒಟ್ಟಿಗಿರೋಕ್ಕೆ ಸಾಧ್ಯವಾ? ಮಹಾಶ್ವೇತೆಯದಾಗಲಿ, ಕಾದಂಬರಿಯದಾಗಲಿ, ಚಂದ್ರಾಪೀಡನದಾಗಲಿ ಅಥವಾ ಪುಂಡರೀಕನದಾಗಲಿ ಇಲ್ಲ. ಅದು ಹೇಗೆ ಕಲ್ಪನೆಯೋ ಇದು ಹಾಗೆ ಕಲ್ಪನೆ. 20 ಕಡೆ ನೋಡಿದ್ದನ್ನು ಒಂದು ಕಡೆ ಸೇರಿಸ್ತಾನೆ, 100 ಕಡೆ ನೋಡಿದ್ದನ್ನು 10 ಕಡೆ ಕೂಡಿಸ್ತಾನೆ. ಕವಿಯ ಲಕ್ಷಣವೇ ಅದು. ವಿಚಿತ್ರ ಭಾವಧರ್ಮಾಂಶ ತತ್ವಪ್ರಖ್ಯಾಚ ದರ್ಶನಂ ಅಂತ ಸ್ಕ್ಯಾಟರ್ಡ್ ಆಗಿರುವ ಎಷ್ಟೋ ಐಡಿಯಾಸ್ಗೆ ಒಂದು ಕನ್ಕಾರ್ಡೆನ್ಸ್, ಒಂದು ಕನ್ಕರೆನ್ಸ್ ತಂದು ಕೊಡತಕ್ಕಂಥದ್ದು ಕಲೆಯ ಮುಖ್ಯವಾದ ಲಕ್ಷಣ. ಅದನ್ನು ಮಾಡ್ತಾನೆ. ಒಂದು ಕಡೆಗೆ ಅಷ್ಟನ್ನು ಜ್ಞಾಪಿಸಿಕೊಂಡು ಪೋಣಿಸಿಕೊಡಬಲ್ಲನಲ್ಲ, ಅದು ಅವನ ದೊಡ್ಡತನ. ಹೀಗೆ ಮಾಡುವಲ್ಲಿ ಔಚಿತ್ಯ ಇದೆಯಾ ಇಲ್ವಾ ಅಂದರೆ ಈ ಸೂಕ್ಷ್ಮಜ್ಞತೆಯ ಔಚಿತ್ಯ, ಇನ್ಯಾವುದೂ ಅಲ್ಲ. ಈ ಥರದವ್ರು ಯಾರೂ ಇರೋಲ್ವಲ್ಲ ಅಂತಂದರೆ, ಈ ಥರದವ್ರು ಇದ್ದರೆ ಹೇಗಿರ್ತಿತ್ತು ನೋಡಿ. ಟರ್ನರ್ ಅನ್ನುವ ಒಬ್ಬ ಅದ್ಭುತ ಚಿತ್ರಕಾರರ ಒಂದು ಸೂರ್ಯಾಸ್ತ ಚಿತ್ರವನ್ನು ಬರೆದ. ಆಗ ಅದನ್ನು ಪ್ರದರ್ಶನಕ್ಕಿಟ್ಟಾಗ ನೋಡಿದ ಯಾವಳೋ ಒಬ್ಬಳು, ನಾನು ಈ ಥರ ಸೂರ್ಯಾಸ್ತವನ್ನು ನೋಡೇ ಇಲ್ಲ ಅಂತಂದಳು. ಡೋಂಟ್ ಯು ಲೈಕ್ ಟು ಸಿ ಸಚ್ ಅಂತ ಕೇಳ್ದ. ಹೋ ಐ ಡೈ ಫಾರ್ ಇಟ್ ಅಂತ, ಮೈ ಅಟೆಂಪ್ಟ್ ಈಸ್ ರಿಯಲಿ ರಿವಾರ್ಡೆಡ್ ಅಂತಂದ. ಅಂದರೆ ನಾವು ಇಂಥದ್ದನ್ನು ಒಟ್ಟು ಮಾಡಿ ತೋರಿಸಬಲ್ಲವಾ, ಇರಬಲ್ಲುದಾ ಅಂತ. ಅದರಿಂದ
ಇಟ್ ಈಸ್ ನಾಟ್ ದಿ ಪ್ರಾಬಬಿಲಿಟಿ, ಇಟ್ ಈಸ್ ದಿ ಪಾಸಿಬಿಲಿಟಿ. ಪ್ರಾಬಬಿಲಿಟಿಯಲ್ಲಿ ಪ್ರಪಂಚ ನಡೆಯಬಹುದು, ಪಾಸಿಬಿಲಿಟಿ ಕಲೆಗೆ ಸಾಕು. ಇದನ್ನು ನಾವು ನೋಡಬೇಕು. ಸಾಧ್ಯತೆ ಇದ್ದರೆ ಆಯಿತು, ಸಂಭವನೀಯತೆ ಇದ್ದರೆ ಸಾಕು, ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಅಂತ ಇಷ್ಟು ಕೂಲಂಕಷವಾಗಿ ನೋಡಬಲ್ಲ ಅನ್ನುವುದೇ ನಮ್ಮ ಕವಿಯ ಶಕ್ತಿಯಾಗಿ ಕಾಣಿಸುತ್ತದೆ. ಇದು ನಮ್ಮ ಪರಿಶೀಲನಾ ಶಕ್ತಿಯನ್ನು ಬೆಳೆಸುತ್ತದೆ. ಪರಿಶೀಲನಾ ಶಕ್ತಿಯನ್ನು ಬೆಳೆಸೋದು ಮಾತ್ರವೇ ಅಲ್ಲ, ತನ್ಮೂಲಕವಾಗಿ ನಮ್ಮ ವಿಭಾವನಾ ಶಕ್ತಿ, ನಾವು ಎಷ್ಟು ಇಂಟೆನ್ಸ್ ಆಗಿ ಅದರೊಳಗೆ ಮುಳುಗಬಲ್ಲೆವು ಅದನ್ನು ಕೂಡ ತೋರ್ಪಡಿಸುತ್ತದೆ. ಆಮೇಲೆ ನಿಸ್ವಾರ್ಥತೆಯಿಂದ, ಆದರೆ ಪ್ರೀತಿಯಿಂದ ಕಂಡಾಗ ಎಲ್ಲ ಚೆನ್ನ. ಇದರ ಥಿಯರಿಟಿಕಲ್ ಎಕ್ಸ್ಟ್ರಿಮಿಟಿಗೆ ನೀವು ಹೇಗೂ ಹೋಗ್ಬೋದು, ಆದರೆ ಇದನ್ನು ಕಂಡುಕೊಂಡಾಗ ನಮಗೆ ಜಗತ್ತು ಸುಂದರವಾಗುತ್ತದೆ. ಜನಗಳು ಚೆನ್ನಾಗಿ ಕಾಣಿಸ್ತಾರೆ. ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಕೊರತೆ ಕಾಣೋಲ್ಲ, ಕಂಪ್ಲೇಂಟ್ಸ್ ಇರೋಲ್ಲ ಅನ್ನುವ ತಾತ್ಪರ್ಯ. ಎಷ್ಟು ಸೂಕ್ಷ್ಮವಾಗಿ ನಾವು ನೋಡಬಲ್ಲವೋ, ಎಷ್ಟು ಆಳವಾಗಿ ನೋಡಬಲ್ಲವೋ ಅಷ್ಟು ಸೃಷ್ಟಿ ಸ್ವಾರಸ್ಯಕಾರಿಯಾಗಿ ಕಾಣಿಸುತ್ತದೆ. ನಮಗೆ ನಿರೀಕ್ಷೆ ಇದ್ದಾಗ ಮಾತ್ರ ಆಳವಾಗಿ ನೋಡಬಲ್ಲವೆ, ನಿರೀಕ್ಷೆ ಇಲ್ಲದೆ ಇದ್ದಾಗ ಅಲ್ಲ. ಆ ನಿರೀಕ್ಷೆ ಇದ್ದಾಗ ಆಳವಾಗಿ ನೋಡಿದಾಗ ಲಾಭ ನಷ್ಟಗಳ ದೃಷ್ಟಿ ಬಂದು ಈ ಆಳದಲ್ಲಿ ನೋಡುವಾಗ ಉದ್ವೇಗ ಉಂಟಾಗುತ್ತದೆ. ಹಾಗಲ್ಲದೆ ಯಾವುದೇ ಉದ್ವೇಗ ಇಲ್ಲದೆ ತುಂಬ ಗಾಢವಾಗಿ ನೋಡೋದಕ್ಕೆ ನಮಗೆ ಶಕ್ತಿಯ ಇದು ಉಂಟು ಅಂತಂದಾಗ ಕವಿತ್ವದ ಸಿದ್ಧಿ ಆಗುತ್ತದೆ. ಬಾಣಭಟ್ಟನ್ನು ನಾವು ಅದಕ್ಕಾಗಿ ನೋಡಬೇಕು. ನಮ್ಮ ನಾಗವರ್ಮ ಆ ಚಂಡಿಕಾ ದೇವಿಯ ಹತ್ತಿರದಲ್ಲಿದ್ದಂಥ ಒಂದು ಮರದ ಮೇಲಿನ ಧ್ವಜವನ್ನು ವರ್ಣಿಸಿದ್ದಾನಲ್ಲ, ಅದನ್ನು ಎಷ್ಟು ಚೆನ್ನಾಗಿ ಪದ್ಯರೂಪದಲ್ಲಿ ಹೇಳ್ತಾನೆ ಅಂತಂದರೆ, ದಿನಕದ್ಬಿಂಬ ಸ್ಫುರದ್ದರ್ಪಣ ಕಲಿತ ಕರಾಳ ತ್ರಿಶೂಲಂ ಕನತ್ಕಾಂಚನ ಚಂದ್ರಾರ್ಧಾವಳಿ ಪ್ರಾಂಚಿತ ಶಿಖರಮಯ ಶೃಂಖಲಾಬದ್ಧ ಘಂಟಾ ಘನಘೋಷಂ ರಕ್ತ ಸಿಕ್ತಾಸಿತ ಚಮರ ರುಹೋಚ್ಚಾವಚೂಲಂ ಬೃಹಚ್ಚಂದನ ಶಾಖಾಬದ್ಧ ರಕ್ತಧ್ವಜ ವಿನಿಸಿನಿಸುಂ ಕಾಣಲಾದತ್ತದಾಗಳ್. ವೃತ್ತದಲ್ಲಿ ಬರೆದ ಮಹಾಶ್ರದ್ಧರ ವೃತ್ತದಲ್ಲಿ ದಿನಕೃತ್ ಬಿಂಬ ಸ್ಫುರದ್ದರ್ಪಣ ಕಲಿತ ಕರಾಳ ತ್ರಿಶೂಲಂ ಅಂತ ಸೂರ್ಯ ತನ್ನ ಮಗ ಯಮನ ಕೋಣನ ರಕ್ಷಣೆಗಾಗಿ ಇದನ್ನು ಕಳಿಸಿಕೊಟ್ನು ಅಂತ ಮೂಲದಲ್ಲಿ ಕವಿ ಹೇಳ್ತಾನೆ ಬಾಣ. ಅದನ್ನು ಇವನು ದಿನಕದ್ ಬಿಂಬ ಸ್ಫುರದ್ದರ್ಪಣ ಕಲಿತ ಕರಾಳ ತ್ರಿಶೂಲಂ ಅಂತ, ಸೂರ್ಯ ಬಿಂಬದಲ್ಲಿ ಪ್ರತಿಫಲಿಸುವ ಕರಾಳತೆಯೇ ಈ ತ್ರಿಶೂಲವಾಯಿತಾ. ಕನತ್ಕಾಂಚನ ಚಂದ್ರಾರ್ಧಾವಳಿ ಪ್ರಾಂಚಿತ ಶಿಖರಂ ಅಯಶ್ಯಂ ಶೃಂಖಲಾಬದ್ಧ ಘಂಟಾ ಘನಘೋಷಂ. ಮತ್ತು ಕಬ್ಬಿಣದ ಗಂಟೆಗಳನ್ನು ಕಟ್ಟಿ ಅದು ಕಠೋರವಾದ ಶಬ್ದ ಮಾಡ್ತಾ ಇದೆ ಅಂತ. ಗಂಟೆಗಳನ್ನು ಸಾಮಾನ್ಯವಾಗಿ ಕಂಚಿನಲ್ಲಿ ಮಾಡ್ತಾರೆ, ಬೆಳ್ಳಿಯಲ್ಲಿ ಮಾಡ್ತಾರೆ, ಇನ್ನೂ ಉಳ್ಳವರು ಬಂಗಾರದಲ್ಲೂ ಮಾಡ್ತಾರೆ. ಆದರೆ ನಾದ ಚೆನ್ನಾಗಿ ಬರೋದು ಕಂಚಿಂದೇನೆ, ಬೇರೆ ಬೇರೆ ಪ್ರಮಾಣದ ಕಂಚಿನ ಆ ಲೋಹದಲ್ಲಿ, ಮಿಶ್ರ ಲೋಹದಲ್ಲಿ. ಆದರೆ ಕಬ್ಬಿಣ ತುಂಬ ಅಮಂಗಳಕಾರಿ ಅಂತ. ಆ ಅಮಂಗಳವಾದ ಕಬ್ಬಿಣ ಭಯಂಕರತೆಯನ್ನು ತರುತ್ತದೆ, ವಾಮಾಚಾರಕ್ಕೆ ಬಳಸ್ತಕ್ಕಂಥ ಲೋಹ ಅಂತ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ರಕ್ತಸಿಕ್ತಾಸಿತ ಚಮರ ರುಹೋಚ್ಚಾವಚೂಲಂ ಬೃಹಚ್ಚಂದನ ಶಾಖಾಬದ್ಧ ರಕ್ತಧ್ವಜಂ. ರಕ್ತಚಂದನ ವೃಕ್ಷದ ಮೇಲೆ ಕಟ್ಟಿರುವುದು. ರಕ್ತಚಂದನ ತುಂಬ ವಿರಳವಾದ ಮರ, ಬಹಳ ಬೆಲೆ ಬಾಳುವುದು ಅಂತ. ಆದರೆ ದುರ್ಗೆ ಮೊದಲಾದಂಥ ದೇವಿಯರಿಗೆ ರಕ್ತಚಂದನವೇ ಆಗಬೇಕು, ಕೆಂಪಾದ ಚಂದನ ಬರುತ್ತದೆ, ಅದಕ್ಕೆ ಅಲ್ಲಿ ಕಟ್ಟಿರುವುದು ಅಂತ ಮೂಲವನ್ನೇ ಇವನು ಅನುಸರಿಸ್ತಾನೆ. ಅವನ ಗದ್ಯವನ್ನು ಇವನು ಪದ್ಯವಾಗಿ ಮಾಡ್ತಾನೆ. ನೆಗೆದತ್ತಂ ಧೂಪಧೂಮಂ ಪಸರಿಸೆ ನಸುಗಂಧಿರ್ದ ಕೆಂಬಟ್ಟೆಯಿಂ ಗಂಟೆಗಳಿಂ ಮಾಯೂರ ಕಂಠಾವಳಿಯನ್ ಎಸದಿರಲ್ ತೋರಣಂ ಕೂಡೆ ಕಣ್ಗುಬ್ಬೆಗಮಂ ತಾಳ್ದಿರ್ದ ದಂತಾರ್ಗಳ ಕಲಿತ ಕವಾಟಂಗಳಿಂ ಚಂಡಿಕಾ ಗರ್ಭಗೃಹ ದ್ವಾರಪ್ರವೇಶಂ ಜನಪನ ಬಗೆಗೆ ಆಶ್ಚರ್ಯಮಂ ಮಾಡಿತಾಗಳ್. ಆ ಹೊಗೆಯಿಂದಾಗಿ ಒಂದಷ್ಟು ಕಂದು ಬಣ್ಣಕ್ಕೆ ಬಂದಿರುವ ರಕ್ತಸಿಕ್ತ ಪ್ರದೇಶ ಮತ್ತು ಆ ಗಂಟೆಗಳು, ಆಮೇಲೆ ಅಲ್ಲಿ ಮಯೂರ ಕಂಠ, ಮಯೂರದ ಕೂಗು, ನವಿಲಿನ ಕೂಗು ಬಹಳ ಕಠೋರವಾದದ್ದು. ಷಡ್ಜಂ ಮಯೂರೋ ವದತಿ ಅಂತ ಅಮರಕೋಶ ಹೇಳೋದು ಕೇಳಿಬಿಟ್ಟು ನಾವು ಬಹಳ ಇಂಪಾಗಿರುತ್ತೆ. ಮಯೂರ ಕೇಕ ಧ್ವನಿ, ನವಿಲಿನ ಕೇಕೆ ಅಂದ್ಕೋತೀವಿ. ಅದು ಒಂದು ಬೆಕ್ಕಿನ ಮರಿ ತೀವ್ರವಾದ ಯಾತನೆಯಲ್ಲಿ, ಕೋಪದಲ್ಲಿ ಕೂಗದಂತೆ ಕೇಳಿಸುತ್ತದೆ. ಅದರೊಳಗೂ ರಾತ್ರಿ ಹೊತ್ತು ನೀವು ನವಿಲಿನ ಕೇಕೆ ಕೇಳಿದ್ರೆ ಬೆಕ್ಕಿಂದ ನವಿಲಿಂದ ಅಂತ ಗೊತ್ತಾಗೋಲ್ಲ, ಆ ರೀತಿಯಾಗಿರುತ್ತದೆ. ಅದು ಬಾಣಭಟ್ಟನಿಗೆ ಗೊತ್ತು. ಅವನು ಅಷ್ಟು ಚೆನ್ನಾಗಿ ಆ ವಾಸ್ತವವನ್ನು ಹೇಳ್ತಾನೆ. ತೋರಣವೇ ಕಣ್ಣಿಗೆ ಉದ್ವೇಗವನ್ನು ಕೊಡ್ತಾ ಇತ್ತು, ದೇವಸ್ಥಾನದ ತೋರಣ ಅಂತ. ಅದು ದಂತದ ಕವಾಟ ಆಗಿದ್ದರೂ ಅದು ಭಯಂಕರವಾಗಿ ಕಾಣಿಸ್ತಾ ಇತ್ತು.
ಅಂಥ ಒಂದು ದೇವಾಲಯದ ಒಳಗೆ ಪ್ರವೇಶ ಮಾಡಿದ್ದು ಅಂತೆಲ್ಲ ಹೇಳ್ತಾನೆ. ಇಷ್ಟು ಎಲ್ಲ ದ್ರಮಿಡ ಧಾರ್ಮಿಕನ ವರ್ಣನೆ ಮಾಡಿ ಗೇಲಿ ಎಲ್ಲ ಮಾಡಿದ್ರು ಕವಿ ಆಮೇಲೆ ಏನು ಮಾಡ್ತಾನೆ ಅಂದರೆ, ಅವನನ್ನು ನಾಯಕನ ಮೂಲಕ ಗೇಲಿ ಮಾಡಿಸಲ್ಲ. ಅವನ ಅಯೋಗ್ಯನೇ ಇರ್ಬೋದು, ದುರಾಶಿಯವನೇ ಇರ್ಬೋದು, ಮೂರ್ಖನೇ ಇರ್ಬೋದು, ಗಣಗಾಂಪನೇ ಆಗಿರಬಹುದು. ಅವನ ಪಾಪ ಸಂಸಾರಕ್ಕಾಗಿ ಒದ್ದಾಡ್ತಿದ್ದಾನೆ, ದುಡ್ಡೇನಾದ್ರೂ ಸಿಗುತ್ತಾ ಅಂತ ಅಂದ್ಕೊಂಡಿದ್ದಾನೆ, ಮುಪ್ಪಿನವನಾಗಿದ್ದಾನೆ, ಮೈಕೈ ಕಾಲಲ್ಲಿ ಸತ್ವ ಇಲ್ಲ, ವಿಕಲಾಂಗನಾಗಿದ್ದಾನೆ, ಅಧಿಕಾಂಗನಾಗಿದ್ದಾನೆ, ಎಲ್ಲ ಅವನಿಗೆ ಇವನು ಪಾಪ ಕನಿಕರಿಸಿ ಒಂದಷ್ಟು ದುಡ್ಡು ಕೊಟ್ಟು ಹೋಗ್ತಾನೆ ಚಂದ್ರಾಪೀಡ. ಇದು ಅವನ ವರ್ತನೆಯನ್ನು ತೋರಿಸುತ್ತದೆ. ಕವಿಯಾಗಿ ಬಾಣಭಟ್ಟ ಏನೆಲ್ಲ ಸಲಿಗೆಯನ್ನು ತೆಗೆದುಕೊಂಡ್ರು ಪಾತ್ರಗಳಲ್ಲಿ ಮಾತ್ರ ಮರ್ಯಾದೆಯನ್ನು ಇಳಿಸಿದ್ದಾನೆ, ತುಂಬ ದೊಡ್ಡದು. ಅಥ ಅವತೀರ್ಯ ತುರಗಾತ್ ಪ್ರವಿಶ್ಯ ಭಕ್ತಿ ಪ್ರವಣೇನ ಚೇತಸಾಂ ತಾಂ ಪ್ರಣನಾಮ. ನೋಡಿ, ಆ ಉಗ್ರವಾದ ಭಯಂಕರವಾದ ಚಂಡಿಕಾ ದೇವಸ್ಥಾನಕ್ಕೂ ಹೋಗಿ ಇವನು ನಮಸ್ಕಾರವೇ ಮಾಡ್ತಾನೆ. ಕೃತ ಪ್ರದಕ್ಷಿಣಶ್ಚ, ಪ್ರದಕ್ಷಿಣೆಯನ್ನು ಮಾಡ್ತಾನೆ. ಪುನಃ ಪ್ರಣಮ್ಯ ಪ್ರಶಾಂತೋ ದೇಶ ದರ್ಶನ ಕುತೂಹಲೇನ ಪರಿಭ್ರಮನ್ ಉಚ್ಚೈ ಆರಟಂತಂ ಆಕ್ರೋಶಂತಂಚ ಕುಪಿತಂ ದ್ರಮಿಡ ಧಾರ್ಮಿಕಂ ಏಕದೇಶೇ ದದರ್ಶ. ಆ ದೇವಸ್ಥಾನ ಹತ್ತಿರದಲ್ಲೆಲ್ಲಾದರೂ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಬೇಕು ಅನಿಸುತ್ತೆ. ಅವನು ಬಂದಿದ್ದು ಹೇಮಕೂಟದಿಂದ. ಎಂಥ ಸುಂದರವಾದ ಪ್ರದೇಶ, ಎಷ್ಟು ರಮಣೀಯವಾದ ಜಾಗ. ಅಲ್ಲಂತೂ ಆ ಸುಂದರಿಯರಿಗೆ ಅಲತಿಗೆ ಹಚ್ಚಿಕೊಂಡ್ರೆ ಕಾಲು ಭಾರವಾಗಿರುತ್ತೆ, ಆಭರಣದ ಬೆಳಕುಗಳಿಂದ ಮೈ ಭಾರವಾಗುತ್ತದೆ. ಇಂಥ ಕೋಮಲಾಂಗಿಯರು ಅಲ್ಲಿ ಅಷ್ಟು ಮನೋಹರತೆ ಉಂಟು. ಅಲ್ಲಿ ಕರ್ಪೂರ ಧೂಳಿಯಿಂದ ಪಾತಿ ಮಾಡ್ತಾರೆ, ರತ್ನಗಳನ್ನೇ ಕುಟ್ಟಿ ಪುಡಿ ಮಾಡಿ ನದಿಯ ಕೆಳಗೆ ಮರಳಾಗಿ ಹಾಕ್ತಾರೆ. ಹರಿಸುವ ನದಿಯಾದರೂ ಪನ್ನೀರಿನ ನದಿ. ಈ ರೀತಿಯಾದಂಥ ಒಂದು ಅತಿಲೋಕ ಮನೋಹರತೆಯ ಆ ಶ್ರೀಮಂತಿಕೆಯ ಸೊಗಸನ್ನು, ಸಜ್ಜನಿಕೆಯನ್ನೆಲ್ಲ ಕಂಡವನು ಈಗ ಇಷ್ಟು ಘೋರವಾದಂಥ ಕುಗ್ರಾಮದ ಒಂದು ಚಂಡಿಕಾಯತನ, ಅಲ್ಲಿ ದ್ರಮಿಡ ಧಾರ್ಮಿಕ ಇಂಥ ಹತ್ತಿರಕ್ಕೆ ಬಂದಿದ್ದಾನೆ. ಅಲ್ಲೆಲ್ಲಾದರೂ ಸ್ವಲ್ಪ ನೆಮ್ಮದಿಯಾದ ಸ್ಥಳ ಇದ್ದರೆ ಒಂದು ಸ್ವಲ್ಪ ಕಾಲ ಕೂತ್ಕೊಳ್ಳೋಣ ಅಂತ. ದೇವಸ್ಥಾನಕ್ಕೆ ಬಂದರೆ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು ಅಂತ ನಿಯಮ ಉಂಟಲ್ಲ. ಅದಕ್ಕೆ ಹೋಗಿದಾಗ ಹತ್ತಿರ ಬಂದವ್ರನ್ನೆಲ್ಲ ಬೈತಾ ಇದ್ದ, ಒಂದು ಸ್ವಲ್ಪ ಕಾಲವೂ ನೆಮ್ಮದಿಯನ್ನು ಪರಿಸರಕ್ಕೆ ಕೊಡದೇ ಇರತಕ್ಕಂಥ ದ್ರಮಿಡ ಧಾರ್ಮಿಕ ವೃದ್ಧನನ್ನು ಕಾಣ್ತಾನೆ. ದೃಷ್ಟ್ವಾಚ ಕಾದಂಬರಿ ವಿರಹೋತ್ಕಂಠೋದ್ವೇಗ ದೂಯಮಾನೋಪಿ ಸುಚಿರಂ ಜಹಾಸ. ಅವನ ಚೇಷ್ಟೆ, ಅವನ ವಿಕಾರ ನೋಡಿ ಒಂದು ಕ್ಷಣಕಾಲ ಅವನಿಗೆ ನಗು ಬರ್ತದೆ. ಕಾದಂಬರಿಯಿಂದ ವಿರಹಿತನಾಗಿದ್ದೇನೆ ಅಂತ ಬೇಸರ ಇದ್ದರೂ ಆಮೇಲೆ ನೆವಾರಯಚ್ಚತೇನ ಸಾರ್ಧಂ ಪ್ರಾರಬ್ಧ ಕಲಹಾನ್ ಉಪಹಸತಃ ಸ್ವಸೈನಿಕಾನ್. ಆಮೇಲೆ ಇವನ ಸೈನಿಕರು ಆ ಮುದುಕನ್ನು ಗೇಲಿ ಮಾಡೋಕ್ಕೆ ಹೋದರೆ ಮಾಡಬೇಡಿ, ಅದು ತಪ್ಪು ಅಂತ ತಡದ ಅಂತ. ಉಪಸಾಂತ್ವನಿಶ್ಚ ಕಥಮಪಿ ಪ್ರಿಯಾಲಾಪ ಶತಾನುನೈ ಪ್ರಶಮಂ ಉಪನೀಯ ಕ್ರಮೇಣ ಜನ್ಮಭೂಮಿಂ ಜಾತಿಂ ವಿದ್ಯಾಂ ಕಲತ್ರಂ ಅಪತ್ಯಾನಿ ವಿಭವಂ ವಯಪ್ರಮಾಣಂ ಪ್ರವ್ರಜ್ಜಾಯಾಶ್ಚ ಕಾರಣಂ ಸ್ವಯಮೇವ ಪ್ರಪೃಚ್ಛ. ಆಮೇಲೆ ತಾನೇ ಒಳ್ಳೆ ಮಾತಾಡಿಕೊಂಡು ಅವನ ಹತ್ರಕ್ಕೆ ಬಂದು ಪ್ರೀತಿ ವಿಶ್ವಾಸವಾದ ಮಾತುಗಳಿಂದ ಅವನಿಗೆ ಉಪಶಾಂತಿ ಮಾಡಿ, ಹುಟ್ಟಿದ ಊರು ಯಾವುದು, ಜಾತಿ ಯಾವುದು, ವಿದ್ಯೆ ಯಾವುದು, ಹೆಂಡತಿ ಮಕ್ಕಳು ಯಾರು, ಅವನ ದುಡ್ಡು ಕಾಸಿನ ಅನುಕೂಲ ಏನು, ವಯಸ್ಸು ಏನು, ಈ ವಿರಕ್ತಿಯೋ ತಪಸ್ಸೋ ಅದು ಎಂಥದ್ದು ಅಂತನ್ನೋದೆಲ್ಲ ತಾನೇ ತಾನಾಗಿ ಕೇಳ್ತಾನೆ. ಪೃಷ್ಟಶ್ಚ ಅಸ ಅವರ್ಣಯದ ಆತ್ಮಾನಂ. ಅವನು ಕೂಡ ವಿಸ್ತಾರವಾಗಿ ತಂದು ಹೇಳ್ಕೋತಾನೆ. ನೋಡಿ, ಇಲ್ಲಿವರೆಗೆ ಅವನನ್ನು ನೋಡಿದಾಗ ನಮಗೆಷ್ಟು ಕೆಟ್ಟ ಚಿತ್ರಣ ಬಂದಿತ್ತು. ಈಗ ಕವಿ ಸ್ವಲ್ಪ ಬೇರೆಯಾದದ್ದನ್ನೇ ಕೊಡ್ತಾನೆ. ಮೃಚ್ಛಕಟಿಕದ ಶೂದ್ರಕನ ಒಂದು ಮಹಾಪ್ರತಿಭೆ ನೆನಪಾಗುತ್ತದೆ. 4ನೇ ಅಂಕದಲ್ಲಿ ಮೃಚ್ಛಕಟಿಕದಲ್ಲಿ ವಿದೂಷಕ ಮೈತ್ರೇಯ ಚಾರುದತ್ತನ ಮನೆಯಿಂದ ಚಾರುದತ್ತ ಕೊಟ್ಟ ತನ್ನ ಹೆಂಡತಿಯ ಒಡವೆ ರತ್ನಹಾರವನ್ನು ತೆಗೆದುಕೊಂಡು ವಸಂತ ಸೇನೆ ಕೊಡಕ್ಕೆ ಹೋಗಿದ್ದಾನೆ. ಅವನಿಗಿಷ್ಟವಿಲ್ಲ. ವಸಂತ ಸೇನೆ ಚಾರುದತ್ತನ ಮನೆಯಲ್ಲಿ ಆಭರಣ ಇಟ್ಟು ಹೋಗಿದ್ಲು. ಅದನ್ನು ಕಳ್ಳ ಶರ್ವಿಲಕ ಬಂದು ಕದ್ದುಕೊಂಡು ಹೋದ. ತನ್ನ ಮನೆಯಲ್ಲಿಟ್ಟಿದ್ದ ಅವಳು ಒಡವೆ ಹೊರಟೋಯ್ತಲ್ಲ, ಅಪವಾದ ತನಗೆ ಬಂದಿತ್ತು, ತನಗೆ ಬಡತನ ಇರೋದ್ರಿಂದ ಅದನ್ನು ಲಪಡಾಯಿಸುತ್ತೆ ಅಂತ ಲೋಕ ಅಂದುಕೊಳ್ಳುತ್ತದೆ ಅಂತ ಚಿಂತೆ ಮಾಡಿದಾಗ ಅವನ ಹೆಂಡತಿ ಪಾಪ ತನ್ನ ತವರು ಮನೆಯ ಆಭರಣವಾಗಿ ತನ್ನಲ್ಲಿ ಇದ್ದ ಒಂದೇ ಆ ರತ್ನಹಾರವನ್ನು ಕೊಡ್ತಾಳೆ. ವಸಂತ ಸೇನೆಯ ಆಭರಣಗಳಿಗಿಂತ ತುಂಬ ಬೆಲೆ ಬಾಳೋದು. ಆದರೂ ಮರ್ಯಾದೆ ಮುಖ್ಯ, ಸಂಪತ್ತಿ ಅಲ್ಲ ಅಂತ ವಿದೂಷಕನ ಕೈನಲ್ಲಿ ಕೊಟ್ಟು ಕಳಿಸಿದ್ದಾನೆ. ಅವಳು ಹೆಂಡತಿ ಅಂತ ದೊಡ್ಡವಳು ದೂತಾದೇವಿ. ನಾನು ರತ್ನಷಷ್ಠಿ ಎನ್ನುವ ವ್ರತ ಮಾಡಿದ್ದೀನಿ, ರತ್ನಷಷ್ಠಿ ವ್ರತ ಮಾಡಿದವರು ರತ್ನಹಾರ ಹಾಕ್ಕೋಬಾರ್ದು, ಅದಕ್ಕೋಸ್ಕರ ಇದನ್ನು ಏನಾದರೂ ಮಾಡಿಕೊಳ್ಳಿ ಅಂತ ತೆಗೆದಿಟ್ಟಿದ್ದಾಳೆ. ನಮ್ಮಲ್ಲಿ ಸಾಮಾನ್ಯವಾಗಿ ಉಂಟು, ಕಾಶಿಗೆ ಹೋಗಿ ಬಂದರೆ ಒಂದು ಹಣ್ಣು ಬಿಡ್ತೀವಿ, ಒಂದು ತರಕಾರಿ ಬಿಡ್ತೀವಿ ಅಂತಕ್ಕಂಥದ್ದು. ಹೀಗೆ ಒಂದೊಂದು ವ್ರತ ಮಾಡಿದವರು ಒಂದೊಂದನ್ನು ಬಿಡುವುದು ಅಂತ ಉಂಟು. ರತ್ನಷಷ್ಠಿ ವ್ರತ ಮಾಡಿದವಳು ಹಾಗೆ ಅಂತ ಒಂದು ನೆವ. ಮೈತ್ರಿ ಯಾರಿಗುಂಟು ಯಾರಿಗಿಲ್ಲ, ತಿಂದಂಗಿಲ್ಲ ಉಂಡಂಗಿಲ್ಲ ಅಂತ ಬೈಕೊಂಡು ಹೋಗ್ತಾನೆ. ವಸಂತ ಸೇನೆ ಮನೆ ಅದು ನೋಡಿದ್ರೆ 7 ಅಟ್ಟಾಲಿಕೆಗಳ ಪ್ರಾಕಾರಗಳಿಂದ ಕೂಡಿದ್ದು, 7 ಅಂಕಣ ತೊಟ್ಟಿ ಮನೆ ಅಂತಾರಲ್ಲ ಆ ರೀತಿಯಾದದ್ದು. ಅಲ್ಲಿ ಹೋಗಿ ಒಂದೊಂದು ಕಡೆ ನೋಡ್ತಾ ಬಂದಾಗ ವಸಂತ ಸೇನೆ ತಾಯಿ ಕಾಣಿಸ್ತಾಳೆ.
ಆಗ ಕೇಳ್ತಾರೆ ಜೊತೆಯಲ್ಲಿದ್ದವ್ರನ್ನ, ಇವಳನ್ನ ಮೊದಲು ಇಟ್ಟು ಸುತ್ತಲೂ ಗೋಡೆ ಕಟ್ಟಿ ಬಾಗಿಲಿಟ್ರ ಅಂತ. ಅಷ್ಟು ದಪ್ಪ ಅವಳ. ಇವಳನ್ನ ಉದ್ಭವ ಶಿವಲಿಂಗದ ಥರ ಮಧ್ಯದಲ್ಲಿಟ್ಟು ಆಮೇಲೆ ದೇವಸ್ಥಾನ ಕಟ್ಟದಂತೆ ಮನೆಯನ್ನು ಕಟ್ಟಿದ್ರ. ಇವಳು ಸತ್ತ ಮೇಲೆ ಎಷ್ಟು ತುಂಡು ಮಾಡಿ ಹೊರಗೆ ತೊಗೊಂಡು ಹೋಗ್ತಾರೆ, ಎಷ್ಟು ತುಂಡುಗಳು ನಾಯಿ ನೆರೆಗಳಿಗೆ ಎಷ್ಟು ದಿವಸ ತಿಂಡಿ ಆಗುತ್ತವೆ ಅಂತೆಲ್ಲ ಕೇಳ್ತಾನೆ. ಅದರಿಂದಲೇ ವಸಂತ ಸೇನೆಯ ತಾಯಿಯ ಶರೀರದ ಲಕ್ಷಣ ಅವಲಕ್ಷಣ ಏನು ಅಂತ ಗೊತ್ತಾಗುತ್ತದೆ. ಅದಕ್ಕೆ ಮುನ್ನವೇ ನಾವು ನೋಡಿದ್ದೀವಿ, ಶಕಾರ ಬಂದಿದ್ದಾನೆ, 1000 ಬಂಗಾರದ ನಾಣ್ಯ ಕೊಟ್ಟಿದ್ದಾನೆ, ಹೋಗು ಅವನನ್ನು ರಂಜಿಸೋದಿಕ್ಕೆ ರಥ ಬಂದಿದೆ ಅಂತ ತಾಯಿ ಹೇಳಿ ಕಳಿಸಿರ್ತಾಳೆ. ಇವಳು ಹಸಿ ಹಸಿ ವೇಶ್ಯ ಮಾತೆ, ಕೋಟಿವಾಲಿ ಘರ್ವಾಲಿ ಅಂತ ನಮಗನ್ಸುತ್ತೆ. ಆದರೆ ಅವಳೇ 9ನೇ ಅಂಕದಲ್ಲಿ ವಸಂತ ಸೇನೆಯನ್ನು ಚಾರುದತ್ತ ಕೊಂದಿದ್ದಾನೆ ಎನ್ನುವ ಅಭಿಯೋಗ ಬಂದು ಅವನು ಕಟಕಟೆಯಲ್ಲಿದ್ದಾಗ ನ್ಯಾಯಸ್ಥಾನದಲ್ಲಿ ವಸಂತ ಸೇನೆಯ ಒಡವೆ ಸಿಕ್ಕಿರುತ್ತದೆ. ಇದು ಅವಳದಾ ಅಲ್ಲವಾ ಅಂತ ಗುರ್ತಿಡಿಬೇಕು. ಅದಕ್ಕೆ ವಸಂತ ಸೇನೆಯ ತಾಯಿಯನ್ನು ಕರೀತಾರೆ. ಆಗ ಅವಳು ರಂಗಕ್ಕೆ ಮೊದಲು ಪ್ರವೇಶ ಮಾಡ್ತಾಳೆ. ಇವಳು ಏನು ಮಾಡ್ತಾಳೆ? ಇವಳು ನಿಜವಾಗಲೂ ದುಡ್ಡಿನ ಆಸೆಯ ಧೂರ್ತ ಮಹಿಳೆ. ಹಾಗಾಗಿ ಚಾರುದತ್ತನೇ ಕೊಲೆಗಾರ ಅಂದುಬಿಡ್ತಾಳೆ ಅಂತ ಅಂದುಕೊಂಡ್ರೆ, ಅವಳು ಬರ್ತಾ ಇದ್ದಂತೆ ಮೊದಲ ಬಾರಿಗೆ ಚಾರುದತ್ತನ ಕಾಣ್ತಾಳೆ. ಸಫಲಂ ಮತ್ಪುತ್ರ್ಯಾಹ ಯೌವನಂ, ನನ್ನ ಮಗಳ ಯೌವನ ಸಫಲವಾಯಿತು, ಇಂಥವನನ್ನು ಪ್ರೀತಿಸಿ ಅಂತ ಹೇಳಿ ನೋಡಿ ಒಡವೆಯನ್ನು, ಇದು ನನ್ನ ಮಗಳ ಒಡವೆಯಂತೆ ಇದೆ, ಆದರೆ ಅದೇ ಅಲ್ಲ, ಒಂದೇ ರೀತಿಯಾದ ಮಾದರಿ ಒಡವೆಗಳು ಎಷ್ಟೋ ಇರೋಕ್ಕೆ ಸಾಧ್ಯ, ನನ್ನ ಮಗಳದಲ್ಲ ಅಂದುಬಿಡ್ತಾಳೆ. ಅದು ಮಗಳದೇ ಹೌದು. ಮಗಳೇ ಹೋದ ಮೇಲೆ ಯಾರ ಮೇಲೆ ಏನು ಸೇಡು ತೀರಿಸ್ಕೊಳ್ಳೋಣ, ಚಾರುದತ್ತ ಅಂತೂ ಮಾಡಿರಲಾರ ಅಂತ ಅವಳಿಗೆ ವಿಶ್ವಾಸ. ಶಕಾರ ಬೈತಾನೆ, ದಾಸ್ಯ ಪುತ್ರಿ, ತೊತ್ತಿನ ಮಗಳೇ, ಸುಳ್ಳು ಹೇಳ್ತೀಯಾ ಅಂತಾನೆ. ಇವಳು ಇಷ್ಟೇ ಅಂತಂದುಬಿಡ್ತಾಳೆ. ನನಗೆ ಇದನ್ನು ನೋಡಿದಾಗ ಹಾಗೆ ಅನಿಸುತ್ತದೆ, ಆಕಾರ ಹೇಗೋ ಇರುತ್ತದೆ, ಅಷ್ಟು ಆಕರ್ಷಕವಲ್ಲ, ವ್ಯಕ್ತಿತ್ವ ಆಕರ್ಷಕವಲ್ಲ, ವರ್ತನೆಯೂ ಅಲ್ಲ. ಅವರು ಕೆಲವೊಮ್ಮೆ ದೊಡ್ಡ ರೀತಿಯಲ್ಲಿ ನಡ್ಕೊಳ್ತಾರೆ. ನಡ್ಕೊಳ್ಳದೇ ಇದ್ದರೂ ಕೆಲವರು ಹೃದಯಾಂತರಾಳದಿಂದ ಒಳ್ಳೆಯ ಭಾವ ಇಟ್ಟುಕೊಂಡು ಅವ್ರ ಜೊತೆ ಚೆನ್ನಾಗಿ ವ್ಯವಹರಿಸ್ತಾರೆ. DVG ಅವರು ಜ್ಞಾಪಕ ಚಿತ್ರಶಾಲೆಯಲ್ಲಿ 8ನೇ ಸಂಪುಟದಲ್ಲಿ ತಮ್ಮ ಚಿಕ್ಕ ತಾತ ಸೀನಣ್ಣ ಅಂತ ಅವರ ಬಗ್ಗೆ ಬರೀತಾರೆ. ಆ ಸೀನಣ್ಣನವರು ಎಂಥ ಧೂರ್ತರು ಅಂದರೆ, ಕಾಶಿಗೆ ಹೋಗ್ಬಿಟ್ಟು ಈಗ ಒಂದು 120 ವರ್ಷಗಳ ಕೆಳಗೆ, ನನಗೆ ಏನೂ ಕೈಯಲ್ಲಿ ಕಾಸಿಲ್ಲ, ನನಗೆ ದುಡ್ಡು ಕಳಿಸ್ಕೊಡದೇ ಇದ್ದರೆ ಇಲ್ಲೇ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀನಿ ಅಂತೆಲ್ಲ ಪತ್ರ ಬರೆದಿರ್ತಾರೆ. ಪಾಪ ಇವರು ಚಿಕ್ಕ ತಾತ ಕಷ್ಟಪಟ್ಟು 500 ರೂಪಾಯಿ ಕಳಿಸ್ಕೊಡ್ತಾರೆ. 120-125 ವರ್ಷಗಳ ಕೆಳಗೆ 500 ರೂಪಾಯಿ ಬೆಲೆ ಏನು. ಅವ್ರು ಬರ್ತಾರೆ. ಆಮೇಲೆ ಬಂದ ಮೇಲೆ DVG ಬರೀತಾರೆ, ನಮ್ಮ ಊರಿನ ಪ್ರಸಿದ್ಧ ನಾಯಕ ಸಾನಿ ಕಾಶಿ ಪೀತಾಂಬರ ಉಟ್ಕೊಂಡು ದೇವಸ್ಥಾನಕ್ಕೆ ಬಂದಳು ಅಂತ. ನಮ್ಮ ಬಡ ಮುಳುಬಾಗಲಿನಲ್ಲಿ ಈ ಕಾಶಿ ಪೀತಾಂಬರ ಎಲ್ಲಿಂದ ಅಂದರೆ ನಮ್ಮ ಯಜಮಾನರು ಶ್ರೀನಣ್ಣನವರು ತಂದು ಕೊಟ್ಟರು ಕಾಶಿಯಿಂದ ಅಂತ ಅವಳು ಹೇಳ್ತಾಳೆ. ಇದನ್ನೆಲ್ಲ ಬರೆದು ಆ ಥರ ಇದ್ದವರು ಅವ್ರ ಬಗ್ಗೆ ಹೀಗೆ ಬರೀತಿದ್ದೀನಿ, ಯಾವ ಪುಣ್ಯಲೋಕದಲ್ಲಿದ್ದಾರೋ ಅವರ ಆತ್ಮ ಬೇಸರ ಪಟ್ಕೊಳ್ಳದೇ ಇರಲಿ ಅಂತೆಲ್ಲ DVG ಬರೀತಾರೆ. ಅವರಲ್ಲಿರುವ ಒಳ್ಳೆ ಗುಣ ಏನು ಅದನ್ನು ಕೂಡ ಕಾಣಿಸ್ತಾರೆ. ಹಾಗೆ ಇವನು ಚಂದ್ರಪೀಡ ಅಂಥವನ ಜೊತೆಗೂ ಚೆನ್ನಾಗಿ ಮಾತಾಡ್ತಾನೆ. ಕೆಲವರಿಗಿರುತ್ತದೆ ಎಲ್ಲಿಯೂ ಸದ್ಗುಣವನ್ನು ಕಾಣುವಂಥದ್ದು. ಆಮೇಲೆ ದೊಡ್ಡ ನಿರೀಕ್ಷೆ ಇಲ್ಲದೆ ಇದ್ದಾಗ ಎಲ್ಲ ಚೆನ್ನಾಗಿಯೇ ಕಾಣಿಸುತ್ತದೆ ಅನ್ನೋದು ನಮಗೆ ಗೊತ್ತಾಗುತ್ತದೆ. ಆಮೇಲೆ ಇಲ್ಲಿವರೆಗೂ ಅವನನ್ನು ಯಾರೂ ಚೆನ್ನಾಗಿ ಮಾತಾಡಿಸಿಯೂ ಇಲ್ಲ. ಅದು ಒಂದು ದೊಡ್ಡ ಕಾರಣವೂ ಇರಬಹುದು. ಕೆಲವೊಮ್ಮೆ ಕೆಲವರು ಸಮಾಜಕ್ಕೆ ಬೇಡವಾಗೋದು ಬೇರೆ, ಸಮಾಜವೇ ಅವ್ರನ್ನ ಬೇಡವಾದಂತೆ ಮೂಲೆ ಗುಂಪು ಮಾಡೋದು ಬೇರೆ, ಹೀಗೆಷ್ಟೋ ಇರುತ್ತದಲ್ಲ. ಹಾಗಾಗಿ ನಮಗೆ ಆ ಚಿತ್ರವೇ ಬೇರೆ ಆಗಿಬಿಡುತ್ತೆ ಮುಂದೆ ಕವಿ ಕೊಡುವಾಗ. ಅತೀತ ಸ್ವಶೌರ್ಯ ರೂಪ ವಿಭವ ವರ್ಣನ ವಾಚಾಲೇನ ತೇನ ಸುತರಾಂ ಅರಜ್ಯತ ರಾಜಪುತ್ರ. ಅವನು ತನ್ನ ಯೌವನ ವಿದ್ಯೆ ಪರಾಕ್ರಮ ಇವುಗಳನ್ನು ಹೇಳಿಕೊಂಡಾಗ ಇವನು ಮನಃಪೂರ್ವಕವಾಗಿ ನಕ್ಕು ಮಾತಾಡ್ತಾನೆ. ವಿರಹಾತುರ ಹೃದಯಸ್ಯ ವಿನೋದತಾಂ ಇವ ಅಗಾತ್, ಅವನಿಗೆ ಸಮಾಧಾನವಾಗುತ್ತದೆ. ಉಪಜಾತ ಪರಿಚಯಶ್ಚ ಸ್ಮೈ ತಾಂಬೂಲಂ ಅದಾಪಯತ್, ಆಮೇಲೆ ಅವನಿಗೆ ತಾಂಬೂಲವನ್ನು ತಾನೇ ಕೊಡಿಸ್ತಾನೆ. ಅವನನ್ನೊಬ್ಬ ಮನುಷ್ಯನಂತೆ ಕಾಣ್ತಾನೆ, ಇದುವರೆಗೂ ಯಾರೂ ಕಂಡಿಲ್ಲ. ಅಸ್ತಮುಪಗತೆ ಚ ಭಗವತಿ ಸಪ್ತೌ ಅಸಾ ಆವಾಸಿತೇಷು ಯಥಾ ಸಂಪನ್ನ ಪಾದಪಕುಲೇಶು ರಾಜಸೂನುಷು ಶಾಖಾವಸಕ್ತ ತಪನೀಯ ಪರ್ಯಾಣೇಶು ಕ್ಷಿತಿತಲ ಅವಲುಂಟನ ಪಾಂಸುಲ ಸಟಾವಧೂನನ ಅನ್ವಿತ ಉತ್ಸಾಹೇಶು ಗೃಹೀತ ಕತಿಪಯ ಶಷ್ಪಕಬಲೇಶು ಪೀತೋದಕೇಶು ಸ್ನಾನಾರ್ದ್ರ ಪೃಷ್ಠತೆಯ ವಿಗತ ಶ್ರಮೇಶು ಪುರೋನಿಖಾತ ಕುಂತ ಯಷ್ಟಿಷು ಸಂಯತೇಶು ವಾಜಿಷು. ಮುಂದೆ ಆ ಸಾಯಂಕಾಲದ ವರ್ಣನೆಯನ್ನು ಮಾಡ್ತಾನೆ. ಆಮೇಲೆ ಬರುತ್ತದೆ ಅವನಿಗೆ ದುಡ್ಡಿನ ಸನ್ಮಾನವನ್ನು ಮಾಡ್ತಾನೆ. ಸಂಜೆ ಆಗುತ್ತದೆ. ಕುದುರೆಗಳೆಲ್ಲ ತಮ್ಮ ಬಂಗಾರದ ಜೀನುಗಳನ್ನು ತೆಗೆಸಿ ನೆಲದ ಮೇಲೆ ಹೊರಳಬೇಕು ಅನ್ನುವ ಬೈಕೆಯನ್ನು ತೋರಿಸ್ತಾ ಇವೆ.
ಸೂರ್ಯ ತನ್ನ ಕಿರಣಗಳನ್ನು ಮರದ ಕೊಂಬೆಗಳ ಮೇಲೆ ಬೀಳಿಸ್ತಾ ಇದ್ದಾನೆ. ಆಮೇಲೆ ವಾಜಿ ಸಮೀಪ ಪರಿಚಿತ ಪರ್ಣ ಪ್ರಸ್ತರೇ ಚ ದಿವಸ ಗಮನ ಖಿನ್ನ ಪರಿಕಲ್ಪಿತ ಯಾಮಿಕೆ. ಎಲ್ಲ ಪರಿವಾರದವರು, ಕಾವಲಿನವರು ಎಲ್ಲರೂ ಕೂಡ ಶ್ರಮವಾಗ್ತಾ ಇದೆ ಅಂತ ಅವರ ಪಾಳಿಯನ್ನವರು ಮುಗಿಸ್ತಾ ಇದ್ದಾರೆ. ಸುಷುಪ್ಸತಿ ಸೈನಿಕ ಜನೆ, ಸೈನಿಕರು ಮಲಗೋಕ್ಕೆ ಆರಂಭ ಮಾಡ್ತಾರೆ. ಕೃತ ಬಹುಪಾವಕ ಪ್ರಭಾ ಆಪೀತ ತಮಸಿ. ಈಗ ಕೊಳ್ಳಿಗಳು ದೀವಟಿಕೆಗಳು ಹಚ್ಚಿಕೊಂಡು ಆ ದೀವಟಿಕೆಗಳು ಕೊಳ್ಳಿಗಳೇ ಕತ್ತಲಿನ ತಿಂದಿವೆ ಅನ್ನೋ ಥರ ಕಾಣಿಸ್ತಾ ಇತ್ತು. ದಿವಸ ಇವ ವಿರಜ್ಯಮಾನೆ ಸೇನಾ ನಿವೇಶೇ ಚಂದ್ರಾಪೀಡ ಪರಿಜನೇನ ಏಕದೇಶೇ ಸಂಯತಸ್ಯ ಇಂದ್ರಾಯುಧಸ್ಯ ಪುರಃ ಪರಿಕಲ್ಪಿತಂ ಪ್ರತಿಹಾರ ನಿವೇದಿತಂ ಶಯನೀಯ ಮಗಾತ್. ಆಮೇಲೆ ತನ್ನ ನೆಚ್ಚಿನ ಕುದುರೆ ಇಂದ್ರಾಯುಧದ ಎದುರಿಗೆ ಬಿಡಾರ ಹಾಕಿಸಿಕೊಂಡು ಚಂದ್ರಾಪೀಡ ಮಲಗುತ್ತಾನೆ. ಇದಾದ ಒಂದೆರಡು ಪುಟಕ್ಕೆ ಬಾಣಭಟ್ಟನ ಕಾದಂಬರಿಯ ಆ ಭಾಗವನ್ನು ನಾವು ಮುಗಿಸ್ತೀವಿ. ನಾಳೆ ದಿವಸ ಉಳಿದ ಕಥೆಯನ್ನು ನಾನು ಹೇಳಿ ಇನ್ನು ಕೆಲವು ಬಿಟ್ಟ ವರ್ಣನೆಗಳನ್ನು ಹೇಳ್ತೀನಿ. ಆದರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಮಗ ಪೂರ್ಣ ಮಾಡೋದನ್ನು ಹೇಗೆ ಆರಂಭಿಸ್ತಾನೆ ಅಂತ. ತಂದೆ ಸತ್ತೋಗ್ಬಿಡ್ತಾನೆ ಆ ಪೂರ್ಣ ಮಾಡಿಯೇ ಕಾದಂಬರಿ ಕಥೆಯನ್ನು. ಆಮೇಲೆ ಮಗ ಭೂಷಣ ಭಟ್ಟ ಪೂರ್ಣ ಮಾಡ್ತಾನೆ. ಅದನ್ನು ಹಿಂದಿಯೇ ನಾನು ಕಥೆಯನ್ನು ಹೇಳಿದ್ದೆ. ಇವನು ಉತ್ತರ ಭಾಗದ ಮಂಗಳ ಶ್ಲೋಕವೇ ತುಂಬ ಸೊಗಸಾಗಿದೆ. ದೇಹದ್ವಯಾರ್ಧ ಘಟನಾ ರಚಿತಂ ಶರೀರಮೇಕಂ ಯಯೋರನುಪಲಕ್ಷಿತ ಸಂಧಿಭೇದಂ ಒಂದೇ ಸುದುರ್ಘಟ ಕಥಾ ಪರಿಶೇಷ ಸಿದ್ಧೈ ಸೃಷ್ಟೇರ್ಗುರು ಗಿರಿಸುತ ಪರಮೇಶ್ವರ ಉತೌ. ನಾನು ಈ ಸುದುರ್ಘಟ ಕಥಾ ಪರಿಶೇಷ ಸಿದ್ಧೈ, ಇಂಪಾಸಿಬಲ್ ಟು ಮ್ಯಾಚ್ ಆ್ಯಂಡ್ ಪ್ಯಾಚ್, ಆ ರೀತಿಯಾದ ಕೃತಿಯನ್ನು ಮುಗಿಸೋದಕ್ಕೆ ಪಾರ್ವತಿ ಪರಮೇಶ್ವರನ್ನು ಪ್ರಾರ್ಥನೆ ಮಾಡ್ತೀನಿ. ಅಪ್ಪ ಕಥೆಯನ್ನು ಮುಗಿಸ್ದೆ ಸತ್ವೋದ, ಅದನ್ನು ಮುಗಿಸಬೇಕಾದ ಧರ್ಮ ನನ್ನದಾಗಿ ಬಂದಿದೆ. ಅದಕ್ಕಾಗಿ ಪಾರ್ವತಿ ಪರಮೇಶ್ವರನ ಬೇಡ್ತೀನಿ. ಯಾಕೆ ಅಂದರೆ ಅವರು ಅರ್ಧನಾರೀಶ್ವರರಾಗಿ ಒಂದು ಸ್ವಲ್ಪವೂ ಬಿರುಕಿಲ್ಲದೆ ಬೆಸ್ತುಕೊಂಡಿದ್ದಾರೆ. ದೇಹದ್ವಯಾರ್ಧ ಘಟನಾ ರಚಿತಂ ಶರೀರ ಮೇಕಂ ಯಯೋರ್ ಅನುಪಲಕ್ಷಿತ ಸಂಧಿಭೇದಂ. ಸೀಳೆ ಇಲ್ಲದೆ ಅಷ್ಟು ಒಂದೇ ಎರಕದಂತೆ ಇರತಕ್ಕಂಥ ಅವರು ನನ್ನಪ್ಪ ಬರೆದ ಅಪೂರ್ಣ ಕಥೆಗೆ ನಾನು ಪೂರ್ತಿಯ ಭಾಗ ಸೇರಿಸಿದರೆ ಅದು ಒಂದೇ ಎರಕವಾಗಿ ಕಾಣಿಸಲಿ ಅಂತ ಅವ್ರನ್ನ ಬೇಡ್ತೀನಿ ಅಂತಾನೆ. ಸಾಮಾನ್ಯವಾಗಿ ಕಾವ್ಯಾದಿಗಳ ಮಂಗಳ ಶ್ಲೋಕವನ್ನು ಔಚಿತ್ಯಪೂರ್ಣವಾಗಿ ಮಾಡಬೇಕು ಅಂತಾರೆ. ಈಗ ಕಾಮಶಾಸ್ತ್ರವನ್ನು ಕುರಿತ ಒಂದು ಕಾವ್ಯವಾದರೆ ರತಿಮನ್ಮಥರ ಪ್ರಾರ್ಥನೆ ಬರಬೇಕು, ಸರಸ್ವತಿ ಮಹಾತ್ಮ್ಯದ ಕಾವ್ಯವಾದರೆ ಸರಸ್ವತಿ ಸ್ತೋತ್ರ ಬರಬೇಕು. ಇಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಯಾತೇ ದಿವಂ ಪಿತರಿ ತದ್ವಚಸೈವ ಸಾರ್ಥಂ ವಿಚ್ಛೇದ ಮಾಪ ಭೂಯಸ್ತು ಕಥಾಪ್ರಬಂಧ ದುಃಖಂ ಸತಾಂ ತದಸಮಾಪ್ತಿ ಕೃತಂ ವಿಲೋಕ್ಯ ಪ್ರಾರಬ್ಧ ಏವ ಸಮಯ ನ ಕವಿತ್ವ ದರ್ಪಾತ್. ತಂದೆ ತೀರ್ಕೊಂಡ್ಬಿಟ್ರು, ಅವರ ಮಾತಿನ ಜೊತೆ ಅವರ ಸಾವಿನ ಜೊತೆಗೆ ಮಾತು ನಿಂತೋಗ್ಬಿಡ್ತು. ಆದರೆ ಈ ಭೂಮಿಯಲ್ಲಿ ಈ ಕಥೆ ಮಾತ್ರ ಅಪೂರ್ಣವಾಯಿತು. ಅವರು ಸ್ವರ್ಗಕ್ಕೆ ಹೋದರೂ ಭೂಮಿಯ ಈ ಕಥೆ ಅಪೂರ್ಣವಾಯಿತು. ಅದಕ್ಕಾಗಿ ಸಹೃದಯರು ಮತ್ತೆ ಮತ್ತೆ ಕಥೆ ಮುಂದೆ ಹೇಗೆ ನಿಮಗೆ ಹೇಳಿದ್ರಾ, ನೀವು ಬರೀಬಾರದಾ ಅಂತ ಕೇಳಿದಾಗ ಅವರ ಆಸಕ್ತಿಯನ್ನು ಕುತೂಹಲವನ್ನು ತಣಿಸೋಕ್ಕೆ ಬರೀತಿದ್ದೀನಿ. ನಾನು ದೊಡ್ಡ ಕವಿ ಅನ್ನೋ ದರ್ಪದಿಂದ ಅಲ್ಲ, ನ ಕವಿತ್ವ ದರ್ಪಾತ್ ಅಂತ ಅವನು ಹೇಳ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಹೀಗಾಗಿ ನಾನು ಈ ದೃಷ್ಟಿಯಿಂದ ಬರಿತಾ ಇದ್ದೀನಿ. ದುಃಖಂ ಸತಾಂ ಗದ್ಯೇ ಕೃತೇಪಿ ಗುರುಣಾತು ತಥಾಕ್ಷರಾಣಿ ಎನ್ನಿರ್ಗತಾನಿ ಪಿತುರೇವ ಸಮೇನುಭಾವ ಏಕಪ್ಲವಾಮೃತ ರಸಾಸ್ಪದ ಚಂದ್ರಪಾದ ಸಂಪರ್ಕ ಏವ ಹಿ ಮೃಗಾಂಕ ಮಣೇರ್ ದ್ರವಾಯ. ತಂದೆ ಗದ್ಯ ಸಾರ್ವಭೌಮ, ಗದ್ಯೇ ಕೃತೇಪಿ ಗುರುಣ ತು ತಥಾಕ್ಷರಾಣಿ ಎನ್ನಿರ್ಗತಾನಿ. ತಂದೆಯ ಮಾತಿನಲ್ಲಿರುವ ಸ್ವಾರಸ್ಯ ನನ್ನಲ್ಲಿ ಇಲ್ಲ. ಏಕಪ್ಲವಾಮೃತ ರಸಾಸ್ಪದ ಚಂದ್ರಪಾದ ಸಂಪರ್ಕ ಏವ ಹಿ ಮೃಗಾಂಕ ಮಣೇರ್ ದ್ರವಾಯ. ಚಂದ್ರಕಾಂತಿ ಪ್ರಸರಿಸಿದಾಗ ಚಂದ್ರಕಾಂತ ಶಿಲೆಗಳು ಕರಗುತ್ತವೆ ಅಂತ, ಆ ಚಂದ್ರಕಾಂತ ಶಿಲೆಯ ರಸದ ಪ್ರವಾಹ ಎಂಬಂತೆ ಇರುವ ಆ ಮಾತು ಯಾವುದುಂಟು ಅದು ನನ್ನದಲ್ಲ, ಅದು ನಮ್ಮ ತಂದೆ ಇದೆ. ಅರೆ ನಾನು ಏನು ಮಾಡೋದಕ್ಕೆ ಸಾಧ್ಯ, ಅಷ್ಟು ಮಾಡ್ತೀನಿ ನಾನು. ಹಾಗಾಗಿ ಇಷ್ಟಕ್ಕೆ ಅನುಗ್ರಹ ಮಾಡಿಕೊಡಿ ಸಹೃದಯರು ಅಂತ ಕೇಳ್ತಾನೆ. ಇಲ್ಲಿಗೆ ಬಾಣಭಟ್ಟರ ಕಾದಂಬರಿಯ ಭಾಗ ಮುಗಿದಿದೆ. ನಾಳೆ ಉಳಿದ ಕಥಾ ವಿಶೇಷ ಮತ್ತು ಇನ್ನು ಕೆಲವು 1-2-3 ವರ್ಣನೆಗಳನ್ನು, ಸಣ್ಣ ಪುಟ್ಟ ವರ್ಣನೆಗಳನ್ನು ತೋರಿಸ್ತೀನಿ. ಆ ಮೂಲಕವಾಗಿ ಬಾಣಭಟ್ಟನ ಪ್ರತಿಭೆಯ ಏಕದೇಶೀಯವಾದ ಸ್ವಾರಸ್ಯವಾದರೂ ಅರಿವಾದೀತು ಅಂತ. ತುಂಬ ಕಾಲದಿಂದ ಇದ್ದ ಈ ಕೊರತೆಯನ್ನು ತೀರಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟವರು ವಿಶೇಷವಾಗಿ ಸ್ನೇಹಿತರಾದ ಶ್ರೀಮತಿ ಗಾಯತ್ರಿಯವರು. ಅವರ ತಮ್ಮ
ತಾಯಿ ಇಂದಿರಾ ವೆಂಕಟೇಶ್ ಅವರ ಸಂಸ್ಮೃತಿಯಲ್ಲಿ ಇದನ್ನು ಮಾಡಿದ್ದಾರೆ. ಇಂದಿರಾ ವೆಂಕಟೇಶ್ ಅವರು ಬಹಳ ಒಳ್ಳೆಯ ಗಮಕಿಯಾಗಿ ತುಂಬ ಜನರಿಗೆ ಗಮಕ ಕಲೆಯನ್ನು ಹೇಳಿಕೊಟ್ಟದ್ದಲ್ಲದೆ ಅನೇಕತ್ರ ಗಮಕ ವಾಚನವನ್ನು ಮಾಡಿ ಅನೇಕ ಮಹಾಕವಿಗಳ ಕಾವ್ಯವನ್ನು ಜನಪ್ರಿಯಗೊಳಿಸಿದರು. ನಾನು ಅವರ ಜೊತೆ ಹಲವಾರು ಬಾರಿ ಆಕಾಶವಾಣಿಯಲ್ಲಿ ಕುವೆಂಪು ಅವರ ರಾಮಾಯಣ ದರ್ಶನವನ್ನು, ಜೈಮಿನಿ ಭಾರತವನ್ನು ವ್ಯಾಖ್ಯಾನ ಮಾಡಿದ್ದುಂಟು. ಹಾಗಾಗಿ ತಮ್ಮ ತಾಯಿ ಸಂಗೀತ ಸಾಹಿತ್ಯ ರಸಿಕರು, ಉಪಾಸಕರು, ಅವರ ಸಂಸ್ಮರಣೆಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರನ್ನು ನಾನು ಚೆನ್ನಾಗಿ ಬಲ್ಲೆ, ಇಂದಿರಾ ವೆಂಕಟೇಶ್ ಅವ್ರನ್ನ. ಹಾಗಾಗಿ ಅವರ ಮನಸ್ಸಿಗೆ ಸಂತೋಷವಾಗಲಿ ಅನ್ನುವ ಹಾರೈಕೆಯಿಂದ ಇವತ್ತು ಮುಗಿಸ್ತಿದ್ದೀನಿ. ನಾಳೆ ದಿವಸ ಶಿಷ್ಟ ಕಥಾಭಾಗ ಮತ್ತು ಅವಶಿಷ್ಟ ವರ್ಣನೆಗಳು ಕೆಲವನ್ನು ನೋಡೋಣ. ಧನ್ಯವಾದ, ನಮಸ್ಕಾರ.